ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ ಏಕಾಂತೆ ಹನುಮಂತ ಮುಕ್ತಿ ಸುಧಯಾ ಸಂತರ್ಪಯನ್ ಸಂತತಂ ರಾಮಸ್ತಂಭಿತ ವಾರಿಧಿರ್ ವಿಜಯತೆ ಧಾನುಷ್ಕಚೂಡಾಮಣಿ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತೆ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ಸುಂದರಕಾಂಡ ಮುಗಿದಿತ್ತು. ಅದರಲ್ಲಿ ಕಾಕಾಸುರ ವೃತ್ತಾಂತ ಒಂದು ಉಳಿದಿತ್ತು. ಅದನ್ನ ಕೇಳಿ ತಿಳ್ಕೊಂಡ್ವಿ. ನಂತರ ಯುದ್ಧಕಾಂಡದ ಪ್ರಾರಂಭದ ಕೆಲವು ಭಾಗಗಳನ್ನು, ಅದರಲ್ಲಿ ಯುದ್ಧವನ್ನ ಯಾವ ರೀತಿ ಮಾಡಬೇಕು ಅಂದ್ರೆ, ಈ ಭಾರತದಿಂದ ಲಂಕೆಗೆ ಹೋಗಬೇಕಾಗಿದೆ, ಯಾವ ರೀತಿ ಹೋಗಬೇಕು ಅಂತನ್ನೋದನ್ನ ಉಪಾಯ ಮಾಡಿ ಕಪಿಗಳಿಂದ ಕೂಡಿದ ರಾಮಚಂದ್ರ ಲಕ್ಷ್ಮಣರೆಲ್ಲ ಸೇರಿ ಅವರಿದ್ದ ಕಿಷ್ಕಿಂಧೆಯಿಂದ ದಕ್ಷಿಣ ಸಮುದ್ರ ತೀರಕ್ಕೆ ಹೋಗ್ತಾರೆ. ಅಲ್ಲಿ ರಾಮಚಂದ್ರ ಸಾಮೋಪಾಯವನ್ನ ಅನುಸರಿಸಿ ಸಮುದ್ರ ರಾಜನನ್ನ ಬೇಡ್ಕೊಳ್ತಾ ಇದ್ದಾನೆ, ನಮಗೆ ದಾರಿ ತೋರಿಸ್ಬೇಕು ನೀನು ಅಂತ ಹೇಳಿ. ಇಷ್ಟಾದಾಗ ರಾವಣನ ಸಭೆಯಲ್ಲಿ ವಿಭೀಷಣನಿಗೆ ಅವಮಾನ ಆಗ್ತದೆ. ವಿಭೀಷಣ ತಾನು ಸಭಾತ್ಯಾಗವನ್ನ ಮಾಡಿ ಅಣ್ಣನನ್ನೂ ಬಿಟ್ಟು ತಾನು ಈ ಕಡೆ ರಾಮಚಂದ್ರನ ಪಕ್ಷಕ್ಕೆ ಬರ್ತಾ ಇದ್ದಾನೆ. ವಿಭೀಷಣನನ್ನ ತಗೊಳ್ಬೇಕೋ ಬೇಡೋ ಅಂತ ಬಹಳಷ್ಟು ಚರ್ಚೆಯಾಗಿ ಎಲ್ಲರೂ ಬೇಡ ಅಂತಂದ ಮೇಲೂ ಹನುಮಂತ ಎಲ್ಲರೂ ಬೇಡ ಅಂತ ಹೇಳಿದ ಕಾರಣಗಳನ್ನೆಲ್ಲ ನಿರಾಕರಿಸಿ ಯಾಕೆ ವಿಭೀಷಣನನ್ನ ನಾವು ತಗೊಳ್ಬೇಕು ಅಂತ ಅನ್ನೋದನ್ನ ಸಮರ್ಥನೆ ಮಾಡ್ತಾನೆ. ರಾಮಚಂದ್ರನು ಕೂಡ ಹನುಮಂತನ ಮಾತಿಗೆ ಹೋಗೊಟ್ಟು ನನ್ನ ಅಭಿಪ್ರಾಯವೂ ಅದೇ ಇದೆ ಅಂತ ಹೇಳಿ ಆ ರಾಮಚಂದ್ರ ಶರಣಾಗತನಾದಂತಹ ವಿಭೀಷಣನನ್ನ ತಾನು ರಕ್ಷಣೆ ಮಾಡ್ತಾನೆ. ಇಷ್ಟಾಗಿ ಅಲ್ಲಿ ವಿಷಯ ಗೊತ್ತಾಗ್ತದೆ, ರಾವಣನಿಗೆ ರಾಮಚಂದ್ರ ಕಪಿ ಸೈನ್ಯ ಸಮೇತನಾಗಿ ಬರ್ತಾ ಇದ್ದಾನೆ ಅಂತ ಹೇಳಿ. ಅಷ್ಟೊತ್ತಿಗೆ ಒಬ್ಬ ಶುಕ ಎಂಬುವ ಹಕ್ಕಿಯನ್ನ ಕಳಿಸ್ತಾನೆ. ಆ ರಾಕ್ಷಸ ರೂಪದ ಹಕ್ಕಿ ಇಲ್ಲಿ ಬಂದು ಸುಗ್ರೀವನಲ್ಲಿ ಮತ್ತು ರಾಮನಲ್ಲಿ ಇಬ್ಬರಲ್ಲಿಯೂ ಕಲಹ ಉಂಟು ಮಾಡ್ಲಿಕ್ಕೆ ಭೇದ ನೀತಿಯನ್ನ, ಡಿವೈಡ್ ಅಂಡ್ ರೂಲ್ ಅಂತ, ಆ ಭೇದ ನೀತಿಯನ್ನ ತೋರಿಸೋದಕ್ಕೋಸ್ಕರ ಸುಗ್ರೀವನಿಗೆ ಬಂದು ಕೆಲವು ರಾವಣ ಹೇಳಿದ ಮಾತುಗಳನ್ನ ಹೇಳಿ, ಆ ಸುಗ್ರೀವ ನೀನು ವಾಪಸ್ ಕಿಷ್ಕಿಂಧೆಗೆ ಹೋಗಿಬಿಡು, ರಾವಣನಿಗೂ ಸುಗ್ರೀವನಿಗೂ ನಿಮಗೆ ಯಾವ ವೈರನೂ ಇಲ್ಲ, ಹಾಗಾಗಿ ಹೋಗಿಬಿಡು ಅಂತ ಹೇಳಿದಾಗ ಎಲ್ಲ ಕಪಿಗಳು ಅವನನ್ನ ಹಿಡಿದು ಚೆನ್ನಾಗಿ ಬಾರಿಸಿ ರೆಕ್ಕೆಗಳನ್ನೆಲ್ಲ ತುಂಡರಿಸಿ ಬಿಡ್ತಾರೆ. ಅಷ್ಟಾದ ಮೇಲೆ ಆ ಸಮುದ್ರ ರಾಜ ಬರದೇ ಇರುವುದನ್ನ ಕಂಡು ರಾಮಚಂದ್ರ ತಾನು ಧನುಸ್ಸನ್ನ ತಗೊಂಡು ಇನ್ನೇನು ಆ ಸಮುದ್ರ ರಾಜನ ಮೇಲೆ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು. ಅಷ್ಟೊತ್ತಿಗೆ ಹೆದರಿದಂತಹ ವರುಣ ಸಮುದ್ರ ರಾಜ ತಾನು ಅಲಂಕೃತನಾದ ವೇಷದಿಂದ ಪೂಜಾ ಸಾಮಗ್ರಿಗಳನ್ನೆಲ್ಲ ತಂದು ರಾಮಚಂದ್ರನ ಪೂಜೆಗಾಗಿ ಬಂದು ತಪ್ಪಾಯಿತು ಅಂತ ಹೇಳಿ ಕೊನೆಗೆ ಆ ಹೂಡಿದ ಬ್ರಹ್ಮಾಸ್ತ್ರವನ್ನ ತನ್ನೊಳಗಿರುವಂತಹ ಕೆಲ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ಲಿಕ್ಕಾಗಿ ಆ ರಾಮಚಂದ್ರನಿಗೆ ತಾನು ಹೇಳ್ತಾನೆ. ಅದೇ ರೀತಿ ರಾಮಚಂದ್ರ ಆ ಬಾಣದಿಂದ ಎಲ್ಲ ಸಮುದ್ರದ ಒಳಗಿರುವ ರಾಕ್ಷಸರನ್ನ ಸಂಹಾರ ಮಾಡಿ ಅಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಕೇವಲ 5 ದಿನದಲ್ಲಿ ಎಲ್ಲ ವಾನರರು ಸೇರಿ ಬೇರೆ ಬೇರೆ ಪರ್ವತಗಳಿಂದ ತುಂಡು ಮಾಡಿ ಉಪಪರ್ವತಗಳನ್ನ ತಂದು ಅಲ್ಲಿಂದ ಗಟ್ಟಿಯಾದ ಕಲ್ಲುಗಳನ್ನ ಆರಿಸಿ ದೊಡ್ಡ ಸೇತುವೆ, 10 ಯೋಜನ ವಿಸ್ತೀರ್ಣಂ, ಅದರ ಅಗಲ 10 ಯೋಜನ ಇತ್ತಂತೆ, 100 ಯೋಜನ ಉದ್ದದ ಸೇತುವೆಯನ್ನ ಎಲ್ಲ ಕಪಿಗಳು ಸೇರಿ ಆ ಸೇತುವೆಯನ್ನ ನಿರ್ಮಾಣ ಮಾಡ್ತಾರೆ. ಇಷ್ಟಾಗಿ ಆ ಸೇತುವೆ ನಿರ್ಮಾಣ ಆಗಿದೆ. ಅಲ್ಲಿಂದ ಕಪಿಗಳೆಲ್ಲ ಹೊರಟು ಇಲ್ಲಿ ಲಂಕೆಗೆ ಬರ್ತಾ ಇದ್ದಾರಂತೆ. ಲಂಕೆಗೆ ಬಂದು ಆ ಲಂಕೆಯ ತ್ರಿಕೂಟ ಪರ್ವತದಲ್ಲಿ ಆ ಒಂದು ಶಿಖರದ ಮೇಲೆ ಎಲ್ಲರೂ ಬಂದು ಸೇರ್ತಾ ಇದ್ದಾರಂತೆ. ದೂರದಿಂದ ನೋಡಿದ್ರೆ ಇಡೀ ಸೇತುವೆ ಕಪಿಗಳಿಂದ ತುಂಬಿಬಿಟ್ಟಿದೆ ಅಂತೆ. ಆ ಸೇತುವೆಯಿಂದ ಕಪಿಗಳು ಬರ್ತಾನೆ ಇದ್ದಾರೆ ಅಂತ. ಆ ರೀತಿ ಆ ಸುಗ್ರೀವ ಸಮೇತನಾಗಿ ರಾಮಚಂದ್ರ ಆ ಸೇನೆಯನ್ನೆಲ್ಲ ಕರೆಸಿ ವ್ಯೂಹ ರಚನೆಯನ್ನು ಮಾಡ್ತಾನಂತೆ.
ವ್ಯೂಹ ರಚನೆ ಮಾಡಿ ಆಮೇಲೆ ಆ ಆ ಕಪಿಗಳ ಮುಷ್ಟಿಯಿಂದ ಚೆನ್ನಾಗಿ ಹೊಡೆತ ತಿಂದಂತಹ ಶುಕ ಬಂದಿದ್ನಲ್ಲ ರಾಕ್ಷಸ, ಅವನನ್ನೇ ವಾಪಸ್ ಕಳಿಸ್ತಾನಂತೆ. ಹೋಗಿ ರಾವಣನಿಗೆ ಹೇಳು, ನಾವು ಹೀಗೆ ಸೇತುವೆ ಕಟ್ಟಿ ಈಗಾಗಲೇ ಲಂಕೆಯನ್ನ ಪ್ರವೇಶ ಮಾಡಿ ಆಗಿದೆ ಅನ್ನೋ ವಿಚಾರವನ್ನ ರಾವಣನಿಗೆ ತಿಳಿಸು ಅಂತ ಹೇಳಿದಾಗ ಆ ಶುಕ ತಾನು ಹೋಗಿ ರಾವಣನಿಗೆ ತನ್ನ ಪರಿಸ್ಥಿತಿಯನ್ನ ಹೇಳ್ಕೊಂಡು, ಪುಣ್ಯ ನನ್ನ ಜೀವಂತ ಬಿಟ್ಟರು ಅದೇ ದೊಡ್ಡದು, ಆದರೆ ಈಗ ಲಂಕೆಯನ್ನ ಪ್ರವೇಶ ಮಾಡಿ ಆಗಿದೆ, ಈಗಾಗಲೇ ತ್ರಿಕೂಟ ಪರ್ವತಕ್ಕೆ ಸೇತುವೆಯನ್ನ ಕಟ್ಟಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಆ ರಾವಣ ಏನ್ ಮಾಡ್ತಾನೆ, ಇಬ್ಬರನ್ನ ಕಳಿಸ್ತಾನಂತೆ. ಶುಕ ಮತ್ತು ಸಾರಣ ಅಂತ ಇಬ್ಬರು ದೈತ್ಯರನ್ನ ಕಳಿಸ್ತಾನೆ. ಆ ಇಬ್ಬರು ದೈತ್ಯರು ನೀವು ಹೋಗಿ ರಾಮಚಂದ್ರನ ಸೈನ್ಯ ಎಷ್ಟಿದೆ, ಕಪಿ ಸೈನ್ಯ ಎಷ್ಟು ದೊಡ್ಡದಿದೆ ಅಂತ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಕಳಿಸ್ತಾನಂತೆ. ಆ ಶುಕ ಮತ್ತು ಸಾರಣರಿಬ್ಬರು ಕಪಿವೇಷವನ್ನ ಧಾರಣೆ ಮಾಡಿಕೊಂಡು ತಾವು ಬಂದು ಆ ಕಪಿಗಳನ್ನ ಎಣಿಸ್ತಾ ಇದ್ದಾರಂತೆ. ಈ ಲಂಕೆ ತ್ರಿಕೂಟ ಪರ್ವತದ ಪ್ರಾರಂಭದಿಂದ ಎಣಿಸ್ತಾ ಇದ್ದಾರೆ, ಎಲ್ಲಿ ಎಣಿಸಿದ್ರು ಮುಗಿತಾ ಇಲ್ಲ. ಮತ್ತೆ ಆ ಭಾರತದ ಸೇತುವೆ ಎಲ್ಲಿ ನಿರ್ಮಾಣ ಆಯ್ತಲ್ಲ ಅಲ್ಲಿವರೆಗೂ ಬಂದಿದಾರಂತೆ ಎಣಿಸ್ಕೊಂಡು. ಈ ಎಣಿಕೆ ಮುಗಿತಾನೆ ಇಲ್ಲ, ಅಲ್ಲಿಂದ ಮತ್ತಷ್ಟು ಕಪಿಗಳು ಬರ್ತಾನೆ ಇದ್ದಾರೆ. ಅಷ್ಟೊತ್ತಿಗೆ ವಿಭೀಷಣ ಬರ್ತಾನಂತೆ. ವಿಭೀಷಣ ಸುವೃತ್ತಾವಿವ ದುರ್ವೃತ್ತವು ಪ್ರೋತ್ಪತಂತಾವಿತಸ್ತತಃ. ಇವರು ದುರ್ವೃತ್ತರು, ರಾಕ್ಷಸರು ಸುವೃತ್ತರಂತೆ ಒಳ್ಳೆಯವರಂತೆ ತೋರಿಸ್ಕೊಳ್ಳಿಕ್ಕೆ ಕಪಿವೇಷವನ್ನ ಹಾಕಿ ಬಂದಿದ್ದಾರೆ. ವಿಭೀಷಣ ರಾಕ್ಷಸ ಅಲ್ಲ, ಅವನಿಗೆ ಗೊತ್ತಾಗ್ತದೆ ಯಾರು ರಾಕ್ಷಸರು ಯಾರು ಒಳ್ಳೆಯವರು ಅಂತ ಹೇಳಿ. ಹಾಗಾಗಿ ನೋಡಿದ ಕೂಡಲೇ ಈ ಎರಡು ಕಪಿಗಳು ಗುಂಪಿಗೆ ಸೇರದ ಪದ ಆಗಿವೆ, ಈ ಎರಡು ಕಪಿಗಳು ಕಪಿಗಳ ಗುಂಪಲ್ಲಿ ಸೇರುವುದಿಲ್ಲ ಅಂತ ಹೇಳಿದ ಕೂಡಲೇ ಎಲ್ಲ ಕಪಿಗಳು ಹಿಡ್ಕೊಂಡು ಆ ಶುಕ ಮತ್ತು ಸಾರಣರಿಗೆ ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಎಲ್ಲರಿಂದ ಹೊಡೆತ ತಿಂದಂತಹ ಕಪಿಗಳು ಬಹಳಷ್ಟು ನೊಂದು ಜೋರಾಗಿ ಕಿರುಚಲಿಕ್ಕೆ ಪ್ರಾರಂಭ ಮಾಡಿ ರಾಮಚಂದ್ರನ ಹತ್ರ ಹೋಗಿ ಕೈ ಜೋಡಿಸ್ತಾವಂತೆ. ಇಲ್ಲಪ್ಪ ರಾಮ, ನಾವು ದೂತರನ್ನ ಏನು ಮಾಡಬೇಡ, ದಯವಿಟ್ಟು ರಾವಣ ಹೇಳಿ ಕಳಿಸಿದ, ನಿನ್ನೇನಿಲ್ಲ ಅನ್ಲಿಕ್ಕೆ ಆಗಲ್ಲ, ನಾವು ಬಂದಿದ್ದೇವೆ, ನಿನ್ನ ಸೈನ್ಯವನ್ನ ನೋಡ್ಬೇಕು ಅಂತ ಕಳಿಸಿದಾನವನು, ಹಾಗಾಗಿ ಸೈನ್ಯವನ್ನು ಎಣಿಸ್ತಾ ಇದ್ವಿ ಅಷ್ಟೇ, ಮತ್ತೇನು ಬೇರೆ ಮಾಡ್ಲಿಲ್ಲ ಅಂತ ಹೇಳಿದಾಗ, ಆಗ್ಲಿ ಯುವಯೋಹೋ ನ್ಯಸ್ತ ಶಸ್ತ್ರಯೋಹೋ, ನಿಮ್ಮ ಕೈಯಲ್ಲಿ ಅಸ್ತ್ರನೂ ಇಲ್ಲ ಶಸ್ತ್ರನೂ ಇಲ್ಲ, ಮತ್ತು ಅಷ್ಟೇ ಅಲ್ಲದೆ ಶರಣಾಗತರಾಗ್ಬಿಟ್ಟಿದ್ದೀರಿ, ಏನ್ ಮಾಡೋದು, ನಿಮ್ಗೇನಾಗಲ್ಲ, ನೀವೇನು ಭಯ ಪಡಬೇಕಾಗಿಲ್ಲ, ಈ ಕಪಿಗಳಿಂದ ನಿಮ್ಗೆ ಯಾವ ಭಯವೂ ಇಲ್ಲ ಅಂತ ಹೇಳಿ ಅಭಯದಾನ ಮಾಡಿ ಅವನು ಕೇಳ್ತಾನಂತೆ, ಯಾವುದಕ್ಕಾಗಿ ರಾವಣ ಕಳಿಸಿದ್ದು ನಿಮ್ಮನ್ನ ಅಂತ. ರಾವಣ ಕಳಿಸಿದ್ ಯಾಕೆ ಅಂತಂದ್ರೆ ಸೈನ್ಯವನ್ನು ಎಣಿಸ್ಲಿಕ್ಕೆ ಅಂತ. ಅವಾಗ ಯದಿ ದೃಷ್ಟಂ ಬಲಂ ಸರ್ವಂ ವಯಂ ವಾ ಸುಸಮಾಹಿತಾ ಯಥೋಕ್ತಂ ವಾ ಕೃತಂ ಕಾರ್ಯಂ ಛಂದತಃ ಪ್ರತಿಗಮ್ಯತಾಂ. ಒಂದು ವೇಳೆ ಇಡೀ ಸಮಗ್ರ ಬಲ ಎಷ್ಟಿದೆ ಕಪಿ ಸೈನ್ಯ ಎಣಿಸಿ ಅವರವರ ಬಲ ಏನು ಅಂತ ತಿಳ್ಕೊಂಡಿದ್ದಾದ್ರೆ ಬೇಕಾದ್ರೆ ನೀವು ಹೊರಡಬಹುದು, ರಾವಣನಿಗೆ ಹೋಗಿ ವಾಪಸ್ ಹೋಗಿ ತಿಳಿಸ್ರಿ ಹಿಂಗಿದೆ ಅಂತ ಹೇಳಿ ಪರಿಸ್ಥಿತಿ. ಇಲ್ಲ ಇನ್ನೂ ನೋಡಿಲ್ಲ ಅಂತಾದ್ರೆ ಹೇಳ್ರಿ, ಬೇಕಾದ್ರೆ ವಿಭೀಷಣೋವ ಕಾರ್ತ್ಸ್ನೇನ ಪುನಃ ಸಂದರ್ಶಯಿಷ್ಯತಿ. ಎಲ್ಲಾದ್ರೂ ಲೆಕ್ಕ ಮಿಸ್ ಆಗಿದ್ರೆ ಅಥವಾ ಇನ್ನೂ ಎಣಿಸಿಲ್ಲ ಪೂರ್ತಿ ಅಂತಾದ್ರೆ ವಿಭೀಷಣನನ್ನ ಕಳಿಸ್ತೀನಿ, ನಿಮ್ಮವನೇ ಇದಾನವನು, ಅವನು ಎಲ್ಲ ಎಣಿಸ್ಕೊಂಡು ನಿಮಗೆ ಪೂರ್ತಿ ಎಣಿಕೆ ಆದ್ಮೇಲೆ ನಿಮ್ಮನ್ನು ವಾಪಸ್ ಕಳಿಸ್ತಾನಂತೆ ಅಂತ ಹೇಳಿ ಆ ಶುಕಸಾರಣರಿಗೆ ಇಡೀ ಕಪಿ ಸೈನ್ಯ ಎಷ್ಟಿದೆ, ಎಂತೆಂಥ ಕಪಿಗಳಿದ್ದಾವೆ ಇದನ್ನೆಲ್ಲ ಹೇಳಿಸಿ ಕಳಿಸಿದಂತೆ. ಆ ಶುಕಸಾರಣರು ಓಡಿ ರಾವಣನ ಹತ್ರ ಬರ್ತಾ ಇದ್ದಾರಂತೆ. ಬಂದು ಹೇಳ್ತಾ ಇದ್ದಾರಂತೆ, ಅಲ್ಲಿ ಸಾಧ್ಯವೇ ಇಲ್ಲ, ಅಷ್ಟು ದೊಡ್ಡ ಕಪಿ ಸೈನ್ಯ ಇದೆ ಇದು. ಆ ಕಪಿ ಸೈನ್ಯದಲ್ಲಿ ಮುಖ್ಯರಾದ ಕಪಿಗಳು ಅಂತಿದ್ದಾರೆ. ನೀಲಾಂಗದ ನಲಶ್ವೇತ ಕುಮುದಾನ್ ಕಪಿಯೂಥಪಾನ್ ಪನಸಂ ಶರಭಂ ರಂಭಂ ತೌ ಅವರ್ಣಯತಾಂ ಪೃಥಕ್ ತಾರಂ ಧೂಮ್ರಂ ಜಾಂಬವಂತಂ ವಿನತಂ ಕಥನಂ ತಥಾ ಕೇಸರ್ಯಾಖ್ಯಂ ಶತಬಲಿಂ ಪ್ರಮಾಥಿ ಗಜಪೂರ್ವಕಾನ್. ಈ ಮುಖ್ಯವಾದ ಕಪಿಗಳು ಅಂತ ಹೇಳಿ ಹೆಸರು ಹೇಳ್ತಾ ಹೋಗ್ತಾನಂತೆ. ನೀಲ, ಅಂಗದ, ಶ್ವೇತ, ಕುಮುದ, ಪನಸ, ತಾರ, ಧೂಮ್ರ, ಜಾಂಬವಂತ ಹೆಸರು ಹೇಳಿದ್ರೆ ಮುಗಿತಾ ಇಲ್ಲ. ಇವಿಷ್ಟು ಇನ್ನು ಕಪಿ ಸೇನಾಧಿಪತಿಗಳು, ಮುಖ್ಯರು ಇವರು. ಇದು ಬಿಟ್ಟು ಇನ್ನು ದೊಡ್ಡ ಕಪಿ ಸೈನ್ಯ ಇದೆ. ಹಾಗಾದ್ರೆ ಎಷ್ಟು ಕಪಿ ಸೈನ್ಯ ಇದೆಯಪ್ಪ ಅದು ಅಂತ ಕೇಳಿದ್ರೆ ಮಹೌಘದಷ್ಟು ಕಪಿ ಸೈನ್ಯ ಇದೆ ಅಂತ ಹೇಳ್ತಾರಂತ. ಈ ಮಹೌಘ ಅಂದ್ರೆ ಏನು, ಲಕ್ಷ ಕೋಟಿ ಅದೆಲ್ಲ ಗೊತ್ತಾಗ್ತದೆ. ಈ ಮಹೌಘ ಅಂದ್ರೆ ಎಷ್ಟು ಅಂತಂದ್ರೆ ಅದನ್ನ ಒಂದು ಲಕ್ಷಣವಾಗಿ ಅಂದ್ರೆ ಲಕ್ಷದ ಲೆಕ್ಕವನ್ನು ಹೇಳಿದಾಗ ನಮಗೊಂಚೂರು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದಲ್ಲ, ಹಾಗಾಗಿ ಆ ಲಕ್ಷದ ಲೆಕ್ಕದಲ್ಲಿ ಹೇಳ್ತಾರೆ, ಪ್ರಾಹುರು ಲಕ್ಷ ಶತಂ ಕೋಟಿಂ ತಲ್ಲಕ್ಷಂ ಶಂಕುನಾಮಕಂ. ಲಕ್ಷ ಶತ ಅಂದ್ರೆ 100 ಲಕ್ಷವನ್ನ ಕೋಟಿ, ಲಕ್ಷ ಶತಂ 100 ಲಕ್ಷವನ್ನ ನಾವೇನಂತ ಕರಿತೇವೆ, 1 ಕೋಟಿ ಅಂತ ಕರಿತೇವೆ. 100 ಲಕ್ಷವನ್ನ 1 ಕೋಟಿ ಅಂತ ಕರಿತೇವೆ. ಆ ಲಕ್ಷ ಕೋಟಿಗಳು ಸೇರಿದ್ರೆ ಒಂದು ಶಂಕು ಅಂತ ಆಗ್ತದೆ. ಲಕ್ಷ ಶಂಕುಗಳು ಸೇರಿದ್ರೆ ಅದನ್ನ ಮಹಾಶಂಕು ಅಂತ ಕರಿತೇವೆ. ಲಕ್ಷ ಮಹಾಶಂಕುಗಳು ಸೇರಿದ್ರೆ ಅದನ್ನ ವೃಂದ ಅಂತ ಕರಿತೇವೆ. ವೃಂದ ಲಕ್ಷಂ ಮಹಾವೃಂದಂ ತಲ್ಲಕ್ಷಂ ಪದ್ಮಮಪ್ಯುತ. 1 ಲಕ್ಷ ವೃಂದಗಳು ಸೇರಿದ್ರೆ ಅದನ್ನ ಮಹಾವೃಂದ ಅಂತ ಕರಿತೀವಿ. ಆ 1 ಲಕ್ಷ ಮಹಾವೃಂದಗಳು ಸೇರಿದ್ರೆ ಅದನ್ನ ಪದ್ಮ. 1 ಲಕ್ಷ ಪದ್ಮಗಳು ಸೇರಿದ್ರೆ ಅದನ್ನ ಮಹಾಪದ್ಮ ಅಂತ. 1 ಲಕ್ಷ ಮಹಾಪದ್ಮಗಳು ಸೇರಿದ್ರೆ ಖರ್ವ ಅಂತ. ಇನ್ನು ಮಹಾಖರ್ವ ಅಂತ 1 ಲಕ್ಷ ಖರ್ವಗಳಿಗೆ ಕರೆದ್ರೆ
ಆ 1,00,000 ಮಹಾಖರ್ವಗಳು ಸೇರಿದ್ರೆ ಅದನ್ನ ಸಮುದ್ರ ಅಂತ ಕರಿತೀವಿ. ಸಮುದ್ರ ಅಂತಂದ್ರೆ ಅದು ಒಂದು ಸಂಖ್ಯೆಯ ಹೆಸರು. ಒಂದು ಸಮುದ್ರ ಅಂತಂದ್ರೆ ಇಷ್ಟು. ಈ 1,00,000 ಸಮುದ್ರಗಳು ಸೇರಿದ್ರೆ ಅದನ್ನ ಒಂದು ಮಹೌಘ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಬಹುಶಃ ಬರೀಲಿಕ್ಕೆ ಹೋದ್ರೆ ಸಾಧಾರಣ ಒಂದು ಸಂಖ್ಯೆಯ ಪಕ್ಕದಲ್ಲಿ ಒಂದು 25 ಸೊನ್ನೆಗಳನ್ನ ಹಾಕಿದ್ರೆ ಈ ಸಂಖ್ಯೆ ಬರ್ತದೆ ಅಂತ. ಅಂದ್ರೆ ಇದನ್ನ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಮಲ್ಲಿ ಕೋಟಿ ಅದರ ಮೇಲೆ ಹೋಗುದಿಲ್ಲ. ಅದರ ಮೇಲೆ ಅಷ್ಟು ಹೇಳಿದ್ರೆ ನಮಗೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿ ಕೋಟಿಗೆ ನಿಂತಿದೆ ನಮ್ದು. ಆದ್ರೆ ಅವಾಗಿನ ಸಂಖ್ಯೆಯ ಗಣನೆ ಇಲ್ಲಿವರೆಗೆ ಇತ್ತು ಮಹೌಘ ಅಂತ. ಇದ್ರ ಮುಂದೆನೆ ಇತ್ತು, ಇದ್ರ ಮಧ್ಯದಲ್ಲೂ ಬೇರೆ ಬೇರೆ ಇದೆ. ಈಗ ಲಕ್ಷವನ್ನ 100 ಲಕ್ಷಗಳನ್ನ ಸೇರಿಸ್ಕೊಂಡು ಬಂದ್ರೆ ಇಷ್ಟ ಆಗ್ತದೆ ಅಂತನ್ನೋ ಸಂಖ್ಯೆಯನ್ನು ಹೇಳಿ ಇಷ್ಟು ಲಕ್ಷದ ಕಪಿ ಸೈನ್ಯ ಇದೆ ಅವರಲ್ಲಿ. ಆ ಕಪಿ ಸೈನ್ಯದಲ್ಲಿ ಪರಾಕ್ರಮ ಒಬ್ಬೊಬ್ರದ್ದು ಒಂದೊಂದು ರೀತಿ. ಕಪಿ ಸೈನ್ಯಗಳಿದ್ರೆ ಸಾಕಾಗುದಿಲ್ಲ. ಇರುವೆಗಳಿವೆ ಅಂತ ತೋರಿಸ್ಬಿಟ್ರೆ ಇರುವೆಗಳು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲಲ್ಲ. ಆ ಕಪಿ ಸೈನ್ಯದಲ್ಲಿ ಒಬ್ಬೊಬ್ರು ಮಹಾಪರಾಕ್ರಮಿಗಳಿದ್ದಾರೆ. ಆ ನೀಲ, ಮೈಂದ, ವಿವಿಧ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಮಹಾಪರಾಕ್ರಮ ಕಪಿಗಳು. ನಮ್ಮಲ್ಲಿ ಬಹುಶಃ ಅವ್ರನ್ನ ಸಾಯಿಸುವಂತಹ ರಾಕ್ಷಸರು ಇಲ್ಲೇನೋ ಅಂತ ಅನಿಸ್ತದೆ. ಅಂತಹ ಪರಾಕ್ರಮ ಕಪಿಗಳಿದ್ದಾರೆ. ಅದರಲ್ಲಿಯೂ ಕಪಿಕೋಟಿ ಮಹೌಘೇಭ್ಯೋ ಮಹೌಘ ಗುಣವೀರ್ಯವಾನ್. ಆ ಎಲ್ಲಾ ಕಪಿಗಳು, ಮಹೌಘ ಸಂಖ್ಯೆಯ ಕಪಿಗಳನ್ನ ಸೇರಿಸಿದ್ರೆ ಬಹುಶಃ ಒಬ್ಬ ಹನುಮಂತ ಆಗ್ಬೋದೋ ಏನೋ. ಹನುಮಂತ ಈಗಾಗಲೇ ಬಂದು ಹೋಗಿದ್ದಾನಿಲ್ಲಿ. ಸತ್ಯಂ ಆಗಮ ಯೋಗೇನ ಮಮೈಷ ವಿದಿತೋ ಹರಿಹಿ ನಾಸ್ಯ ಶಕ್ಯಂ ಬಲಂ ರೂಪಂ ಪ್ರಭಾವೋ ವಾನುಭಾಷಿತುಂ. ಈ ಹನುಮಂತನ ಶಕ್ತಿ ಸಾಮರ್ಥ್ಯ ಇಷ್ಟು ಅಂತ ನಂಬರ್ಸ್ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಲ್ಲಲ್ಲಿ ಅವರವರ ಬಲಗಳನ್ನು ಕೇಳಿದ್ವಿ. ಇವನಿಗೆ ಎಷ್ಟು ಸಾಮರ್ಥ್ಯ ಅಂತಂದ್ರೆ ಇವನಿಗೆ 100 ಆನೆ ಬಲ, ಇವನಿಗೆ 1000 ಆನೆ ಬಲ, ಇವನಿಗೆ 1,00,000 ಆನೆ ಬಲ ಅಂತ ಹೇಳ್ತಾ ಇದ್ರು. ಹನುಮಂತನ ಬಲ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅವ್ನು ಎಷ್ಟಿದೆ ಅಂತ ನಮಗೂ ಗೊತ್ತಿಲ್ಲ ಅಂತಾನೆ ಉತ್ತರ ಬರ್ತಿತ್ತು. ಹಾಗಾಗಿ ಅವನ ಬಲವನ್ನ ನಾವು ತರ್ಕ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಬಲ ನೀವೇ ನೋಡಿದ್ರಲ್ಲ. ಏನ ಜಾಜ್ವಲ್ಯತೆ ಸೌವೈ ಧೂಮಕೇತು ಸ್ತವಾದ್ಯವೈ. ಇಡೀ ಲಂಕೆಯನ್ನ ಧೂಳಿಪಟ ಮಾಡಿ ಬೆಂಕಿ ಕೊಟ್ಟು ಅದನ್ನ ಇಡೀ ಬೂದಿ ಮಾಡಿಬಿಟ್ಟ ಅವನು. ಅವನ ಪರಾಕ್ರಮ ನೋಡಿದ್ವಲ್ಲ ನಾವು. ಹಾಗಾದ್ರೆ ಈ ಹನುಮಂತನ ಪರಾಕ್ರಮ ಮಾತ್ರ ಯಾರು ಹೇಳ್ತಾ ಇಲ್ಲ. ಅಷ್ಟು ಅಮಿತ ಪರಾಕ್ರಮ ಒಂದು ಅಂತ ಹೇಳಿ ಹೇಳ್ತಾನಂತೆ. ರಾಮ ತ್ರಿಲೋಕೀಂ ಸಂಹರ್ತುಂ ಏಕ ಏವ ಕಿಲೇಶ್ವರ. ನೋಡು, ನನಗನಿಸ್ತದೆ, ಆ ಶುಕಸಾರಣರು ಬಂದ ದೂತರು ಹೇಳ್ತಾ ಇದ್ದಾರೆ, ನಮಗನಿಸ್ತಾ ಇದೆ ಈಗಾಗ್ಲೇ ವಾಲಿ ನಿನ್ನ ಕೊಂಕಳಲ್ಲಿ ಇಟ್ಕೊಂಡು ಇಡೀ 4 ಸಮುದ್ರವನ್ನ ತಿರುಗಿ ಬಂದವನು. ನಿನಗಿಂತ ಅತ್ಯಂತ ಮಹಾಶೂರ. ಅಂಥ ವಾಲಿಯನ್ನ ಕೊಂದಂತಹ ಬಾಣ ರಾಮಚಂದ್ರನದ್ದು. ಹಾಗಾದ್ರೆ ರಾಮ ಇದರಲ್ಲೇ ಪರಾಕ್ರಮಿ ಅಂತ ಗೊತ್ತಾಗ್ತದೆ. ಅಷ್ಟಲ್ಲದೆ ಇಡೀ ತ್ರಿಲೋಕವನ್ನ, 3 ಲೋಕಗಳನ್ನ ಕೇವಲ ಒಂದು ಬಾಣದಿಂದ ಸಮಗ್ರವಾಗಿ ನಾಶ ಮಾಡುವ ಸಾಮರ್ಥ್ಯ ರಾಮಚಂದ್ರನಿಗಿದೆ. ಇಷ್ಟು ಬಲ ಇದೆ ಅಂತ ಗೊತ್ತಾದ ಮೇಲೂ ನನಗ್ಯಾಕೋ ಯುದ್ಧಕ್ಕೆ ಹೋಗೋದು ಸರಿ ಅಂತ ಅನಿಸ್ತಾ ಇಲ್ಲ ಅಂತ ಹೇಳಿ ಇಬ್ರು ದೂತರು ಹೇಳ್ತಾರಂತೆ. ಅಲ್ಲ ರಾವಣ, ಸೀತೆಯನ್ನು ಕೊಟ್ಟು ಬಿಡಪ್ಪ, ಬೇಡ, ನಮಗೆ ಇದೆಲ್ಲ ಬೇಡ, ಇಡೀ ರಾಕ್ಷಸರೇ ಸತ್ತೋಗ್ತಾರೆ ಈ ಕಪಿಗಳ ಮುಂದೆ ಇಷ್ಟು ಸೈನ್ಯ ಇಟ್ಕೊಂಡು ಅಂತ ಹೇಳಿದಾಗ ರಾವಣನಿಗೆ ಬಹಳಷ್ಟು ಸಿಟ್ಟು ಬರ್ತದಂತೆ. ನೀವೇನ್ ನನಗೆ ಹೇಳ್ತೀರಿ ಅಂತ ಹೇಳಿ ಅಲ್ಲಿಂದ ಓಡಿಸ್ಬಿಡ್ತಾನಂತ. ನಿಮ್ಮಿಂದ ಕೇಳೋ ಪರಿಸ್ಥಿತಿ ಬಂದಿದೆ ನನಗೀಗ. ನಿಮಗೆ ಬರೀ ನೋಡ್ಕೊಂಬರ್ಲಿಕ್ಕೆ ಅಷ್ಟೇ ಹೇಳಿದ್ದು, ನೀವು ದೂತರ ಕೆಲಸ ಅಷ್ಟೇ ಮಾಡಬೇಕು, ನಿಮ್ಮ ಹತ್ರ ಅಡ್ವೈಸ್ ಏನ್ ಕೇಳಲಿಲ್ಲ ನಾನು ಅಂತ ಹೇಳಿ ಅವ್ರನ್ನ ಓಡಿಸ್ಬಿಡ್ತಾನಂತೆ. ರಾವಣನಿಗೆ ಸಿಟ್ಟು ಬಹಳ ಬರ್ತದೆ. ಸಿಟ್ಟು ಬಂದ್ರೆ ತಾನು ಸೀದಾ ಆ ಸೀತೆ ಇರೋ ಜಾಗಕ್ಕೆ ಹೋಗ್ತಾನಂತೆ. ಅಶೋಕವನಕ್ಕೆ ಹೋಗ್ತಾನೆ. ಅಲ್ಲಿ ವಿದ್ಯುಜ್ಜಿಹ್ವ ಅಂತ ಅವನೊಟ್ಟಿಗಿರುವಂತಹ ರಾಕ್ಷಸ ಅವನನ್ನ ಕರಿತಾನೆ. ಅವನು ಒಂದು ತಲೆಯನ್ನ ಕಡ್ಕೊಂಡ್ ಬಂದಿದ್ದಂತೆ ಯಾವುದೋ ರಾಕ್ಷಸನ್. ಆ ರಾಕ್ಷಸನ ತಲೆಗೆ ರಾಮನಂತೆ ಮುಖ ಮಾಡಿಸಿ, ನೋಡಿಲಿ ಸೀತೆಗೆ ತೋರಿಸಿ, ರಾಮ ಸತ್ತಾಗಿದೆ, ಲಂಕೆಗೆ ಬಂದಿದ್ದ ರಾಮನನ್ನ ಹೋಗಿ ಈ ವಿದ್ಯುಜ್ಜಿಹ್ವ ಹೋಗಿ ಸಂಹಾರ ಮಾಡಿ ಅವನ ತಲೆ ತಂದಿದ್ದಾನೆ ನೋಡು ಅಂತ ಹೇಳಿ ಸೀತೆ ಮುಂದೆ ಬಿಸಾಕ್ತಾರಂತೆ. ಇನ್ನೇನ್ ಮಾಡ್ತೀನಿ ನೀನು? ರಾಮ ಬರ್ತಾನೆ ಅಂತ ಕನಸು ಕಂಡವಳು ನೀನು. ರಾಮ ಬಂದಾಯ್ತು, ರಾಮ ಸತ್ತು ಹೋಗಿಯೂ ಆಯ್ತು, ನಿನಗೆ ಇನ್ಯಾರು ಆಶ್ರಯ ಇಲ್ಲ ಅಂತ ಹೇಳಿ ಹೋಗ್ತಾನಂತೆ. ಯಾಕೆ ಹೀಗೆ ಮಾಡಿದ? ಇನ್ಮೇಲಾದ್ರೂ ರಾಮ ಇಲ್ಲ ಅಂತ ಹೇಳಿ ಸೀತೆ ರಾವಣನ ಕಡೆ ಬಂದ್ರೂ ಬರಬಹುದಲ್ಲ. ಬಂದ್ಲು ಅಂತಂದ್ರೆ ರಾಮ ಬಂದಾಗ ಹೇಳ್ಬೋದು, ಸೀತೆ ಇವಳೇ ಬಂದಿದ್ದು ನನ್ನ ಹತ್ರ, ನೀನು ಬಂದಿದ್ದೇ ಸೀತೆಗೋಸ್ಕರ, ಸೀತೆ ನನ್ನ ಹತ್ರ ಇದ್ದಾಳಲ್ಲ, ಈಗ ನನ್ನ ಮಡದಿ ಆಗ್ತೀನಿ ಅಂತ ಬಂದಾಗಿದೆ ಈಗಾಗ್ಲೇ, ಹಾಗಾಗಿ ಈ ಯುದ್ಧ ಎಲ್ಲ ಮಾಡ್ಲಿಕ್ಕೆ ನಿನ್ ಕೈಲಿ ಆಗಲ್ಲ ಅಂತ ಹೇಳಿ ಅವನನ್ನು ವಾಪಸ್ ಕಳಿಸ್ಬಿಡ್ಬೋದು ಅಂತ ಹೇಳಿ ಇಷ್ಟೆಲ್ಲ ಪ್ಲಾನ್ ಮಾಡ್ತಾನೆ. ಆದ್ರೆ ಸೀತೆ ಆ ರಾಮನ ಮುಖವನ್ನು ನೋಡಿ ಅಳ್ತಾ ಕೂತಿದ್ದಾಳಂತೆ. ಬಹಳಷ್ಟು ದುಃಖ ಆಗಿದೆ ಅವಳಿಗೆ. ಸೀತೆಗೆ ಲಕ್ಷ್ಮಿ ಅವಳಿಗೆ ಗೊತ್ತಿದೆ, ಆದ್ರೂ ಎದುರುಗಡೆ ತೋರಿಸ್ಕೊಳ್ಬೇಕಲ್ಲ, ಬಹಳಷ್ಟು ದುಃಖ ಪಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಸರಮ ಅಂತ ಒಬ್ಳು, ಅವಳು ವಿಭೀಷಣನ ಮಗಳಂತ. ವಿಭೀಷಣ ಹೋಗಿದ್ದ ಅಷ್ಟೇ, ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ರು ಲಂಕೆಯಲ್ಲಿ. ಅವಳು ಬರ್ತಾಳಂತೆ. ಅವಳು ಈ ಸೀತೆಯನ್ನ ನೋಡ್ಕೊಳ್ಲಿಕ್ಕೆ ಅಂತ ಹೇಳಿ ರಾವಣನೇ ಅವಳನ್ನ ಇಟ್ಟಿದ್ದಂತ. ಅವಳು ಬಂದು ಹೇಳ್ತಾಳೆ, ಇಲ್ಲ ಯಾವ್ದೋ ರಾಕ್ಷಸ ಅದು, ಏನ್ ಚಿಂತೆ ಮಾಡಬೇಡ, ರಾಮಚಂದ್ರ ಈಗಾಗ್ಲೇ ಬಂದಾಗಿದೆ, ಇಲ್ಲಿ ಲಂಕೆಗೆ ಬಂದಾಗಿದ್ದಾನೆ, ಆ ಇಡೀ ಕಪಿ ಸೈನ್ಯ ಬಂದ್ಬಿಟ್ಟಿದೆ ಇಲ್ಲಿ, ಅದನ್ನ ನೋಡಿ ಪೂರ್ತಿ ಹೆದರ್ ಬಿಟ್ಟಿದ್ದಾನೆ ರಾವಣ, ಅದಕ್ಕಾಗಿ ಈ ರೀತಿ ಭೇದೋಪಾಯವನ್ನು ಮಾಡ್ತಾ ಇದ್ದಾನೆ ಅಷ್ಟೇ ಹೊರತು ರಾಮಚಂದ್ರನಿಗೆ ಏನು ಆಗಿಲ್ಲ ಅಂತಂತ ಹೇಳಿ ಅವಾಗ
ಆ ಸೀತೆಗೆ ಸ್ವಲ್ಪ ಸಮಾಧಾನ ಆಗ್ತದಂತೆ. ಇಷ್ಟಾಗಿ ರಾವಣ ತನ್ನ ಸಭೆಯಲ್ಲಿ ಕೂತಿದ್ದಾನೆ. ಅಷ್ಟೊತ್ತಿಗೆ ಮಾಲ್ಯವಂತ ಬರ್ತಾನೆ. ಮಾಲ್ಯವಂತ ಅಂತ ಹೇಳಿದ್ರೆ ಆ ರಾವಣನ ಅಜ್ಜ, ತಾಯಿಯ ಚಿಕ್ಕಪ್ಪ ಆಗ್ತಾನೆ. ನಾವು ಪ್ರಾರಂಭದಲ್ಲಿ ಕಥೆ ಕೇಳಿದ್ವಿ, 3 ಜನ ಅಣ್ಣ ತಮ್ಮಂದ್ರು, ಮಾಲಿ, ಸುಮಾಲಿ, ಮಾಲ್ಯವಂತ. ಮಾಲಿಯನ್ನ ವಿಷ್ಣು ತಾನು ಬಂದು ಅವನನ್ನ ಸಂಹಾರ ಮಾಡಿಬಿಡ್ತಾನೆ. ಅದಾದ್ಮೇಲೆ ಸುಮಾಲಿಗೆ ಬಹಳ ಸಿಟ್ಟು ಬರ್ತದೆ. ಇವನನ್ನ ಸಾಯುವಂತಹ ಮೊಮ್ಮಗ ಬೇಕು ನನಗೆ, ಮಕ್ಕಳಿಲ್ಲ ಅವನಿಗೆ, ಮೊಮ್ಮಗ ಬೇಕು ಅಂತ ಹೇಳಿ ಕೈಕಸಿಯನ್ನ ವಿಶ್ರವಸ್ತು ಮುನಿ ಹತ್ರ ಬಿಟ್ಟು ಈ ರಾವಣನನ್ನ ಪಡೆದಿರ್ತಾನೆ. ಹಾಗಾದ್ರೆ ಸುಮಾಲಿಗೆ ಬಹಳ ಸಿಟ್ಟಿರ್ತದೆ ದೇವತೆಗಳ ಮೇಲೆಲ್ಲ. ಮಾಲ್ಯವಂತ ಆ ವಿಷ್ಣುವಿನ ಪರಾಕ್ರಮ ನೋಡಿ ಇನ್ನು ಬೇಡ ಇವರು ಸುದ್ದಿ ಅಂತ ಸುಮ್ಮನೆ ಇದ್ಬಿಟ್ಟಿರ್ತಾನೆ. ಆ ಮಾಲ್ಯವಂತ ಬಂದು ರಾವಣನಿಗೆ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾನಂತೆ. ನೋಡಪ್ಪ, ಧರ್ಮ ಪಕ್ಷ ಸ್ಥಿತ ದೇವ ವಯಂಚ ಧರ್ಮ ಪಕ್ಷಿಣಃ. ದೇವತೆಗಳೆಲ್ಲ ಧರ್ಮ ಪಕ್ಷದಲ್ಲಿರೋರು, ನಾವೆಲ್ಲ ರಾಕ್ಷಸರು, ಅಧರ್ಮ ಪಕ್ಷಿಗಳು, ನಾವೆಲ್ಲ ಕೆಟ್ಟ ಕೆಲಸಗಳನ್ನೇ ಮಾಡೋದು ಜಾಸ್ತಿ. ನಾವು ಯಾವತ್ತೂ ಕೆಟ್ಟ ಕೆಲಸ ಮಾಡೋರೊಟ್ಟಿಗೆ ಬೇಕಾದ್ರೂ ಹೋಗಿ ಯುದ್ಧ ಮಾಡು, ಏನು ಬೇಕಾದ್ರೂ ಮಾಡು. ದೇವತೆಗಳೊಟ್ಟಿಗೆ ಹೋಗಿ ಯಾವಾಗ್ಲೂ ಯುದ್ಧ ಮಾಡ್ತೀನಿ ಅಂತ ಹೇಳಬೇಡ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇದೆನೋ ಅಲ್ಲಿ ಜಯ ಸಿಗೋದಲ್ಲ. ಹಾಗಾದ್ರೆ ಅವರೆಲ್ಲ ಧರ್ಮ ಮಾರ್ಗದಲ್ಲಿ ಇರೋರು, ಅವರೊಟ್ಟಿಗೆ ನೀನು ಯುದ್ಧ ಮಾಡೋದು ಸರಿಯಲ್ಲಪ್ಪ. ಅಷ್ಟೇ ಅಲ್ಲದೆ ಮಹಾವಿಷ್ಣುವಿನ ಪರಾಕ್ರಮ, ನಿನ್ನಪ್ಪ, ನಿನ್ನ ಚಿಕ್ಕಪ್ಪ, ಇನ್ನೊಬ್ಬ ಚಿಕ್ಕಪ್ಪ ಇದ್ದ, ಅವನು ನಾನು ಎಲ್ಲ ನೋಡಿಬಿಟ್ಟಿದ್ದೀವಿ. ಅವನನ್ನ ಯಾರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣುಂ ಮನ್ಯಾಮಹೇ ರಾಮಂ ಮಾನುಷಂ ರೂಪಮಾಸ್ಥಿತಂ. ಮನುಷ್ಯನ ವೇಷವನ್ನು ತೊಟ್ಟು ಮಹಾವಿಷ್ಣುವೇ ಬಂದು ಭೂಮಿಗೆ ಇಳಿದಿದ್ದಾನೆ. ಹಾಗಾದ್ರೆ ನೀನ್ ಜಾಗೃತನಾಗಿರ್ಬೇಕಪ್ಪ. ಬೇಡ, ನಹಿ ಮಾನುಷ ಮಾತ್ರೋಸೌ ರಾಘವೋ ದೃಢ ವಿಕ್ರಮ ಏನ ಬದ್ಧ ಸಮುದ್ರೇ ಚ ಸೇತುಸ್ಸ ಪರಮಾದ್ಭುತ. ಅಷ್ಟೇ ಅಲ್ಲ, ಇವನು ಮನುಷ್ಯ ಮಾತ್ರ ಅಲ್ಲ, ಈ ಮನುಷ್ಯನಾಗಿಯೂ ಅತ್ಯಂತ ಪರಾಕ್ರಮಶಾಲಿ ಆದವನು. ಯಾಕೆ, ಯಾರಿಂದಲೂ ಕೂಡ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರುವ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದಾನವನು. ಸೇತುವೆಯನ್ನ ಕಟ್ಟಿ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತಂದ್ರೆ ಅವನ ಸಾಮರ್ಥ್ಯವನ್ನ ನೀನು ಲೆಕ್ಕ ಹಾಕು. ಹಾಗಾದ್ರೆ ಇಲ್ಲಿಗೆ ಬಿಟ್ಬಿಡು, ಮುಗಿಸ್ಬಿಡು. ಸೀತೆಯನ್ನ ಕರ್ಕೊಂಡು ಹೋಗು, ರಾಮಚಂದ್ರನಿಗೆ ಕೊಡು, ಶರಣಾಗತಿಯನ್ನು ಹೊಂದು ಅವನ್ನ ಕ್ಷಮಿಸಿ ಬಿಟ್ಟು ಬಿಡ್ತಾನೆ. ಅವನು ವಾಪಸ್ ಅವನ ಪಾಡಿಗೆ ಹೋಗ್ಬಿಡ್ತಾನೆ ಅಂತ ಮಾಲ್ಯವಂತ ಬಂದು, ಅಜ್ಜ ಅಲ್ಲ ಹೇಗು ಅಂತ ಹೇಳಿ ಮೊಮ್ಮಗ ಹೇಳಿದ ಮಾತು ಕೇಳ್ತಾನೆ ಅಂತ ಬುದ್ಧಿವಾದ ಹೇಳಿದ್ರೆ, ಕ್ರುದ್ಧ ಪ್ರೋವಾಚ ರಾವಣ. ಬಹಳ ಸಿಟ್ಟು ಬರ್ತದಂತೆ ಅವನಿಗೆ. ನೀವು ನಮ್ಮ ಜನರೇಷನ್ ಅವರಲ್ಲ, ನಮಗೂ ನಿಮಗೂ ಬಹಳ ಜನರೇಷನ್ ಗ್ಯಾಪ್ ಇದೆ, ನಿಮ್ಗೆಲ್ಲ ಇವೆಲ್ಲ ಅರ್ಥ ಆಗಲ್ಲ. ನಿಮ್ಗೆ ಏನು ಗೊತ್ತು, ಆ ವಿಷ್ಣು ಪರಾಕ್ರಮ ಅವತ್ತು ನೋಡಿ ನೀವು ಹೆದರಿ ಬಿಟ್ಟಿದ್ದೀರಿ, ನನ್ನ ಪರಾಕ್ರಮ ಏನಾದ್ರೂ ಗೊತ್ತಾ ನಿಮಗೆ? ಹೇಳ್ತಾನಂತವನು. ಆ ರಾಮ ಎಂಥವನು ಗೊತ್ತಾ, ಅವನ ರಾಜ್ಯದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ ತಂದೆ ಕಾಡಿಗೆ ಕಳಿಸ್ಬಿಟ್ಟಿದ್ದಾನು ಒದ್ದವನನ್ನ. ಕಾಡಿಗೆ ಬಂದ್ರು ಮನುಷ್ಯರ ಸಹವಾಸ ಆಗುದಿಲ್ಲ ಅಂತ ಹೇಳಿ, ಮನುಷ್ಯರು ಯಾರು ಸಿಗ್ಲಿಲ್ಲ ಅಂತ ಹೇಳಿ ಈ ಮಂಗಗಳನ್ನೆಲ್ಲ ಎತ್ಕೊಂಡು ಬರ್ತಾ ಇದ್ದಾನೆ. ಅಂಥ ರಾಮ, ಅವನ ಶಕ್ತಿಯನ್ನು ಏನು ಹೇಳ್ತಿದ್ದೀರಿ ನೀವು? ಇಂದ್ರನನ್ನೇ ಉರುಳಾಡಿಸಿ ಹೊಡೆದಂಥವನು ನಾನು. ನನ್ನ ಕೇವಲ ಒಂದು ಭುಜ ಸಾಕು ಆ ರಾಮನನ್ನ ಇಡೀ ಕಪಿ ಸೈನ್ಯವನ್ನ ನಾಶ ಮಾಡ್ಲಿಕ್ಕೆ. ನನ್ನ ಒಂದು ಭುಜವೇ ಸಾಕಾಗ್ತದೆ, ಇನ್ನು 19 ಭುಜ ರೆಸ್ಟ್ ಅಲ್ಲಿ ಇರ್ತದೆ, ಅದಕ್ಕೇನು ಕೆಲಸನೇ ಇಲ್ಲ, ಇನ್ನೇನು ಕೆಲಸ ಕೊಡಬೇಕು ಅಂತಿದ್ದೀನಿ ನಾನು. ಅಂಥದ್ರಲ್ಲಿ ನನ್ನ ಪರಾಕ್ರಮ ಏನೂ ಗೊತ್ತಿಲ್ಲದೆ ನೀವು ಅಜ್ಜ ನೀವು ಕಾಲದಲ್ಲಿ ಹಂಗೆ ನೋಡಿದ್ರಿ ಅಂತ ಹೇಳಿ ಬಂದು ಹೇಳಿದ್ರೆ ಅಂತ ಹೇಳಿ ಆ ಮಾಲ್ಯವಂತನಿಗೆ ಬೈದು ತಾನು ತನ್ನ ಪರಾಕ್ರಮವನ್ನ ಎಲ್ಲರ ಮುಂದೆ ಹೇಳ್ಕೊಳ್ತಾ ಇದ್ದಾನೆ. ಇಷ್ಟಾದಾಗ ಅಲ್ಲಿ ಕಪಿಗಳ ಸಮರಕ್ಕೆ, ಯುದ್ಧಕ್ಕೆ ಸಿದ್ಧತೆ ನಡೀತಾ ಇದೆ. ಶ್ರೀರಾಮಚಂದ್ರ ಎಲ್ಲ ಕಪಿಗಳನ್ನು ಉದ್ದೇಶಿಸಿ ಹೇಳ್ತಾನಂತೆ, ಇವತ್ತು ಸಾಯಂಕಾಲ ಆಗಿದೆ, ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಯುದ್ಧ ಪ್ರಾರಂಭ ಆಗ್ತದೆ. ಇವತ್ತು ಎಲ್ಲರೂ ಕೂಡ ಈ ಸುವೇಲಾದ್ರಿ ಅಂತ ಪರ್ವತ, ಆ ಪರ್ವತದಲ್ಲಿ ನಾವೆಲ್ಲರೂ ಕೂಡ ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ಅವತ್ತಿನ ದಿನ ರಾತ್ರಿ ಆ ಲಂಕೆಯ ತೀರದಲ್ಲಿ ಆ ತ್ರಿಕೂಟ ಪರ್ವತದ ಹತ್ರವೇ ಎಲ್ಲ ಕಪಿಗಳು ಬಂದು ವಿಶ್ರಾಂತಿ ಪಡಿತಾ ಇದ್ದಾರೆ. ಮರುದಿನ ಬೆಳಕಾಗ್ತದೆ. ಬೆಳಕಾದಾಗ ನೇನು ಯುದ್ಧಕ್ಕೆ ಹೋಗುವಂತಹ ಸಂದರ್ಭ. ಮಧೂನಿ ಮೂಲಾನಿ ಫಲಾನಿ ಚಾಶು ರಾಮಾನುಜೋ ರಾಮನಿಯೋಗತೋಥ. ಈ ಲಕ್ಷ್ಮಣ ರಾಮನ ಆಜ್ಞೆಯನ್ನು ಪಡೆದು ಎಲ್ಲರನ್ನು ಕೂಡ ಸರಿಯಾಗಿ ನಿಲ್ಲಿಸಿ ಕಪಿಗಳನ್ನ, ಅವರಿಗೆ ಬೇಕಾದಂತಹ ಮಧೂನಿ ಅನೇಕ ಈ ಜೇನುತುಪ್ಪವನ್ನ, ಮೂಲಾನಿ ಗೆಡ್ಡೆಗಳನ್ನ, ಫಲಾನಿ ಹಣ್ಣುಗಳನ್ನೆಲ್ಲ ತಿನ್ಲಿಕ್ಕೆ ಕೊಡ್ತಾ ಇದ್ದಾನೆ. ಸ್ವಲ್ಪ ಹೊಟ್ಟೆ ತುಂಬಿದ್ರೆ ಯುದ್ಧವನ್ನೆಲ್ಲ ಚೆನ್ನಾಗಿ ಮಾಡ್ಬೋದು. ಆಮೇಲೆ ಯುದ್ಧದ ಮಧ್ಯದಲ್ಲಿ ಹೊಟ್ಟೆ ಹಸುವಾಗ್ತದೆ ಅಂತ ಬಂದು ಸ್ವಲ್ಪ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಯಥೇಚ್ಛವಾಗಿ ತಗೊಳ್ರಿ ಅಂತ ಹೇಳಿ ಅವರಿಗೆ ಬೇಕಾದಷ್ಟು ಗೆಡ್ಡೆ ಗೆಣಸುಗಳನ್ನ, ಮೂಲ ಫಲಗಳನ್ನೆಲ್ಲ ಕೊಡ್ತಾ ಇದ್ದಾನೆ. ಕೊಟ್ಟು ಶ್ರೀರಾಮಚಂದ್ರ ಲಕ್ಷ್ಮಣ ಸಮೇತನಾಗಿ ತಾನು ಬಿಲ್ಲು ಬಾಣಗಳನ್ನೆಲ್ಲ ತಗೊಂಡು ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಗೊತ್ತಾಗ್ಲಿಕ್ಕೋಸ್ಕರ ತನ್ನ ಧನುಸ್ಸಿನಿಂದ ಜೋರಾಗಿ ಆ ಹಗ್ಗವನ್ನ ಎಳೆದು ಠೇಂಕಾರ ಮಾಡ್ತಾನೆ. ಠೇಂಕಾರ ಮಾಡಿದಾಗ ಇಡೀ ಒಂದು ಸರ್ತಿ ಲಂಕೆ ನಡಗಿ ಬಿಡುತ್ತದೆ. ಅಂದ್ರೆ ಅಲ್ಲಿ ರಾವಣನಿಗೆ ಗೊತ್ತಾಗ್ತದೆ, ಓ ಇವರೆಲ್ಲ ಸಿದ್ಧರಾಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಇನ್ನು ಯುದ್ಧ ಮಾಡೋದು ಅಂತ ಹೇಳಿ ರಾಮಚಂದ್ರ ಮುಂದೆ ಹೋಗ್ತಾ ಇದ್ದಾನೆ. ಅವನನ್ನು ಹಿಂಬಾಲಿಸಿ ಲಕ್ಷ್ಮಣ, ಸುಗ್ರೀವ, ವಿಭೀಷಣರು ಇವರೆಲ್ಲರೂ ಕೂಡ ಮುಂದೆ ಹೋಗ್ತಾ ಇದ್ದಾರಂತೆ. ಅವಾಗ
ಹರಿಪ್ರಬರ್ಹ ಹನುಮತ್ ಪುರೋಗಾಹ ಶಿಲಾ ವಿಶಾಲ ದಧತಕ್ಕರಾಗ್ರೈಹಿ. ತಾವು ಎಲ್ಲ ವೆಪನ್ಸ್ ರೆಡಿ ಮಾಡ್ಕೊಳ್ಬೇಕಲ್ಲ. ಇವರು ತಂದಿದ್ದು ಅಂತ ಏನಿಲ್ಲ, ಅಲ್ಲೇ ಹೋಗಿ ವೆಪನ್ಸ್ ರೆಡಿ ಮಾಡ್ಕೊಳ್ಳೋದು. ಅವರು ಎಲ್ಲ ಕಪಿಗಳೆಲ್ಲ ಸೇರಿ ಕೆಲವೊಬ್ಬರು ಬಂಡೆಗಳನ್ನ ಕೈಯಲ್ಲಿ ಹೊತ್ಕೊಂಡ್ರಂತೆ, ಕೆಲವೊಬ್ಬರು ಕೈಯಲ್ಲಿ ಅಲ್ಲಲ್ಲಿದ್ದಂತಹ ಪರ್ವತಗಳನ್ನೆಲ್ಲ ತುಂಡು ತುಂಡು ಮಾಡಿ, ಯಾರ್ಯಾರಿಗೆ ಪರ್ವತ ಎತ್ತೋ ಶಕ್ತಿ ಇದೆ ಅವರೆಲ್ಲ ಪರ್ವತಗಳನ್ನು ಹಿಡ್ಕೊಂಡೇ ಬರ್ತಾ ಇದ್ದಾರಂತೆ. ಬಂದ್ ಕೂಡಲೇ ಡೈರೆಕ್ಟ್ ಹಾಕಿ ಬಿಡಬಹುದು ಅಂತ ಹೇಳಿ. ಇನ್ನು ಕೆಲವೊಬ್ಬರು ಅಲ್ಲಿದ್ದ ಮರಗಳನ್ನೆಲ್ಲ ಕಿತ್ತಿ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರಂತೆ. ಇಷ್ಟಾದಾಗ ಶ್ರೀರಾಮಚಂದ್ರನಿಗೆ ವಿಭೀಷಣ ಹೇಳ್ತಾನಂತೆ, ಅಲ್ಲ ಇನ್ನೊಂದ್ ಸರ್ತಿ ಏನಾದರೂ ವಾರ್ನಿಂಗ್ ಕೊಡ್ಬೇಕಾ ರಾಮಚಂದ್ರ ರಾವಣನಿಗೆ ಅಂತ ಹೇಳಿ. ಅವಾಗ ಆ ವಿಭೀಷಣನ ಅಭಿಪ್ರಾಯದಂತೆ ರಾಮಚಂದ್ರ ಅಂಗದನನ್ನು ಕಳಿಸ್ತಾ ಇದ್ದಾನೆ. ಒಂದ್ ಸರ್ತಿ ಹೋಗಿ ರಾವಣನನ್ನ ನೋಡಿ ಹಿಂಗಿದೆ ಒಂದು ಲಾಸ್ಟ್ ವಾರ್ನಿಂಗ್ ಅಂತ ಕೊಟ್ಟು ಬಾ ನೀನು ಅಂತ ಹೇಳಿ ಅಂಗದನನ್ನ ಕಳಿಸಿದ್ರೆ ಅಂಗದ ಹೊರಡ್ತಾನಂತೆ. ಅಥಾಂಗದೋ ವನ್ನಿರಿವ ಪ್ರದೀಪ್ತ ಪ್ರಾಕಾರ ಮುಲ್ಲಂಘ್ಯ ಪುರಂ ಪ್ರವಿಶ್ಯ ತನ್ಮಂದಿರಂ ಸುಂದರಮಾವಸಂತಂ ದಶಾನನಂ ಮಂತ್ರ ಪರಂ ದದರ್ಶ. ಆ ಅಂಗದ ತಾನೇನ್ ಮಾಡ್ತಾನಂತಂದ್ರೆ ಪ್ರಾಕಾರ ಉಲ್ಲಂಘ್ಯ, ಅಲ್ಲಿದ್ದ ಗೋಡೆಯನ್ನು ದಾಟ್ಕೊಂಡು ಹಿಂದಿನ ಬಾಗಿಲಿಂದ ಹೋಗ್ತಾನಂತ. ಯಾವತ್ತು ಒಳ್ಳೆಯವರು ಒಳ್ಳೆ ಕೆಲಸಕ್ಕೆ ಅಂತ ಹೋದಾಗ ಫ್ರಂಟ್ ಡೋರ್ ಇಂದ ಮುಂದೆ ಹೋಗ್ಬೇಕಂತೆ. ಈ ಯುದ್ಧಕ್ಕೆ ಅವನು ನಮ್ಮ ಶತ್ರು ಅಂತಾದಾಗ ಅವನ ಮನೆಗೆ ಹಿಂದಿನ ಬಾಗಿಲಿಂದ ಹೋಗ್ಬೇಕು ಅಂತ. ಅದಕ್ಕೆ ಯಾರಾದ್ರೂ ಬರ್ಬೇಕಾದ್ರೆ ಹಿಂದಿನ ಬಾಗಿಲಿಂದ ಬರಬೇಡ್ರಿ, ಎದುರುಗಡೆಯಿಂದನೇ ಬರ್ರಿ ಅಂತ ಹೇಳೋದು. ಅದನ್ನ ಸೂಚನೆ ಮಾಡ್ಲಿಕ್ಕೆ ಅಂತ ಹೇಳಿ ಈ ಅಂಗದ ಏನ್ ಮಾಡಿದ, ಪ್ರಾಕಾರ ಮುಲ್ಲಂಘ್ಯ ಕಂಪೌಂಡ್ ಹಾರಿ ಅಲ್ಲಿಂದ ತಾನು ಹಿಂದಗಡೆ ಭಾಗಗಳಿಂದ ಒಳಗೆ ಹೋಗ್ತಾ ಇದ್ದಾನಂತೆ. ಅಲ್ಲಿ ದೊಡ್ಡ ಸಭೆ ಸೇರಿಸಿದಾನೆ, ಹೆಂಗೆ ಕಪಿಗಳನ್ನ ಕೊಲ್ಲಬೇಕು, ನಾವು ಯಾವ ರೀತಿ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಆ ರಾವಣ ಅಲ್ಲಿದ್ದ ರಾಕ್ಷಸರಿಗೆಲ್ಲರಿಗೂ ಹೇಳ್ತಾ ಇದ್ದಾನಂತೆ. ಅಷ್ಟೊತ್ತಿಗೆ ಇಲ್ಲಿ ಅಂಗದ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ. ನೀ ಎಲ್ಲಿಂದ ಬಂದ, ಇನ್ ಯಾರು ತಡಿಲೇ ಇಲ್ಲಲ್ಲ, ಹೆಂಗ್ ಬಂದ ಇವನು ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾನೆ. ಕೇಳ್ತಾನ ಅವನು, ಕಕ್ಕಸ್ಯ ಸೋನು ಕುತ ಆಗತಸ್ತ್ವಂ. ಒಂದ್ಸರ್ತಿ ಒಂದು ಕೋತಿ ಬಂದು ಬಹಳಷ್ಟು ಅವಾಂತರ ಮಾಡಿ ಹೋಗಿದೆ, ಇದು ಯಾವ ಕೋತಿ, ಅದೇನಾ ಕೋತಿ ಅಂತ ಸರಿಯಾಗಿ ನೋಡ್ತಾ ಇದ್ದಾನೆ. ಇಲ್ಲ ಇಲ್ಲ ಇದೆಲ್ಲ ಬೇರೆ ಕೋತಿ ಅಂತ ಗೊತ್ತಾಗ್ತದೆ ಅವನಿಗೆ. ಯಾರಪ್ಪ ನೀನು, ಯಾರ ಮಗ ನೀನು ಅಂತ ಕೇಳ್ತಾ ಇದ್ದಾನ. ಅವಾಗ ಅವನು ಹೇಳ್ತಾನೆ, ಮಾಂ ವಾಲಿನ ಸೂನು ಮವೈಹಿ ರಾಜನ್. ನಿನ್ ಗೊತ್ತಿದೆ ಅಲ್ಲಪ್ಪ, ನಿನ್ನ ಬೆಸ್ಟ್ ಫ್ರೆಂಡು ನನ್ನ ಅಪ್ಪನ ಹತ್ರ ಸೋತು, ನಿಮ್ಮಪ್ಪ ನಾನು ಸಣ್ಣವನಿದ್ದಾಗ ಕೀಟದ ರೀತಿ ನನ್ನ ಮುಂದೆ ಬಂದು ನೇತ್ ಹಾಕಿದ್ದ, ಈಗ ದೊಡ್ಡವನಾಗಿದೆ ಆಗ್ಲಿ, ನನ್ನ ಅಪ್ಪನ ಬಹಳ ಫ್ರೆಂಡ್ ಅಲ್ಲ ನೀನು, ಅವನಿಂದ ಸೋತು ಅವನಿಂದ ಮೈತ್ರಿ ಮಾಡ್ಕೊಂಡಿದ್ಯಲ್ಲ ನೀನು, ಅಂತ ವಾಲಿಯ ಮಗ ನಾನು ಅಂಗದ ಅಂತ ಹೇಳಿ ಅವನಿಗೆ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾನೆ. ನೀನು ದೊಡ್ಡ ಗುರುದ್ರೋಹಿ, ಹಿರಿಯರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಅವ್ರನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಇದು ಯಾವುದು ಗೊತ್ತಿಲ್ಲದೆ ಇರೋರು, ಯಾರು ತಪಸ್ಸು ಮಾಡ್ತಾ ಇರ್ತಾರೋ ಅವರ ತಪಸ್ಸನ್ನೆಲ್ಲ ಹಾಳು ಮಾಡುವನು, ಉತ್ತಮ ಕುಲದ ಸ್ತ್ರೀಯರು ಅಂತಿದ್ರೆ ಅವರನ್ನ ಹಾಳು ಮಾಡಿ ಅದರಿಂದ ನೀನು ಸುಖ ಪಡುವವನು, ಎಲ್ಲ ದೇವತೆಗಳನ್ನ ದ್ವೇಷಿಸುವವನು ನೀನು, ಅಂತ ನಿನ್ನ ಪಾಪದ ಕೊಡ ತುಂಬಿದೆ. ಈಗಾಗ್ಲೇ ಒಂದು ಮರ ಇರ್ತದೆ, ಆ ಮರ ಸಾರ್ಥಕ ಯಾವಾಗ ಆಗ್ತದೆ ಅಂತಂದ್ರೆ ಫಲ ಬಿಟ್ಟಾಗ, ಹಣ್ಣು ಬಿಟ್ಟಾಗ. ಅದೇ ರೀತಿ ನಿನಗೀಗ ಸಾರ್ಥಕತೆಯ ಸಂದರ್ಭ ಬಂದಿದೆ ಅಂದ್ರೆ ಈ ದೊಡ್ಡ ಪಾಪದ ಮರ ಬಿಟ್ಟಾಗಿ ಈಗ ಹಣ್ಣು ಕೊಡೋ ಸಂದರ್ಭ. ಅಂದ್ರೆ ಇಲ್ಲಿ ಫಲ ಅಂತಂದ್ರೆ ನಿನ್ನ ಮೃತ್ಯುವೆ. ಹಾಗಾಗಿ ನಿನ್ನ ಫಲ ಹೊಂದಲಿಕ್ಕೆ ಸಂದರ್ಭ ಬಂದಿದೆ. ಹಾಗಾಗಿ ನಿನಗೆ ಏನು ಅಂತಂದ್ರೆ ಮಹಾ ದುರ್ಬಲ, ನಿನ್ನಂತಹ ದುರ್ಬಲನನ್ನ ನಾನು ನೋಡೇ ಇಲ್ಲ. ರಾವಣನಿಗೆ ದೊಡ್ಡ ಅವಮಾನ ಅದು. ಅವನು ಎಲ್ಲ ದೇವತೆಗಳನ್ನು ಗೆದ್ದು ಬಂದವನ್ನ ಈ ಅಂಗದ ಬಂದು ನೀನು ದುರ್ಬಲ. ಯಾಕೆ, ನೀನು ನಿಜವಾಗಿಯೂ ಧೈರ್ಯ ಇದ್ದಿದ್ರೆ, ನಿನಗೆ ನೀನು ಬಲವಂತ ಅಂತ ಆಗಿದ್ರೆ ರಾಮಚಂದ್ರನ ಎದುರುಗಡೆಯಿಂದ ಸೀತೆಯನ್ನು ಎಳ್ಕೊಂಡು ಹೋಗ್ಬೇಕಿತ್ತು. ರಾಮಚಂದ್ರನನ್ನ ಅದ್ಯಾವುದೋ ಜಿಂಕೆ ಮಾಡಿಸಿ ಮಾರೀಚನನ್ನ ಕಳಿಸಿ ಅವ್ರು ಯಾರು ಇಲ್ಲದೆ ಇರಬೇಕಾದ್ರೆ ದುರ್ಬಲನಂತೆ, ಅದು ಸೀತೆ ಮುಂದೆ ಡೈರೆಕ್ಟ್ ಬಂದು ಕರ್ಕೊಂಡು ಹೋಗಿದ್ದು ಅಲ್ಲ, ಮಾರು ವೇಷ ಮಾಡ್ಕೊಂಡು ಬಂದು ನೀನು ಕರ್ಕೊಂಡು ಹೋಗಿದ್ದಿ ನೀನು. ಹಾಗಾಗಿ ನಿನ್ನಂಥವನನ್ನ ರಾಮಚಂದ್ರ ಸಂಹಾರ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಈಗಾಗಲೇ ಯುದ್ಧಕ್ಕೆ ಬಂದಾಗಿದೆ. ಇಷ್ಟಾಗಿಯೂ ನೀನು ಈ ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ ರಾಮಚಂದ್ರ. ನೀನು ಸೀತೆಯನ್ನ ಕೊಟ್ಟು ಅವನ ಪಾದಕ್ಕೆ ಎರಗಿದಿ ಅಂತಾದ್ರೆ ನಿನ್ನನ್ನ ಇಲ್ಲೇ ಯುದ್ಧವನ್ನ ಬಿಟ್ಟು ನಾವು ವಾಪಸ್ ಹೊರಡ್ತೇವೆ. ನಿನಗೆ ಇದು ಒಪ್ಪಿಗೆ ಇಲ್ಲ ಅಂದ್ರೆ ನೋಚೇತ್ ಪ್ರಿಯಾರ್ಥಾನು ಉಪಭುಂಕ್ಷ ಶೀಘ್ರಂ. ನಿನಗೆ ಇದು ಒಪ್ಪಿಗೆ ಇಲ್ಲ ಅಂತಂದ್ರೆ ನಿನ್ನ ಕೊನೆಯ ಆಸೆಗಳು ಅಂತ ಏನಾದ್ರೂ ಇದ್ರೆ ಅದೆಲ್ಲವನ್ನು ತೀರಿಸ್ಕೊಂಡ್ಬಿಡಪ್ಪ. ಯಾಕೆ ಅಂತಂದ್ರೆ ನಾಳೆ ದಿವಸ ನೀನು ಇರಲ್ಲ ಇಲ್ಲಿ. ಹಾಗಾಗಿ ನಿಂಗೆ ಮೊದಲೇ ಗೊತ್ತಾಗ್ತಾ ಇದೆ, ಕೆಲವೊಬ್ಬರಿಗೆ ಮೃತ್ಯು ಬರುವುದೇ ಗೊತ್ತಾಗುದಿಲ್ಲ ಅಂತೆ, ಯಾವಾಗ ಬರ್ತದೆ ಅಂತ. ಅದ್ರ ನಿನ್ ಪುಣ್ಯ ನಿನಗೆ ಗೊತ್ತಾಗ್ತಾ ಇದೆ ನಿನ್ನ ಮೃತ್ಯು ಯಾವಾಗ ಬರ್ತಾ ಇದೆ ಅಂತ. ಹಾಗಾಗಿ ನೀ ಹೋಗಿ ನಿನ್ನ ಕೊನೆ ಆಸೆಗಳು ಅಂತ ಏನಾದ್ರೂ ಇದ್ರೆ ಅದನ್ನೆಲ್ಲ ಪೂರೈಸ್ಕೋ ಅಂತ ಹೇಳಿ ರಾಮಚಂದ್ರ ಹೇಳಿದಾನೆ. ಈ ಮಾತನ್ನ ನಿನಗೆ ತಿಳಿಸ್ಲಿಕ್ಕಾಗಿ ಹೇಳಿದಾನೆ ಅಂತ ಅಂದ್ಕೂಡ್ಲೆ ನನಗೆ ಬಹಳಷ್ಟು ಸಿಟ್ಟು ಬರ್ತದೆ. ಆ ಅಂಗದ ಆ ವಿಷಯವನ್ನ ಪ್ರೆಸೆಂಟ್ ಮಾಡಿದ್ ನೋಡಿದ್ರೇನೆ ಇವನಿಗೆಲ್ಲ ಕಣ್ಣು ಕೆಂಪಾಗ್ತದೆ. ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಹೇಳ್ತಾನೆ, ಇವನು ಮುಗಿಸ್ಬಿಡ್ರಿ ಕಪಿಯನ್ನ ಅಂತ. ಅವ್ರು ಬಂದು ಕೆಲವೊಬ್ಬರು ಅವನ ತಲೆ ಹಿಡ್ಕೊಳ್ತಾರೆ, ಕೈ ಕಾಲನ್ನೆಲ್ಲ ರಾಕ್ಷಸರು ಬಂದು ಹಿಡ್ಕೊಳ್ತಾ ಇದ್ದಾರೆ. ಈ ಅಂಗದ ಜೋರಾಗಿ ಆಕಾಶಕ್ಕೆ ಹಾರಿ ಒಂದ್ ಸರ್ತಿ ಎಲ್ಲರನ್ನು ಜಾಡಿಸ್ತಾನೆ. ಜಾಡಿಸಿದ್ಕೊಳ್ಳಿ ಎಲ್ಲ ರಾಕ್ಷಸರು ಹಪ್ಪ ಅಂತ ಕೆಳಗೆ ಬಿದ್ದು ಎಷ್ಟೋ ರಾಕ್ಷಸರು ಸತ್ತೋಗ್ತಾರೆ. ಅಲ್ಲಿಂದ ಬರ್ತಾನೆ, ಪ್ರಾಸಾದ ಭಂಗಂ ವಿದದೇಂಗ ದೋಥ. ಆಯ್ತು ಯುದ್ಧಕ್ಕೆ ಅಂತ ಹೇಳಾಯ್ತಲ್ಲ ಅಂತ ಹೇಳಿ ಆ ಅಂಗದ ಬರಬೇಕಾದ್ರೆ ಏನು ಪ್ರಾಸಾದ ಇದೆ, ದೊಡ್ಡ ಗೋಡೆ ಇರ್ತದೆ, ಆ ಗೋಡೆಯನ್ನೆಲ್ಲ ಒಡ್ಕೊಂಡು ಬರ್ತಾ ಇದ್ದಾನೆ. ಎಲ್ಲ ಕಪಿಗಳು ಒಳಗೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಆ ಪ್ರಾಸಾದ ಭಂಗಂ
ಆ ಪ್ರಾಸಾದವನ್ನ ಒಡ್ಕೊಂಡು ತಾನು ಬರ್ತಾ ಇದ್ದಾನೆ. ಬಂದು ಇನ್ನು ಆ ಕಪಿಗಳೆಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನ, ಬೆಟ್ಟಗಳನ್ನ, ಮರಗಳನ್ನ ಆಯುಧಗಳನ್ನಾಗಿ ಮಾಡಿಕೊಂಡು ಆ ಕಪಿಗಳ ಎಲ್ಲ ಕಪಿಶ್ರೇಷ್ಠರೆಲ್ಲ ಲಂಕೆ ಒಳಗೆ ನುಗ್ಗಿ ಬಂದು ಇಡೀ ಲಂಕೆಯನ್ನ ಹಾಳು ಮಾಡ್ತಾ ಇದ್ದಾರಂತೆ. ಇದು ಹೇಗಿತ್ತು ಅಂತಂದ್ರೆ, ಒಂದು ಹಡಗಿರ್ತದೆ ಸಮುದ್ರದಲ್ಲಿ. ಆ ಹಡಗು ಬಹಳಷ್ಟು ಮಳೆ ಬಂದಾಗ, ಜೋರು ಗುಡುಗು ಸಿಡಿಲು ಅಂತಿದ್ದಾಗ ಸಮುದ್ರದಲ್ಲಿ ಅಲೆಗಳು ಜೋರಾಗ್ತದೆ. ಅಲೆಗಳು ಜೋರಾದಾಗ ಸ್ಥಿರವಾಗಿದ್ರು ಹಡಗು ಹೆಂಗೆ ಅಲಗಾಡ್ತದಲ್ಲ ಜೋರಾಗಿ, ಆ ರೀತಿ ಲಂಕೆ ಸಮುದ್ರ ಮಧ್ಯದಲ್ಲಿದೆ, ಅದು ಸ್ಥಿರವಾಗಿಯೇ ಇದೆ. ಆದ್ರೆ ಈ ಕಪಿಗಳ ಕೋಲಾಹಲಕ್ಕೆ ಆ ಸಮುದ್ರ ಮಧ್ಯದಲ್ಲಿ ಹಡಗು ಅಲಗಾಡದಂಗೆ ಇಡೀ ಲಂಕೆ ಜೋರಾಗಿ ಅಲಗಾಡ್ತಾ ಇದೆ ಅಂತೆ. ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನೋ ಆಗ್ತಾ ಇದೆ, ಎಲ್ಲ ಸ್ಟ್ರೈಕ್ ನಡೀತಾ ಇರಬೇಕು ಅಂತ ಹೇಳಿ ಹೊರಗಡೆಯಿಂದ ಜೋರಾಗಿ ಚೀರಾಡುವ ಶಬ್ದ, ಯುದ್ಧ ಆಗ್ತದೆ, ಮೇಲಿಂದ ಏನೇನೋ ಬಂದು ಬೀಳ್ತಾ ಇದೆ ಮನೆಗಳ ಮೇಲೆ, ಪರ್ವತಗಳನ್ನ ಎಲ್ಲ ತಂದು ಆ ಕಪಿಗಳು ಎಸಿತಾ ಇವಂತೆ. ಇಷ್ಟಾದಾಗ ರಾವಣ ಒಂದೊಂದೇ ದಿಕ್ಕಿಂದ ಅವರವನ್ನ ಕಳಿಸ್ತಾ ಇದ್ದಾನಂತೆ. ಲಂಕೆಗೆ 4 ದ್ವಾರಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳಿ 4 ದ್ವಾರಗಳು. ಅದರಲ್ಲಿ ಪಶ್ಚಿಮ ದಿಕ್ಕಿನ ದ್ವಾರದಲ್ಲಿ ಇಂದ್ರಜಿತ್ ತನ್ನ ಮಗನನ್ನ ಕಳಿಸ್ತಾ ಇದ್ದಾನೆ. ಪೂರ್ವ ದಿಕ್ಕಿಗೆ ಪ್ರಹಸ್ತ, ಆ ರಾವಣನ ಮಂತ್ರಿ, ಆ ಮಂತ್ರಿಯನ್ನು ಕಳಿಸ್ತಾ ಇದ್ದಾನಂತೆ. ದಕ್ಷಿಣ ದಿಕ್ಕಿಗೆ ವಜ್ರದಂಷ್ಟ್ರ, ಆ ದಂಷ್ಟ್ರ ಅಂದ್ರೆ ಹಲ್ಲು, ವಜ್ರದ ಹಲ್ಲಿತ್ತವನಿಗೆ ಅಂತ, ಅಷ್ಟು ಗಟ್ಟಿ ಹಲ್ಲು ಅವನನ್ನು ಕಳಿಸ್ತಾ ಇದ್ದಾನಂತೆ. ಉತ್ತರ ದಿಕ್ಕಿನಲ್ಲಿ ತಾನೇ ಸ್ವತಃ ರಥವನ್ನೇರಿ ಹೋಗ್ತಾ ಇದ್ದಾನೆ. ಈ ರೀತಿ 4 ದಿಕ್ಕುಗಳಿಂದ ಅವರು ಆಕ್ರಮಣ ಮಾಡಬಾರದು ಅಂತ ಹೇಳಿ 4 ದಿಕ್ಕುಗಳನ್ನ ಈ ರಾಕ್ಷಸರಿಂದ ತಾನು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಇಷ್ಟಾದಾಗ ರಾಮಚಂದ್ರ ವಿಭೀಷಣನನ್ನ ಕರ್ಕೊಂಡು ಲಂಕೆ ಹೇಗಿದೆ, ಎಲ್ಲೆಲ್ಲಿಂದ ಕಪಿಗಳನ್ನ ಕಳಿಸ್ಬೇಕು ಅಂತೆಲ್ಲ ಉಪಾಯ ಮಾಡ್ತಾ ಇದ್ದಾನೆ. ಪ್ರಭು ಪ್ರತೀಚ್ಯಾಂ ದಿಶಿ ಯೋಧನಾಯ ಪ್ರಭುಂ ಹನುಮಂತ ಮಥಾದಿದೇಶ ಪ್ರಾಚ್ಯಾಂ ಚ ನೀಲಂ ದಿಶಿ ವಾಲಿಸೂನುಂ ಯಾಮ್ಯಾಂ ಸ್ವಯಂ ಚಾವಸದುತ್ತರಾಸ್ಯಾಂ ಉತ್ತರಸ್ಯಾಂ. ರಾಮಚಂದ್ರ ಹೇಳಿದಂತೆ ಪಶ್ಚಿಮ ದಿಕ್ಕಲ್ಲಿ ಯುದ್ಧಕ್ಕೆ ಅಂತ ಹೇಳಿ ಹನುಮಂತನನ್ನ ಕಳಿಸ್ತಾ ಇದ್ದಾನಂತೆ. ಪೂರ್ವ ದಿಕ್ಕಿಗೆ ನೀಲ, ಆ ನೀಲ ಸೇನಾಪತಿ ಅನೇಕ ಸೇನೆಗಳನ್ನ ತಗೊಂಡು ನೀಲ ಹೋಗ್ತಾ ಇದ್ದಾನಂತೆ. ದಕ್ಷಿಣ ದಿಕ್ಕಿಗೆ ಅಂಗದನನ್ನ ಕಳಿಸ್ತಾ ಇದ್ದಾನಂತೆ. ಈ ರೀತಿ ಉತ್ತರ ದಿಕ್ಕಿಗೆ ತಾನೇ ರಾಮಚಂದ್ರ ಹೋಗ್ತಾ ಇದ್ದಾನೆ. ಅಲ್ಲಿ ಉತ್ತರ ದಿಕ್ಕಿಗೆ ರಾವಣ ಹೋದ, ಇಲ್ಲಿ ಉತ್ತರ ದಿಕ್ಕಿಗೆ ರಾಮಚಂದ್ರ ಹೋಗ್ತಾ ಇದ್ದಾನಂತೆ. ಹೋಗಿ ಆ ನೀಲನೊಟ್ಟಿಗೆ, ಪೂರ್ವ ದಿಕ್ಕಿಗೆ ನೀಲ ಹೋಗಬೇಕಾದ್ರೆ ಅವನೊಟ್ಟಿಗೆ ಮೈಂದ, ವಿವಿಧ ಈ ಎಲ್ಲ ಕಪಿ ಸೈನ್ಯವನ್ನ ಕಳಿಸ್ತಾ ಇದ್ದಾನೆ. ಇನ್ನು ಅಂಗದ ದಕ್ಷಿಣ ದಿಕ್ಕಿಗೆ ಹೋದ, ಗಜ, ಗವಯ, ಗವಾಕ್ಷ ಈ ಎಲ್ಲ ಕಪಿಗಳು ಆ ಅಂಗದನನ್ನ ಅನುಸರಿಸಿ ಹೋದ್ರಂತೆ. ಈ ಹನುಮಂತನನ್ನ ಅನುಸರಿಸಿ ಪ್ರಮಾಥಿ ಅಂತ ಒಬ್ಬ ಕಪಿ, ಅವನು ಕಪಿ ತನ್ನ ದೊಡ್ಡ ಸೈನ್ಯವನ್ನು ತಗೊಂಡು ಹೋಗ್ತಾ ಇದ್ದಾನಂತೆ. ಈ ರೀತಿ ಇವರೆಲ್ಲ ಉಳಿದವರು, ಇನ್ನು ಸುಗ್ರೀವ, ವಿಭೀಷಣ ಇವರೆಲ್ಲ ರಾಮಚಂದ್ರನನ್ನ ಅನುಸರಿಸಿ ಲಕ್ಷ್ಮಣ ರಾಮ ಸಮೇತರಾಗಿ ಉತ್ತರ ದಿಕ್ಕಿಗೆ ಹೋಗ್ತಾ ಇದ್ದಾರೆ. ಈ ರೀತಿ ಅನೇಕ ವಾನರ ಸೇನೆ ತಮ್ಮ ಸೇನಾಪತಿಗಳೊಟ್ಟಿಗೆ ಸೇರ್ಕೊಂಡು ಆ ದೊಡ್ಡ ದೊಡ್ಡ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇಡೀ ಲಂಕೆಯನ್ನ ತಾವು ಪ್ರವೇಶ ಮಾಡ್ತಾ ಇದ್ದಾರೆ. ಪೂರ್ತಿ ಸುತ್ತುವರೆದು ಬಿಟ್ಟಿದಾರಂತೆ. ಈ ಸುಷೇಣ ಅಂತ ಒಬ್ಬ ಕಪಿ, ಆ ಸುಷೇಣ ಆಲ್ರೌಂಡರ್ ಇದ್ದ ಹಾಗೆ, ಎಲ್ಲ ಕಡೆ ನೋಡ್ಕೊಳ್ಳೋನು. ಹಾಗಾಗಿ ಆ ಸುತ್ತಲೂ ಸೈನ್ಯವನ್ನ ಹಾಕಿ ಸುಷೇಣ ಎಲ್ಲ ಕಡೆಯಿಂದ ತಾನು ಪ್ರವೇಶ ಮಾಡ್ತಾ ಇದ್ದಾನಂತೆ. ಒಟ್ಟು ಈ ರೀತಿ 36 ಕೋಟಿ ಸಂಖ್ಯೆಯ ಪ್ರಸಿದ್ಧವಾದಂತಹ ಸೇನಾಪತಿಗಳನ್ನು ಹೊಂದಿದಂತಹ ಈ ಕಪಿ ಸೈನ್ಯ ರಾಮಚಂದ್ರನ ಹಿಂದೆ ಹೋಗ್ತಾ ಇದೆ. ಅವನೊಟ್ಟಿಗೆ ವಿಭೀಷಣ, ಸುಗ್ರೀವ ಇಬ್ಬರು ಕೂಡ ಇದಾರಂತೆ. ಇವರನ್ನ ಹೊಂದಿ ಆ ಯುದ್ಧ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಕಪಿಗಳು ಕೆಲವೊಬ್ಬರು 1 ಆನೆಯ ಬಲದವರು, ಅವರೆಲ್ಲ ಸಣ್ಣ ಸಣ್ಣ ರಾಕ್ಷಸರು ಅಂತ ಇರ್ತಾರಲ್ಲ, ಅವರೊಟ್ಟಿಗೆ ಯುದ್ಧ ಮಾಡ್ತಾ ಇದಾರಂತೆ. ಕೆಲವೊಬ್ಬರು 100 ಆನೆ ಬಲ, ಕೆಲವೊಬ್ಬರು 1000, ಲಕ್ಷ, ಕೋಟಿ, ಕೆಲವೊಬ್ರು ಎಣಿಸ್ಲಿಕ್ಕೆ ಆಗಲ್ಲ ಎಷ್ಟು ಆನೆಗಳು ಅಂತ, ಅಷ್ಟು ಆನೆ ಬಲದವರು ಅವರವರ ಯೋಗ್ಯರೊಟ್ಟಿಗೆ ತಾವು ಯುದ್ಧ ಮಾಡ್ತಾ ಇದ್ದಾರಂತೆ. ಅಲ್ಲಿದ್ದ ಇಷ್ಟಾದೀಗ ಬಿಲ್ಲು ಬಾಣ ಹಿಡಿದಂತಹ ಶ್ರೀ ರಾಮಚಂದ್ರ ಆ ಮಧ್ಯದಲ್ಲಿ ರಾಮ ಮತ್ತು ಲಕ್ಷ್ಮಣರು ಹೋಗ್ತಾ ಇದ್ರೆ, ಆ ಎಡಬಲದಲ್ಲಿ ಸುಗ್ರೀವ ಮತ್ತು ವಿಭೀಷಣ ಇಬ್ಬರು ಕೂಡ ಇನ್ನಷ್ಟು ಪ್ರಕಾಶಮಾನರಾಗಿ ಕಾಣ್ತಾ ಇದ್ದಾರೆ ಅಂತ. ಅಂಥ ರಾಮಚಂದ್ರ ತಾನು ಯುದ್ಧಕ್ಕಾಗಿ ಹೋದ. ಕಪಿಗಳು ಬರ್ತಾ ಇದ್ದ ಹಾಗೆ ಯಂತ್ರಾಣ್ಯಕೃಂತನ್ ಪರಿಖಾ ಅಪೂರಯನ್, ಅಲ್ಲಿದ್ದ ಯುದ್ಧ ಯಂತ್ರಗಳು, ಯಂತ್ರ ಮಿಷನರೀಸ್ ಆವಾಗ್ಲೂ ಇದ್ವಂತೆ. ಅಂದ್ರೆ ಈ ಬಾಣ ಬಿಡ್ಲಿಕ್ಕೆ ಅಂತ ಯಂತ್ರಗಳು, ಆ ಬಾಣ ಜೋಡಿಸಿಟ್ರೆ ತಾನೇ ಎಲ್ಲ ಬಿಡ್ತಾ ಇದ್ವಂತೆ. ಅದೇ ರೀತಿ ಎಣ್ಣೆ, ಬಿಸಿ ಕಾದ ಎಣ್ಣೆಯನ್ನ ಹಾಕ್ಲಿಕ್ಕೆ ಅಂತ, ಇನ್ನು ಬೆಂಕಿಯ ಉಂಡೆ, ಅದಕ್ಕೆ ಬೆಂಕಿ ಹಚ್ಚಿ ಬಿಟ್ರೆ ಅದು ಹೋಗಿ ಬೀಳ್ತಾ ಇತ್ತು ಅಂತ. ಈ ರೀತಿ ಯಂತ್ರಗಳೆಲ್ಲ ಸಾಲಾಗಿ ಇಟ್ಟಿದ್ದರಂತೆ, ರೆಡಿ ಮಾಡಿ ಅದಕ್ಕೆ ಪಾಲಿಶ್ ಹಚ್ಚಿ ಎಣ್ಣೆ ಹಾಕಿ ಎಲ್ಲ ಆ ಯಂತ್ರಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರಂತೆ ಕಪಿಗಳು ಹೋಗಿ. ಪರಿಖಾ ಅಪೂರಯನ್, ಅಲ್ಲಿದ್ದಂತಹ ಅನೇಕ ಕಂದಕಗಳು, ಈ ರಾಜ್ಯದ ಒಳಗೆ ಬರಬಾರದು ಅಂತಿದ್ದ ಕಂದಕಗಳನ್ನೆಲ್ಲ ಮಣ್ಣು ಹಾಕಿ ಅದನ್ನ ಮುಚ್ಚಿ ಪೂರಣೆ ಮಾಡ್ತಾ ಇದ್ದಾರಂತೆ. ಈ ರೀತಿ ಗೋಡೆಗಳನ್ನೆಲ್ಲ ಒಡಿತಾ ಇದ್ದಾರೆ. ಮಧ್ಯ ಮಧ್ಯದಲ್ಲಿರುವ ಕಾಡುಗಳನ್ನೆಲ್ಲ ತುಂಡರಿಸಿ ಅಲ್ಲಿದ್ದ ಮರಗಳನ್ನೆಲ್ಲ ತರ್ತಾ ಇದ್ದಾರಂತೆ. ಒಳಗೆ ಸಿಟಿ ಒಳಗೆ ಬಂದು ಅಲ್ಲಿದ್ದ ಉಪ್ಪರಿಗೆಗಳಿಗೆಲ್ಲ ಹಾಳು ಮಾಡ್ತಾ ಇದ್ದಾರೆ ಈ ಕಪಿಗಳು. ಇಷ್ಟಾದಾಗ
ನಾನಾಯುಧಧರ ವೀರ ರಾಕ್ಷಸ ರಣಕೋವಿದಾ ಪ್ರತ್ಯೇಕಂ ಪ್ರತ್ಯಗಚ್ಚನ್ಸ್ತೆ ಕಪೀನ್ ಕಂಪಿತ ಪಾದಪಾನ್. ರಾವಣ ತಾನು ತನ್ನ ಸೈನ್ಯವನ್ನು ಕೂಡ ಕಳಿಸ್ತಾ ಇದ್ದಾನಂತೆ. ಅನೇಕ ಆಯುಧಗಳನ್ನು ಧರಿಸಿರುವಂತಹ ಒಬ್ಬೊಬ್ಬರ ಆಯುಧ ಬೇರೆ ಬೇರೆ ಅಂತೆ ಆ ರಾಕ್ಷಸರ ಆಯುಧ. ಅಂಥ ಆಯುಧವನ್ನು ಧರಿಸಿರುವಂತಹ ರಣಕೋವಿದರು, ಅವರು ಯುದ್ಧವನ್ನ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿತ್ತಂತೆ. ಅಂತಹ ರಾಕ್ಷಸರೆಲ್ಲ ವೀರರಾದವರು ಅವರು ಆ ಕಪಿಗಳಿಗೆ ತೊಂದರೆ ಕೊಡ್ಲಿಕ್ಕೆ, ಕಪಿಗಳನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಟಿದಾರಂತೆ. ರಾಮ ರಾವಣ ಭೃತ್ಯಾನಾಂ ದ್ವಂದ್ವ ಯುದ್ಧಂ ಅಭೂನ್ಮಿತಃ. ಪರಸ್ಪರ ಇಲ್ಲಿ ರಾಮನ ದೂತರು, ರಾವಣನ ರಾಕ್ಷಸ ದೂತರು ಇಬ್ಬರು ಸೇರಿ ಪರಸ್ಪರ ದ್ವಂದ್ವ ಯುದ್ಧ ಆಗ್ತಾ ಇದೆ ಅಂತೆ. ಎಲ್ಲ ಕಪಿಗಳು ರಾಕ್ಷಸರ ಮೇಲೆ ಹೋಗಿ ಬೀಳ್ತಾ ಇದ್ದಾರಂತೆ. ರಾಕ್ಷಸರು ಈ ಕಪಿಗಳನ್ನು ಹೊಡಿತಾ ಇದ್ದಾರಂತೆ ಅವರವ್ರ ಇಟ್ಕೊಂಡ ಆಯುಧಗಳಲ್ಲಿ. ಈ ರೀತಿ ಪರಸ್ಪರ ದ್ವಂದ್ವ ಯುದ್ಧ ನಡೀತಾ ಇತ್ತು. ಇದು ಹೇಗಿತ್ತು? ತೀವ್ರಾಣ ಪುಣ್ಯ ಪಾಪಾನ ಯಥೈವ ಪುರಸನ್ನಿಧವು. ಪುಣ್ಯ ಪಾಪಗಳು, ನಮ್ಮಲ್ಲಿ ಪುಣ್ಯ ಪಾಪ ಎರಡೂ ಇರ್ತದಂತೆ. ಆ ಪುಣ್ಯ ಪಾಪಗಳಲ್ಲಿ ಎರಡಕ್ಕೂ ಯುದ್ಧ ನಡಿಬೇಕಂತೆ. ಯುದ್ಧ ನಡೆದು ಪುಣ್ಯ ಜಯವನ್ನು ಹೊಂದಬೇಕು, ಪಾಪ ಸೋಲ್ಬೇಕಂತೆ. ಆ ಪುಣ್ಯ ಜಯ ಹೊಂದಬೇಕು ಅಂತಂದ್ರೆ ಅದಕ್ಕೆ ನಾವು ಕಾರಣರಂತೆ. ನಾವು ಒಳ್ಳೆ ಕೆಲಸವನ್ನ ಮಾಡಿದಾಗ ಪುಣ್ಯ ಜಾಸ್ತಿ ಆಗ್ತದೆ. ಪುಣ್ಯ ಸೈನ್ಯದಲ್ಲಿ ಸೇನಾ ನಾಯಕರು ಜಾಸ್ತಿ ಆಗ್ತಾರೆ. ಅದರಿಂದ ಪುಣ್ಯ ಗೆಲ್ಲುವಂತೆ ಮಾಡಬೇಕು ಅಂತ. ಆ ರೀತಿ ಈ ವಾನರರೆಲ್ಲ ಪುಣ್ಯಕ್ಕೆ ಪ್ರತೀಕವಾಗಿ, ರಾಕ್ಷಸರೆಲ್ಲ ಪಾಪಕ್ಕೆ ಪ್ರತೀಕವಾಗಿ ಪುಣ್ಯ ಪಾಪಗಳ ಮಧ್ಯೆ ಘೋರ ಯುದ್ಧ ನಡೀತು ಅಂತ ಮಹಾಭಾರತದಲ್ಲಿಯೂ ಕೂಡ ವೇದವ್ಯಾಸರು ಇದೇ ವರ್ಣನೆ ಮಾಡ್ತಾರೆ. ಈ ಕೌರವ ಪಾಂಡವರ ಸೈನ್ಯದಲ್ಲಿ ಪರಸ್ಪರ ನಡೆದ ಯುದ್ಧ ಪಾಪ ಪುಣ್ಯಗಳಿಗೆ ನಡೆದ ಯುದ್ಧದಂತಿತ್ತು ಅಂತ. ಆ ರೀತಿ ಆ ಕಪಿಗಳು ಮತ್ತು ಈ ಎಲ್ಲ ರಾಕ್ಷಸರು ಸೇರಿ ಯುದ್ಧ ಮಾಡತೊಡಗಿದರು. ಇಷ್ಟಾದಾಗ ಮುಖ್ಯ ಪ್ರಾಣ ಸುತೋ ಮುಖ್ಯೋ ಯುಯುಧೇಂದ್ರಜಿತಾಭೃಶಂ ಪರಾದ್ರವತ್ತದಲ್ ತದ್ಬಲಜ್ಞೋ ಹಸ್ತಪ್ರಾಪ್ತ ಇವೇಂದ್ರಜಿತ್. ಇಷ್ಟಾದಾಗ ಎದುರುಗಡೆ ಇಂದ್ರಜಿತ್ ಬರ್ತಾ ಇದ್ದಾನಂತೆ. ಅವನಿಗೆ ಮೊದಲೇ ಸೊಕ್ಕು ಜಾಸ್ತಿ. ಇಂದ್ರನನ್ನು ಗೆದ್ದು ಎಲ್ಲಿ ಕೇಳಿದ್ರು ಅದೊಂದು ಹೇಳ್ತಾನ. ಹಾಗಾಗಿ ಹನುಮಂತ ಎದುರುಗಡೆ ಬರ್ತಾನಂತೆ. ಇಂದ್ರಜಿತ್ ಎದುರುಗಡೆ ಹನುಮಂತ ಒಂದ್ ಸರ್ತಿ ಕೈ ಜೋರಾಗಿ ಬೀಸ್ತಾನಂತೆ. ಅದನ್ನ ತಪ್ಪಿಸ್ಕೊಂಡ್ಬಿಡ್ತಾನ. ತಪ್ಪಿಸ್ಕೊಂಡಾಗ ಅನಿಸ್ತದಂತೆ ಈ ಹೊಡೆತ ಏನಾದ್ರೂ ಬಿದ್ದಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಹೇಳಿ ಅಲ್ಲಿಂದ ಇಂದ್ರಜಿತ್ ಮೆಲ್ಲ ಓಡಿ ಹೋಗ್ಬಿಡ್ತಾನಂತೆ. ಯಾಕೆ ಅಂತಂದ್ರೆ ನನಗೆ ಇವನೆಲ್ಲ ಟಾರ್ಗೆಟ್, ನನ್ನ ಬೇರೆ ಟಾರ್ಗೆಟ್ ಇದೆ ಅಂತ ಹೇಳಿ ಇವನತ್ರ ನಾನು ಸಿಕ್ಕಾಕೊಂಡ್ರೆ ಮುಗಿತು ನನ್ನ ಕತೆ ಅಂತ ಹೇಳಿ ಅಲ್ಲಿಂದ ತಾನು ಓಡಿ ಹೋಗ್ತಾ ಇದ್ದಾನೆ ಇಂದ್ರಜಿತ್. ಇಷ್ಟಾದಾಗ ಇನ್ನೊಬ್ಬ ಜಂಬುಮಾಲಿ ಅಂತ, ಹಿಂದೊಬ್ಬ ಪ್ರಹಸ್ತನ ಮಗ ಜಂಬುಮಾಲಿ ಅಂತ ಹನುಮಂತ ಕೊಂದಿದ್ದಾಗಲೇ ಇದು ಇನ್ನೊಬ್ಬ ಜಂಬುಮಾಲಿ ಬರ್ತಾ ಇದ್ದಾನೆ. ಅವನನ್ನ ಹನುಮಂತ ಕೊಲ್ಲುತ್ತಾ ಇದ್ದಾನಂತೆ. ಆ ನಳ ಎಂಬುವಂತಹ ಕಪಿ ಇಡೀ ಸೇತುವೆಯನ್ನ ಕಟ್ಟಿದ ವಿಶ್ವಕರ್ಮನ ಅವತಾರಭೂತನಾದಂತಹ ನಳ, ಆ ನಳ ಮತ್ತು ಗಜ ಇವರಿಬ್ಬರು ಸೇರಿ ಪ್ರತಪನ ಅಂತ ಒಬ್ಬ ರಾಕ್ಷಸ, ಅವನನ್ನ ಸಾಯಿಸ್ತಾ ಇದ್ದಾರಂತೆ. ವಿಭೀಷಣ ಮಿತ್ರಜ್ಞನ ಎಂಬುವ ರಾಕ್ಷಸನನ್ನ ಸಾಯಿಸಿದ್ರೆ ಲಕ್ಷ್ಮಣ ವಿರೂಪಾಕ್ಷ ಎಂಬಂತಹ ರಾಕ್ಷಸನನ್ನ ಸಾಯಿಸ್ತಾ ಇದ್ದಾನೆ. ಮೈಂದ ವಜ್ರಮುಷ್ಟಿ ಅಂತ ಒಬ್ಬ ರಾಕ್ಷಸ, ಅವನನ್ನು ಸಾಯಿಸ್ತಾ ಇದ್ದಾನೆ. ನೀಲನಿಂದ ನಿಕುಂಭ ಅಂತ ಅವನು ಸಾಯ್ತಾ ಇದ್ದಾನಂತೆ. ಈ ರೀತಿ ಅನೇಕರು, ವಿವಿಧ ಅಶನಿಪ್ರಭಾ ಅಂತ ಅವನನ್ನು ಸಾಯಿಸ್ತಾ ಇದ್ದಾನೆ. ಸುಷೇಣ, ವರುಣನ ಅವತಾರನಾದ ಸುಷೇಣನಿಂದ ವಿದ್ಯುನ್ಮಾಲಿ ಇವನು ಸಾಯ್ತಾ ಇದ್ದಾನಂತೆ. ಈ ರೀತಿ ಅನ್ಯೈಶ್ಚ ವಾನರೈಹಿ ವೀರೈಹಿ ರಾಕ್ಷಸ ವಿವಿಧಾಯುಧಾ ನಖ ದಂತಾಯುಧೈರ್ಭಗ್ನಾಹ ಶಿಲಾ ಸಾಲಾಯುಧೈರಪಿ. ಇಷ್ಟಾಗಿ ಅನೇಕ ಎಲ್ಲ ರಾಕ್ಷಸರನ್ನೆಲ್ಲ ವಾನರರು ಸಾಯಿಸ್ತಾ ಇದ್ದಾರೆ. ಹೇಗೆ? ಕೆಲವೊಬ್ಬರು ಉಗುರುಗಳಿಂದ ಹರಿದು ಅವರ ಶರೀರವನ್ನ ಸಾಯಿಸ್ತಾ ಇದ್ದಾರಂತೆ. ಕೆಲವೊಬ್ಬರು ತಮ್ಮ ತೀಕ್ಷ್ಣವಾದ ಹಲ್ಲಿನಿಂದ ಆ ರಾಕ್ಷಸರನ್ನ ಕಚ್ಚಿ ಸಾಯಿಸಿದ್ರೆ, ಕೆಲವೊಬ್ಬರು ಆ ಸಾಲ ವೃಕ್ಷಗಳನ್ನೆಲ್ಲ ತಗೊಂಡು ಅದನ್ನ ಅವ್ರ ಮೇಲೆ ಪ್ರಹಾರ ಮಾಡೋದ್ರ ಮೂಲಕ ಅನೇಕ ರಾಕ್ಷಸರನ್ನ ಕಪಿಗಳೆಲ್ಲ ಸಾಯಿಸ್ತಾ ಇದ್ದಾರೆ. ಇಷ್ಟಾದಾಗ ರಾವಣನಿಗೆ ಗೊತ್ತಾಗ್ತಾ ಇದೆ ಎಷ್ಟು ಸೈನ್ಯ ಸಾಯ್ತಾ ಇದೆ ನಮ್ದು ಅಂತ. ಇದನ್ನೆಲ್ಲ ಗಮನಿಸಿದ ರಾವಣ ಇನ್ನ ಪ್ರಹಸ್ತನನ್ನು ಕಳಿಸ್ಬೇಕು ನಾನು. ಪ್ರಹಸ್ತ ಅಂತಂದ್ರೆ ಇವನ ಮಂತ್ರಿ. ಆ ಮಂತ್ರಿ ಇನ್ನು ಸರಿಯಾಗಿ ಯುದ್ಧಕ್ಕೆ ಇಳಿದಿಲ್ಲ, ಅವನನ್ನು ಕಳಿಸ್ತೇನೆ ನಾನು ಅಂತ ಹೇಳಿ ಆ ಪ್ರಹಸ್ತನನ್ನ ರಾವಣ ಕಳಿಸ್ತಾ ಇದ್ದಾನಂತೆ. ಚಾಪಹಸ್ತ ಪ್ರಹಸ್ತತ್ವಂ ಸ್ವಸ್ತಿದ್ರಾವ ಯಥಾನ್ ಕಪೀನ್. ಚಾಪಹಸ್ತ ಪ್ರಹಸ್ತ, ಚಾಪ ಅಂತಂದ್ರೆ ಬಿಲ್ಲು. ಈ ಬಿಲ್ಲನ್ನು ಹಿಡಿದ ಪ್ರಹಸ್ತ, ನೀನು ಬಿಲ್ವಿದ್ಯೆಯಲ್ಲಿ ಬಹಳ ನಿಪುಣಪ್ಪ, ನೀನು ಹೋಗಿ ಆ ಕಪಿಗಳನ್ನ ಒಂದು ಕೈ ನೋಡ್ಕೋ ಅಂತ ಹೇಳಿ ಅವನನ್ನು ಕಳಿಸ್ತಾ ಇದ್ದಾನೆ. ಮಹಾ ಪರಾಕ್ರಮಿ ಅವನು. ಅವನು ಪ್ರಾಚ್ಯದ್ವಾರೇಣ ನದಿಯೋ, ಪೂರ್ವ ದಿಕ್ಕಿನ ಬಾಗಿಲಿಂದ ಹೊರಟಂತೆ. ಆ ಇವನು ಹೊರಟಾಗಿಂದ ಎಲ್ಲರೂ ಬರ್ತಾ ಇದ್ದಾರಂತೆ ಅವನನ್ನು ಸಾಯಿಸ್ಲಿಕ್ಕಿಂತ. ಎಷ್ಟೋ ಕಪಿಗಳನ್ನ ಬರೀ ಒಂದು ಬಾಣ ಬಿಡೋದು, 1,00,000 ಕಪಿಗಳು ಸಾಯುವುದು. ಈ ರೀತಿ ಅನೇಕ ಕಪಿಗಳನ್ನ ಸಾಯಿಸ್ಬಿಟ್ಟಂತವನು. ಇಷ್ಟಾದಾಗ ಆ ವಿವಿಧ ಬಂದು ದುರಂಧರ ಅಂತ ಕಪಿಯನ್ನ ಸಾಯಿಸ್ತಾನೆ. ಇಷ್ಟಾಗಿ ಜಾಂಬವಂತ ಮಹಾನಾದನ ಅಂತ ಕಪಿ, ತಾರ ಮತ್ತು ಕುಂಭ ಹನುವಿನ ವಧೆ ಮಾಡ್ತಾನ ಅವನು. ಈ ರೀತಿ ಒಬ್ಬೊಬ್ರು ಒಂದೊಂದು ಕಪಿಗಳು ಆ ರಾಕ್ಷಸರನ್ನ ಸಾಯಿಸ್ತಾ ಇದ್ದಾರಂತೆ. ಇಷ್ಟಾದಾಗ ಆ ನೀಲ, ಅಗ್ನಿಯ ಅವತಾರನಾದಂತಹ ನೀಲ ಈ ಪ್ರಹಸ್ತನನ್ನ ಕೊಲ್ಲಬೇಕು ಅಂತ ಬಂದು ಪ್ರಹಸ್ತನೊಟ್ಟಿಗೆ ಯುದ್ಧ ಮಾಡ್ತಾನಂತೆ. ಬಹಳಷ್ಟು ಹೊತ್ತು ಯುದ್ಧ ಆಗ್ತದೆ. ಯುದ್ಧ ಆದಾಗ ಈ ನೀಲ ಸೋತು ಕೆಳಗಡೆ ಬಿದ್ದು ಬಿಡ್ತಾನಂತೆ. ಅಂದ್ರೆ ಪ್ರಹಸ್ತನ ಪರಾಕ್ರಮ ಅಂಥದ್ದು. ಆ ನೀಲನಿಗೆ ಪ್ರಹಸ್ತನನ್ನ ಗೆಲ್ಲಿಕ್ಕಾಗ್ಲಿಲ್ಲಂತೆ.
ತಾನು ಕೆಳಗಡೆ ಬಿದ್ದಿದ್ದಾನೆ, ಏನು ಮಾಡಬೇಕು ಗೊತ್ತಿಲ್ಲ. ಈ ಪ್ರಹಸ್ತ ಒಂದು ದೊಡ್ಡ ಪರ್ವತವನ್ನು ತೆಗೆದೀಗ ನೀಲನ ಮೇಲೆ ಹಾಕಿ ಬಿಡ್ತಾನೆ ಅನ್ನೋಷ್ಟೊತ್ತಿಗೆ ಅದಕ್ಕೆ ವಿಭೀಷಣನು ಸೇರ್ತಾನಂತೆ. ವಿಭೀಷಣ ಬಂದು ತನ್ನ ಶಕ್ತ್ಯಾಯುಧವನ್ನ ಆ ಪ್ರಹಸ್ತನ ಮೇಲೆ ಪ್ರಹಾರ ಮಾಡ್ತಾನೆ. ಇತ್ತ ಸರಿಯಾಗಿ ಈ ನೀಲನು ಕೂಡ ಆ ಪರ್ವತವನ್ನು ತೆಗೆದು ಆ ಬಂಡೆಕಲ್ಲನ್ನು ತೆಗೆದು ಈ ಇವನ ಮೇಲೆ ಆ ಪ್ರಹಸ್ತನ ಮೇಲೆ ಹಾಕಿಬಿಡ್ತಾನೆ. ಈ ರೀತಿ ನೀಲ ಮತ್ತು ವಿಭೀಷಣ ಇಬ್ಬರು ಸೇರಿ ಪ್ರಹಸ್ತನ ವಧೆಯನ್ನು ಮಾಡ್ತಾರೆ. ಅಷ್ಟು ಪರಾಕ್ರಮಿ ಇದ್ದವನು ಬರೀ ಒಬ್ಬರಿಂದ ಸಾಯಿಸ್ಲಿಕ್ಕೆ ಅಂತ ಆಗ್ತಿರ್ಲಿಲ್ಲ. ಹಾಗಾಗಿ ಇವರಿಬ್ಬರು ಸೇರಿ ಆ ಪ್ರಹಸ್ತನನ್ನ ಸಾಯಿಸ್ಬೇಕಾಯ್ತು. ಇಷ್ಟಾದಾಗ ವಜ್ರದಂಷ್ಟ್ರ ಅಂತ ಅವಾಗಲೇ ಹೊರಟಿದ್ದವನು, ವಜ್ರದ ಹಲ್ಲುಳ್ಳವನು, ಅವನು ಒಂದು ಈ ದೊಡ್ಡ ದೊಡ್ಡ ಕಪಿಗಳನ್ನ ಹಿಡಿದ್ರೆ ಬೇಗ ಬೇಗ ಸಾಯಿಸ್ಲಿಕ್ಕೆ ಆಗಲ್ಲ, ಈ ಸಣ್ಣ ಸಣ್ಣ ಕಪಿಗಳನ್ನೇ ಸಾಯಿಸ್ತೇನೆ ನಾನು ಅಂತ ಹೇಳಿ ಎಲ್ಲರನ್ನೂ ಕೂಡ ಬಾಚಿ ಬಾಚಿ ತಾನು ಬಾಯಿಗೆ ಹಾಕೊಳ್ತಾ ಇದ್ದಾನೆ, ಕೆಲವರನ್ನ ಎಸಿತಾ ಇದ್ದಾನೆ. ಈ ರೀತಿ ಎಲ್ಲರನ್ನು ಸಾಯಿಸ್ತಾ ಇರಬೇಕಾದ್ರೆ ಅಂಗದ ಬರ್ತಾನಂತೆ. ಅಂಗದ ಬಂದು ಒಂದು ದೊಡ್ಡ ಮರ ತೆಗೆದು ಆ ವಜ್ರದಂಷ್ಟ್ರನ ಮೇಲೆ ಹಾಕ್ತಾನಂತೆ. ಆ ಮರ ಗಾಳಿಯಲ್ಲಿ ಬರ್ತಾ ಇರಬೇಕಾದ್ರೆ ಇವನು ಆ ಬಾಣ ಬಿಟ್ಟು ಆ ಮರವನ್ನೆಲ್ಲ ಸೀಳಿ ಬಿಡ್ತಾನಂತೆ. ಇಷ್ಟಾದಾಗ ಗೊತ್ತಾಗ್ತದೆ ಇವನ ಮೇಲೆ ಏನು ಎಸಿಬಾರದು, ನಾನು ಮುಷ್ಟಿಯಿಂದಲೇ ಹೊಡಿಬೇಕು ಅಂತ ಹೇಳಿ ಆ ಅಂಗದ ಮತ್ತು ಈ ವಜ್ರದಂಷ್ಟ್ರ ಇಬ್ಬರಿಗೂ ಕೂಡ ಘೋರವಾದಂತಹ ಮುಷ್ಟಿ ಯುದ್ಧ ನಡೀತದೆ. ಆದ್ರೆ ಅಂಗದನ ಮುಂದೆ ಆ ವಜ್ರದಂಷ್ಟ್ರ ಬಹಳ ಹೊತ್ತು ಉಳಿಲಿಕ್ಕಾಗೋದಿಲ್ಲ. ಅಂಗದ ತನ್ನ ಕಾಲಿಂದ ಆ ವಜ್ರದಂಷ್ಟ್ರನ ಮುಖವನ್ನ ತುಳಿದು ತಾನು ಸಾಯಿಸಿ ಬಿಡ್ತಾನೆ. ಈ ರೀತಿ ಅಂಗದನಿಂದ ಆ ವಜ್ರದಂಷ್ಟ್ರ ಸತ್ತೋಗ್ತಾನೆ. ಹನುಮಂತ ಧೂಮ್ರಾಕ್ಷ ಎಂಬಂತಹ ಅಸುರನನ್ನ ಸಾಯಿಸ್ತಾನೆ. ಅನೇಕ ಬೆಟ್ಟದ ಶಿಖರಗಳನ್ನೇ ತರ್ತಿದ್ದ ಅವನನ್ನ ಕೊನೆಗೆ ಬೆಟ್ಟದ ಶಿಖರಗಳನ್ನೇ ತಗೊಂಡು ಅವನನ್ನ ಹೊಡೆದು ಸಾಯಿಸ್ತಾನೆ. ಹನುಮಂತ ಅಕಂಪನ ಅಂತ, ಅಕಂಪನ ಅವನಿಗೆ ರುದ್ರದೇವರ ವರ ಇತ್ತಂತೆ. ಅಕಂಪನೋಪಿ ರಾಕ್ಷಸೋ ನಿಶಾಚರೇಶ ಚೋದಿತ ಉಮಾಪತೇರ್ವರೋದ್ಧತ ಕ್ಷಣಾದ್ಧತೋ ಹನುಮತ. ಈ ರೀತಿ ಅವನಿಗೆ ರುದ್ರದೇವರ ವರ ಇತ್ತು, ತಾನು ಸಾಯಬಾರದು ಅಂತ ಹೇಳಿ. ಆದ್ರೆ ಹನುಮಂತ ಕೇವಲ ಕ್ಷಣದಲ್ಲಿ ಆ ಅಕಂಪನನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಇಷ್ಟಾದಾಗ ಸಾಯಂಕಾಲ ಆಗ್ತಾ ಇದೆ ಅಂತೆ. ಸಾಯಂಕಾಲ ಆಗಬೇಕಾದ್ರೆ ಆ ಕಪಿಗಳಿಗೆ ಏನ್ ಕಾಣಲ್ಲಲ್ಲ, ಅದಕ್ಕೆ ಅಂತ ಹೇಳಿ ಅವರು ಕೈಯಲ್ಲಿ ಕೊಳ್ಳಿ ಹಿಡ್ಕೊಂಡು ಒಂದ್ಸರ್ತಿ ಹನುಮಂತ ಸುಟ್ಟಾಗಿದೆ ಲಂಕೆಯನ್ನ, ನಾವ್ ಇನ್ನೊಂದ್ಸರ್ತಿ ಸುಡ್ತೀವಿ ಅಂತ ಹೇಳಿ ಅಲ್ಲಲ್ಲಿ ಲಂಕೆಗಳಿಗೆಲ್ಲ ಬೆಂಕಿ ಹಚ್ತಾ ಇದ್ದಾರಂತೆ. ಈ ರೀತಿ ಆ ರಾತ್ರಿ ಹೊತ್ತಲ್ಲಿ ಲಂಕೆ ಮತ್ತೆ ಪ್ರಜ್ವಲಿಸ್ತಾ ಇತ್ತಂತೆ. ಅಂಥ ಲಂಕೆಯಲ್ಲಿ ಆ ರಾತ್ರಿ ಹೊತ್ತು ನಡೀತಾ ಇದೆ ಅಂತೆ. ಅಥಾಸ್ತ್ರ ಸಂಪ್ರದೀಪಿತೈ ಸಮಸ್ತ ಶೋಮಹೋನ್ಮುಖೈ ರಘು ಪ್ರವೀರ ಚೋದಿತಾ ಪುರಂ ನಿಶಿಸ್ವ ದಾಹಯನ್. ಈ ರೀತಿ ಹಿಂದೆ ಹನುಮಂತ ಹಚ್ಚಿದ ಬೆಂಕಿ ಈಗಲೂ ಉರಿಬೇಕು ಅಂತ ಹೇಳಿ ಎಲ್ಲ ಕಪಿಗಳು ಸೇರಿ ಕೊಳ್ಳಿಯಿಂದ ಆ ಲಂಕೆಗೆ ಮತ್ತೆ ಬೆಂಕಿಯನ್ನ ಇಡ್ತಾ ಇದ್ದಾರೆ. ಇಷ್ಟಾದಾಗ ರಾವಣನಿಗೆ ಜೋರು ಟೆನ್ಷನ್ ಶುರುವಾಗ್ತದೆ. ಏನ್ ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ಆಲೋಚನೆ ಮಾಡಿದಂತಹ ರಾವಣ ತಾನು ಕುಂಭಕರ್ಣನ ಮಕ್ಕಳು ಕುಂಭ ನಿಕುಂಭ ಅಂತ ಅವರಿಬ್ಬರನ್ನ ಕಳಿಸ್ತಾ ಇದ್ದಾನಂತೆ. ಕುಂಭಕರ್ಣನ ಮಕ್ಕಳು ಅವ್ರು ಬರಬೇಕಾದ್ರೆ ಬರೀ ಅವರಿಬ್ಬರನ್ನೆಲ್ಲ ಅವ್ರ ಹಿಂದೆ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕೆಲವರನ್ನ ಯೂಪಾಕ್ಷ, ಶೋಣಿತಾಕ್ಷ, ಪ್ರಜಂಘ, ಕಂಪನ ಅಂತ ಈ 4 ಜನರನ್ನ ಕಳಿಸ್ತಾ ಇದ್ದಾನೆ. ಇವರೊಟ್ಟಿಗೆ ಕುಂಭ ನಿಕುಂಭರು ಇವರು ಎದುರುಗಡೆ ಇದ್ದಾರೆ. ಇವರನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಅಂತ ಇಷ್ಟು ರಾಕ್ಷಸರು ಹಿಂದೆ ನಿಂತು ಬರ್ತಾ ಇದ್ದಾರಂತೆ. ಇವರು ಬರ್ತಾ ಇದ್ದಾಗ ಈ ದೊಡ್ಡ ಬೆಟ್ಟವನ್ನ ತಗೊಂಡು ಜೋರಾಗಿ ಹೊಡೆಸ್ಕೊಂಡು ಅಂಗದ ಆ ಕಂಪನನನ್ನ ಸಾಯಿಸಿಬಿಡ್ತಾನಂತೆ. ಈ ರೀತಿ ಒಬ್ಬೊಬ್ಬರನ್ನ ಸಾಯಿಸ್ತಾ ಹೋಗ್ತಾರಂತೆ. ಅಂಗದ ಆ ಪ್ರಜಂಘನನ್ನ ಸಾಯಿಸ್ತಾನೆ, ವಿವಿಧ ಶೋಣಿತಾಕ್ಷನನ್ನ ಸಾಯಿಸ್ತಾನೆ. ಕುಂಭನೊಂದಿಗೆ ಕಪಿಗಳೆಲ್ಲ ಯುದ್ಧ ಮಾಡಿ ಕೊನೆಗೆ ಸುಗ್ರೀವ ಬಂದು ಕುಂಭನನ್ನ ಸಾಯಿಸ್ಬಿಡ್ತಾನಂತೆ. ನಿಕುಂಭ ಆ ಹನುಮಂತನಿಂದ ಸಾಯ್ತಾನೆ. ಇನ್ನು ಡೈರೆಕ್ಟ್ ರಾಮನೊಟ್ಟಿಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಈ ರಾವಣ ಕೆಲವು ರಾಕ್ಷಸರನ್ನ ಹೇಳಿ ಕಳಿಸ್ತಾನಂತೆ. ಅವನು ರಾವಣ ಹೇಳ್ತಾನಂತೆ, ಯಾರ್ಯಾರೊಟ್ಟಿಗೂ ಯುದ್ಧ ಮಾಡಬೇಡ್ರಿ, ರಾಮನನ್ನೇ ಸಾಯಿಸ್ಬಿಡ್ರಿ, ಅವಾಗ ಇವ್ರು ಯಾರು ಯುದ್ಧಕ್ಕೆ ಇಳಿಯೋದಿಲ್ಲ ಅಂತ ಹೇಳಿ ಕೆಲವೊಬ್ಬರನ್ನ ಕಳಿಸ್ತಾನಂತೆ. ಸುಪ್ತಘ್ನ, ಯಜ್ಞಕೋಪ, ರಶ್ಮಿಕೇತು, ಅಗ್ನಿಕೇತು, ಯಮಶತ್ರು, ದುರ್ಧರ್ಷ, ಮಹಾಪಾರ್ಶ್ವ, ಮಹೋದರ, ವಜ್ರದಂಷ್ಟ್ರ, ಮಹಾಕಾಯ, ಶುಕ, ಸಾರಣ ಅಂತ ಇಷ್ಟು ಜನರನ್ನ ಕಳಿಸ್ತಾನಂತೆ. ರಾಮಚಂದ್ರ ಇಷ್ಟೂ ಜನರನ್ನ ಅನಾಯಾಸವಾಗಿ ಸಾಯಿಸಿಬಿಡ್ತಾನಂತೆ. ಎಲ್ಲರೂ ಸಾಯ್ತಾರೆ. ಇವನಿಗೆ ಬಹಳಷ್ಟು ಚಿಂತೆ ಆಗ್ತದೆ. ತನ್ನ ಮಕ್ಕಳನ್ನ, ಅವನಿಗೆ ಬಹಳಷ್ಟು ಜನ ಮಕ್ಕಳು ಅಂದ್ರೆ ಹೆಂಡತಿ ಒಬ್ಬಳೇ ಅಲ್ಲ, ಮಂಡೋದರಿಯಲ್ಲಿ ಹುಟ್ಟಿದ್ದು ಇಂದ್ರಜಿತ್ತು ಅಂತ ಬೇರೆ ಬೇರೆ ಹೆಂಡತಿಯರಲ್ಲಿ ಅನೇಕ ಮಕ್ಕಳಿದ್ರಂತೆ. ಅವ್ರನ್ನೆಲ್ಲ ಕಳಿಸ್ತಾ ಇದ್ದಾನಂತೆ. ತ್ರಿಶಿರ, ಅತಿಕಾಯ, ದೇವಾಂತಕ, ನರಾಂತಕ ಅಂತ ಹೇಳಿ ಈ 4 ಜನ ಮಕ್ಕಳನ್ನ ರಾವಣ ಕಳಿಸ್ತಾ ಇದ್ದಾನೆ. ಇದರೊಟ್ಟಿಗೆ ಅವರ ಚಿಕ್ಕಪ್ಪಂದರನ್ನ ಮತ್ತ, ಉನ್ಮತ್ತ ಅಂತ. ಈ ರಾವಣನಿಗೆ ಮಲತಾಯಿಯ ಮಕ್ಕಳು ಬೇಕಾದಷ್ಟು ಜನ, ತಮ್ಮಂದರೆಲ್ಲ ಬೇಕಾದಷ್ಟು ಜನ ಇದ್ರಂತೆ. ಅದರಲ್ಲಿ ಮತ್ತ, ಉನ್ಮತ್ತ ಅಂತ ಇವರಿಬ್ಬರೊಟ್ಟಿಗೆ ತ್ರಿಶಿರ, ಅತಿಕಾಯ, ದೇವಾಂತಕ, ನರಾಂತಕ ಅಂತ ಅವರ ಮಕ್ಕಳನ್ನ ಕಳಿಸ್ತಾ ಇದ್ದಾನೆ. ಇಷ್ಟಾದಾಗ ಅಂಗದ ಆ ನರಾಂತಕ ಅಂತ ಏನು ಬಂದಿದ್ದ ಅವನನ್ನ ಸಾಯಿಸ್ಬಿಡ್ತಾನಂತೆ. ಹನುಮಂತ ದೇವಾಂತಕ, ಯುದ್ಧ, ಉನ್ಮತ್ತ ಇವರನ್ನ ಸಾಯಿಸ್ಬಿಡ್ತಾನೆ. ಕೊನೆಗೆ ತ್ರಿಶಿರಸ್ಸು ಬಂದು ಹನುಮಂತನ ಮೇಲೆ ಎರಗಿದಾಗ ಹನುಮಂತನೇ ಆ ತ್ರಿಶಿರಸ್ಸನನ್ನೂ ಕೂಡ ಸಾಯಿಸಿಬಿಡ್ತಾನಂತೆ. ಇನ್ನು ಅತಿಕಾಯ ಒಬ್ಬನು ಉಳ್ಕೊಳ್ತಾನೆ.
ಈ ಅತಿಕಾಯ ಎಲ್ಲರ ಹತ್ರ ತಪ್ಪಿಸ್ಕೊಂಡು ಹೋಗಿ 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 ಕೊನೆಗೆ ಆ ಅತಿಕಾಯ ಲಕ್ಷ್ಮಣನ ಕೈಯಲ್ಲಿ ಸಿಕ್ಕಾಕೊಳ್ತಾನಂತೆ. ಲಕ್ಷ್ಮಣ ಮೊದಲು ಆ ನೀಲ ಬರ್ತಾನೆ, ಮೈಂದ, ವಿವಿಧರು, ಸುಗ್ರೀವ ಇವರೆಲ್ಲ ಬರ್ತಾರಂತೆ ಅತಿಕಾಯನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ. ಇವ್ರನ್ನೆಲ್ಲರನ್ನು ಸೋಲಿಸ್ಬಿಡ್ತಾನಂತವ್ನು. ಸೋಲಿಸಿದ್ದು ಅಂತಂದ್ರೆ ಒಬ್ಬರನ್ನ ಸಾಯಿಸ್ಬೇಕು ಅಂತಂದ್ರೆ ಬಹಳಷ್ಟು ಹೊತ್ತು ಯುದ್ಧ ಮಾಡ್ಬೇಕಾಗ್ತದೆ. ನನಗೆ ನಿಮ್ಮೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಅವ್ರನ್ನ ಅಲ್ಲಲ್ಲೇ ಮೂರ್ಛೆ ಪಡಿಸಿ ತಾನು ರಾಮಚಂದ್ರನನ್ನೇ ಕೊಲ್ಲಬೇಕು ಅಂತ ತಾನು ಮುಂದೆ ಹೋಗ್ತಾ ಇದ್ದಾನಂತೆ. ಮುಂದೆ ಹೋಗಿ ಇನ್ನೇನು ರಾಮಚಂದ್ರ ಸಿಗ್ತಾನೆ ಅನ್ನೋಷ್ಟೊತ್ತಿಗೆ ಲಕ್ಷ್ಮಣ ಬಂದು ಮಧ್ಯದಲ್ಲಿ ನಿಂತುಕೊಳ್ತಾನಂತೆ. ಲಕ್ಷ್ಮಣನನ್ನ ನೋಡಿ ಹೇಳ್ತಾನಂತೆ, ನನು ಬಾಲೋಸಿ ಸೌಮಿತ್ರೇ ನಬಲೀ ನಾಪಿ ಶಾಸ್ತ್ರವಿತ್ ಗಚ್ಚ ತಿಷ್ಠ ಮುಮೂರ್ಷುಶ್ಚೇತ್ ಇತಿ ರಾವಣಿ ಲಭ್ಯದ. ಆ ರಾವಣನ ಮಗ ಅತಿಕಾಯ ಹೇಳ್ತಾನಂತೆ, ನಾನು ಬಾಲೋಸಿ, ಇನ್ನು ಸಣ್ಣ ಹುಡುಗಪ್ಪ ನೀನು ಅಂತ. ಯಾಕೆಂದ್ರೆ ಲಕ್ಷ್ಮಣನಿಗಾಗ್ಲೇ 40 ವರ್ಷ ಅಷ್ಟೇ. ಈ ಅತಿಕಾಯ ಎಲ್ಲ ಇದ್ದು ಎಷ್ಟೋ ವರ್ಷಗಳು ಮುಗ್ದು ಹೋಗ್ಬಿಟ್ಟಿದೆ, 1000 ಗಟ್ಟಲೆ ವರ್ಷಗಳು. ರಾಕ್ಷಸರು ಬಹಳಷ್ಟು ವರ್ಷ ಬದುಕ್ತಿದ್ರಲ್ಲ, ಹಂಗಾಗಿ ಇನ್ನು ಬಾಲೋಸಿ, ಸಣ್ಣ ಹುಡುಗ ನೀನು. ಅಷ್ಟೇ ಅಲ್ಲ, ನಬಲಿ, ನಿನಗೆ ನೋಡಿದ್ರೆ ಶಕ್ತಿ ನೋಡಿದ್ರೆ ಏನು ಇಲ್ಲ ಅನ್ಸ್ತದೆ, ಹೆಂಗೆ ತೆಳ್ಳಗಿದಿ ನೀನು, ನಾವೆಲ್ಲ ಇಷ್ಟಿಷ್ಟು ದೊಡ್ಡ ಶರೀರ ನಮ್ದು. ನಾಪಿ ಶಾಸ್ತ್ರವಿತು, ನಿನಗೆ ಯಾವ ಅಸ್ತ್ರಗಳೂ ಕೂಡ ಉಪದೇಶ ಇದ್ದಂತೆ ಕಾಣೋದಿಲ್ಲ. ಹಾಗಾಗಿ ಯಾಕೆ ಸುಮ್ಮನೆ ಸಾಯ್ಲಿಕ್ಕೆ ಅಂತ ಬಂದಿದಿ, ವಾಪಸ್ ಹೋಗಿಬಿಡು. ಇನ್ನೇನು ಸಾಯ್ಲೇಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಬಂದಿದ್ರೆ ಇಲ್ಲೇ ಇರು ಅಂತ ಹೇಳಿ ತನ್ನ ಉದ್ದಟತನದ ಮಾತುಗಳನ್ನ ಆಡ್ತಾನಂತೆ. ಲಕ್ಷ್ಮಣ ಹೇಳ್ತಾನೆ, ಬಾಲಸ್ಯ ಕಿಮವದ್ಯಮ್ಮೆ ಬಾಲೋಹಿ ಪ್ರಾಕ್ ತ್ರಿವಿಕ್ರಮ ವಿಕ್ರಮಸ್ವ ಪುರಾ ಮೃತ್ಯೋಹೋ ಇತ್ಯೂಚೆ ಲಕ್ಷ್ಮಣೋ ರಿಪುಂ. ಅವನು ಹೇಳ್ತಾನಂತೆ, ಹೌದಪ್ಪ, ನಾನು ಚಿಕ್ಕವನಾದ್ರೆ ತಪ್ಪೇನಿದೆ. ಮೊದಲು ತ್ರಿವಿಕ್ರಮನಾಗಬೇಕಾದ್ರೆ ಪರಮಾತ್ಮನು ಬಂದು ವಾಮನನಾಗೇ ತ್ರಿವಿಕ್ರಮನಾಗಿದ್ದಲ್ಲ. ಹಾಗಾಗಿ ಆಗ್ಲಿ, ನೀನು ಸಾಯಬೇಕು ಅಂತ ನೀನು ನಿಶ್ಚಯ ಮಾಡಿದ್ದೆಲ್ಲ, ಸಾಯೋ ಮೊದಲು ಸ್ವಲ್ಪ ನಿನ್ನ ಪರಾಕ್ರಮವನ್ನು ತೋರಿಸಿಬಿಡು, ಜಗತ್ತು ನೋಡ್ಲಿ ಅಂತ ಹೇಳಿ ಆ ಲಕ್ಷ್ಮಣ ಮತ್ತು ಅತಿಕಾಯ ಇವರಿಬ್ಬರಿಗೂ ಕೂಡ ಘೋರವಾದಂತಹ ಯುದ್ಧ ಆಗ್ತದೆ. ಬಹಳಷ್ಟು ಶಸ್ತ್ರಗಳನ್ನ ಅತಿಕಾಯ ಬಿಟ್ರೆ ಇತ್ತ ಲಕ್ಷ್ಮಣನು ಅದಕ್ಕೆ ಪ್ರತಿಯಾಗಿ ಶಸ್ತ್ರಾಸ್ತ್ರಗಳನ್ನ ಬಿಡ್ತಾನೆ. ಇವನು ಬಿಟ್ಟದ್ದಕ್ಕೆ ಅವನು ಪ್ರತಿಯಾಗಿ ಅಸ್ತ್ರಶಸ್ತ್ರಗಳನ್ನು ಬಿಡ್ತಾನೆ. ಕೊನೆಗೆ ಆ ಅತಿಕಾಯ ಏನ್ ಮಾಡ್ತಾನೆ, ಯಮನ ಅಸ್ತ್ರವನ್ನ ತಗೊಂಡು ಲಕ್ಷ್ಮಣನ ಮೇಲೆ ಬಿಡ್ತಾನಂತೆ. ಲಕ್ಷ್ಮಣನ ಮೇಲೆ ಯಮನ ಅಸ್ತ್ರವನ್ನ ಬಿಟ್ರೆ ವಾಯವ್ಯ ಅಸ್ತ್ರದಿಂದ ಆ ಅಸ್ತ್ರವನ್ನ ಶಾಂತ ಮಾಡ್ತಾನಂತೆ ಲಕ್ಷ್ಮಣ. ಇನ್ನೊಂದು ಅಸ್ತ್ರವನ್ನ ತಗೊಳ್ತಾನ. ಇನ್ನೇನು ಬಿಡಬೇಕು ಅನ್ನೋಷ್ಟೊತ್ತಿಗೆ ಲಕ್ಷ್ಮಣ ತನ್ನ ಕೈಯಿಂದ ಅತಿಕಾಯನ 2 ತಲೆಯನ್ನ ಮತ್ತು ಆ ತೋಳುಗಳನ್ನ 2 ತೋಳುಗಳನ್ನ ಕಿತ್ತು ಅವನನ್ನ ಬೀಳುವಂತೆ ಮಾಡ್ತಾನಂತೆ. ಇಷ್ಟಾಗ್ತದೆ, ಎಲ್ಲರೂ ಜೋರಾಗಿ ಜೈಕಾರ ಹಾಕ್ತಾರೆ. ಯಾಕೆ, ಅಷ್ಟು ದೊಡ್ಡ ರಾಕ್ಷಸ ಅತಿಕಾಯ, ಅವನನ್ನ ಲಕ್ಷ್ಮಣ ಸಾಯಿಸಿಬಿಟ್ಟ ಅಂತ ಹೇಳಿ. ಆದ್ರೆ ಅವನು ಸತ್ತಿರುವುದಿಲ್ಲಂತೆ. ಮತ್ತೆ ಹೇಳ್ತಾನಂತೆ, ಎದ್ದು ನೋಡಿದ್ರೆ 2 ತಲೆ ಬಂದಿದೆ, ಕೈ 2 ಇದ್ದದ್ದು 4 ಆಗಿದೆ ಅಂತ. ಈ ರೀತಿ ದ್ವಿಶಿರಾಹ ಸ ಚತುರ್ಬಾಹು ಅತಿಕಾಯೋ ವ್ಯದೃಶ್ಯತ. ಅವನಿಗೆ 2 ತಲೆ 4 ಕೈ ಆಗ್ಬಿಟ್ಟಿದೆ. ಅವನು ಮತ್ತೆ ಬಾಣಗಳನ್ನು ಬಿಟ್ಟು ಆ 2 ತಲೆ 4 ಕೈಗಳನ್ನ ತೆಗೆದ್ರೆ ದ್ವಿಗುಣ ಸ್ಯೋಭವತ್ ಸೋಥ ಛಿನ್ನ ಪುನಃ. ಅವನು ಎಷ್ಟು ತೆಗಿತಿರೋ ಅಷ್ಟು ಡಬಲ್ ಆಗ್ತದೆ ಅಂತ. 2 ತಲೆ ಹೋದ್ರೆ 4 ತಲೆ ಬರುತ್ತದೆ, 4 ಕೈ ಹೋದ್ರೆ 8 ಕೈ ಆಗ್ತದೆ. ಈ ರೀತಿ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೇಕು, ಯಾವ ಅಂಗ ತೆಗಿಬೇಕು, ಯಾವ್ದು ಅಂಗ ತೆಗೆದ್ರು 2 ಆಗ್ತಾ ಇದೆ ಅಲ್ಲ ಅಂತ ಹೇಳಿ ಬಹಳ ಚಿಂತಾಕ್ರಾಂತನಾಗಿರ್ಬೇಕಾದ್ರೆ ಅವಾಗ ಬ್ರಹ್ಮಾಸ್ತ್ರತೋನ್ಯೇನ ನವಧ್ಯ ಏಷಃ ವರಾದ್ವಿಧಾತು ಸುಮುಖೇತ್ಯ ದೃಶ್ಯ ರಕ್ಷಸ್ಸು ತಸ್ಯಾಶ್ರವಣೀಯಮಿತ್ತಂ ಉಕ್ತ್ವಾ ಸಮೀರೋರುಹದಂತರಿಕ್ಷಂ. ಅಷ್ಟಾದಾಗ ಅಲ್ಲೊಂದು ಅಶರೀರವಾಣಿ ಆಗ್ತದೆ. ಏನು, ಈ ರಾಕ್ಷಸ ಬ್ರಹ್ಮಾಸ್ತ್ರವನ್ನ ಬಿಟ್ಟು, ಬ್ರಹ್ಮನ ವರದಿಂದ ಅವಧ್ಯ ಇವನು, ಹಾಗಾಗಿ ಇವನು ಸಾಯ್ಬೇಕು ಅಂತಂದ್ರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಬೇಕು. ಬ್ರಹ್ಮಾಸ್ತ್ರ ಬಿಟ್ಟು ಬೇರೆ ಯಾವ ಅಸ್ತ್ರದಿಂದಲೂ ಕೂಡ ಇವನು ಸಾಯುವುದಿಲ್ಲ ಅಂತನ್ನೋ ವಿಚಾರ ಗೊತ್ತಾಗ್ತದಂತೆ. ಇದು ಈ ಅಶರೀರವಾಣಿ ಅಂತಂದ್ರೆ ಒಂದ್ ರೀತಿ ನಮಗನಿಸ್ತದೆ ಏನೋ ಸ್ಪೀಕರ್ ಹಾಕಿ ಹೇಳ್ದಂಗೆ ಎಲ್ಲರಿಗೂ ಕೇಳುತ್ತದೆ ಅಂತ. ಆದ್ರೆ ಅಶರೀರವಾಣಿ ಅಂತಂದ್ರೆ ಹಾಗಲ್ಲ ಅಂತೆ. ಅದು ಸಾಕ್ಷಾತ್ ವಾಯುದೇವರು ಹೇಳಿರುವ ವಾಣಿ ಅಂತ. ಅದು ಎಲ್ಲರಿಗೂ ಕೇಳಬೇಕು ಅಂತಿಲ್ಲ ಅಂತ ಹೇಳಿ ಒಬ್ಬನಿಗೆ ಕೇಳುವುದು ಅಂತೂ ಅಲ್ಲಂತೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾರ್ಯಾರಿಗೂ ಕೇಳಬೇಕೋ ಅವರವರಿಗೆ ಕೇಳುತ್ತದೆ ಅಂತ. ಈಗ ಈ ಲಕ್ಷ್ಮಣನಿಗೆ ಬಂದಂತಹ ಅಶರೀರವಾಣಿ, ಶರೀರ ಇಲ್ಲದೆ ಕೇಳಿಸುವಂತಹ ವಾಣಿ, ಅದು ಲಕ್ಷ್ಮಣನಿಗಷ್ಟೇ ಕೇಳುತ್ತದಂತೆ. ಇನ್ನು ಮಹಾಭಾರತದಲ್ಲೆಲ್ಲ ಬರ್ತದೆ, ದೇವಕಿ ವಸುದೇವ ಇವರಿಬ್ಬರಿಗೂ ಮದುವೆ ಆಗುವ ಸಂದರ್ಭದಲ್ಲಿ ಅಶರೀರವಾಣಿ ಆಗ್ತದೆ. ಈ ದೇವಕಿಯಲ್ಲಿ ಹುಟ್ಟುವ 8ನೇ ಗರ್ಭ ನಿನ್ನನ್ನು ಸಾಯಿಸ್ತದೆ ಕಂಸ ಅಂತ ಹೇಳಿ ಆ ಅಶರೀರವಾಣಿ ಎಲ್ಲರಿಗೂ ಕೂಡ ಕೇಳಿತ್ತು. ಹಾಗಾದ್ರೆ ಈ ಅಶರೀರವಾಣಿ ಅಂತ ಅನ್ನೋದು ವಾಯುದೇವರ ಮಾತು, ಅದು ಎಲ್ಲರಿಗೂ ಕೇಳಬೇಕು ಅಂತಿಲ್ಲ, ಹಾಗಂತ ಹೇಳಿ ಒಬ್ಬನಿಗೆ ಕೇಳಬೇಕು ಅಂತೂ ಇಲ್ಲ ಅಂತ. ಆ ಸಂದರ್ಭಕ್ಕೆ ತಕ್ಕಂತೆ ಇಲ್ಲಿ ಇವನೊಬ್ಬನಿಗೆ ಕೇಳಿದರೆ ಸಾಕು ಅಂತಿತ್ತು, ಇವನೊಬ್ಬನಿಗೆ ಕೇಳ್ತದಂತೆ. ಇದು ಒಂದ್ ರೀತಿ ನಮ್ಮೊಳಗೆ ಕೇಳುವಂತಹ ಮಾತು. ನಮಗೂ ಈಗ ಕೆಲವೊಂದ್ ಸರ್ತಿ ಏನೋ ಕೆಲಸ ಮಾಡಬೇಕಾದ್ರೆ ಅದನ್ನ ಮಾಡಬೇಡ, ಅದರಿಂದ ಏನೋ ನಮಗೆ ಸಿಗುವುದಿಲ್ಲ, ಅಥವಾ ಯಾವುದೋ ಕೆಲಸ ನಮಗೆ ಆತ್ಮವಿಶ್ವಾಸ ಹೋಗಿರ್ತದೆ, ಅವಾಗ ಇಲ್ಲ ಮಾಡು ಮಾಡು ಅಂತ ಒಳಗಿಂದ ಏನೋ ನಮಗೆ ಬಂದಂತ ಅನಿಸ್ತದೆ. ಆ ರೀತಿ
ಅದು ಅದನ್ನ ಅಶರೀರವಾಣಿ, ಆಕಾಶವಾಣಿ ಅಂತ. ಆ ರೀತಿ ಆ ಒಳಗಿಂದ ಅಶರೀರವಾಣಿ ಲಕ್ಷ್ಮಣನಿಗೆ ಆಗ್ತದಂತೆ. ಇದು ನಮಗೆಲ್ಲ ಆಗ್ತದೆ ಯಾವಾಗ ನಾವು ಹೆಚ್ಚಿನ ಧ್ಯಾನ, ನಾವು ಇಂದ್ರಿಯ ನಿಗ್ರಹವನ್ನೆಲ್ಲ ಸಂಪಾದಿಸ್ಕೊಳ್ತೀವಲ್ಲ, ಅವಾಗ ನಾವು ಮಾಡೋ ಕೆಲಸದಲ್ಲಿ ನಮಗೆ ಒಂದು ದಾರ್ಢ್ಯ ಬರ್ತದೆ ಅಂತ. ಈ ಅಶರೀರವಾಣಿ ಆ ಲಕ್ಷ್ಮಣನಿಗಾಯ್ತು. ಆದ ಕೂಡಲೇ ಅವನಿಗೆ ಗೊತ್ತಾಯ್ತು, ಹಾಗಾದ್ರೆ ಇವನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು ಅಂತ ಹೇಳಿ ತನ್ನ ಧನುಸ್ಸಿಗೆ ಬ್ರಹ್ಮಾಸ್ತ್ರವನ್ನ ಹುಡಿದ. ಆ ಅತಿಕಾಯನ ಮೇಲೆ ಪ್ರಯೋಗ ಮಾಡಿದ ಕೂಡಲೇ ರಥ, ಸಾರಥಿ, ಅಶ್ವಗಳು ಇದರೊಟ್ಟಿಗೆ ಅತಿಕಾಯ ಎಷ್ಟೂ ಜನ ಆ ಬ್ರಹ್ಮಾಸ್ತ್ರದ ಪೆಟ್ಟಿಗೆ ಸುಟ್ಟು ತಾವು ಬೂದಿಯಾಗಿ ಬಿಡ್ತಾರೆ. ದೊಡ್ಡ ಶರೀರದ ಅತಿಕಾಯ ಅವನು ಲಕ್ಷ್ಮಣನಿಂದ ಸಾಯ್ತಾನೆ ಅವನು. ಈ ರೀತಿಯಾದಾಗ ಕೊನೆಗೆ ರಾವಣ, ಮಕರಾಕ್ಷ ಅಂತ ಒಬ್ಬ ರಾಕ್ಷಸ. ಈ ರಾವಣ ಇನ್ನೇನು ಪರಿಸ್ಥಿತಿ ಇಲ್ಲ, ನಾನೇ ಯುದ್ಧಕ್ಕೆ ಹೋಗ್ಬೇಕು ಅಂತ ನಿಶ್ಚಯ ಮಾಡ್ಕೊಳ್ತಾನೆ. ತಾನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮಕರಾಕ್ಷ ಬಂದು ತಡಿತಾನಂತೆ. ಇಲ್ಲ ದೊಡ್ಡಪ್ಪ ನೀನ್ ಹೋಗ್ಬೇಡ, ನಾನು ಹೋಗ್ತೀನಿ ಅಂದ್ರೆ, ಈ ಖರನ ಮಗ ಖರ, ದೂಷಣ, ತ್ರಿಶಿರ ಇವ್ರನ್ನೆಲ್ಲ ಫಸ್ಟ್ ಮೊದಲು ಬಂದು ಸಾಯಿಸಿದ್ದು ದಂಡಕಾರಣ್ಯದಲ್ಲಿ. ಹಾಗಾಗಿ ಆ ರಾಮಚಂದ್ರ ಇವನನ್ನ ನಾನೇ ಸಾಯಿಸ್ತೇನೆ ನಾನು ಅಂತ ಹೇಳಿ, ಮಕರಾಕ್ಷ ನನ್ನ ತಂದೆಯ ಸೇಡನ್ನು ನಾನು ಆ ರಾಮನನ್ನ ಸಾಯಿಸಿ ನಾನು ತೀರಿಸ್ಕೊಳ್ತೇನೆ ಅಂತ ಹೇಳಿ ತಾನು ರಾವಣನನ್ನ ಕೂಡಿಸಿ ತಾನು ಯುದ್ಧಕ್ಕೆ ಹೋಗ್ತಾನಂತೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇವನನ್ನು ಬಹಳಷ್ಟು ಕಪಿಗಳೆಲ್ಲ ಪ್ರಹಾರ ಮಾಡ್ತಾರೆ ಅವನ ಮೇಲೆ. ಅವ್ರನ್ನೆಲ್ಲ ಸೋಲಿಸಿ ತಾನು ರಾಮನ ಮುಂದೆ ಹೋಗಿ ನಿಲ್ತಾನಂತೆ. ರಾಮನ ಮುಂದೆ ಹೋಗಿ ನಿಂತರೆ ರಾಮಚಂದ್ರ ನಗುಮುಖದಿಂದ ಆ ಬಾಣಗಳನ್ನೆಲ್ಲ ತಡೆದು, ಅವನು ಬಿಟ್ಟ ಬಾಣಗಳನ್ನ, ಯಾಕೆಂದ್ರೆ ನಮಗೆ ಸಿಟ್ಟು ಬಂದಷ್ಟು ಆ ಕಷ್ಟದಲ್ಲಿ ಯುದ್ಧ ಮಾಡ್ತೀವಿ ನಾವು ಅಂತ ಹೇಳಿ. ಆದ್ರೆ ರಾಮಚಂದ್ರನಿಗೆ ಈ ಯುದ್ಧ ಮಾಡೋದು ಯಾವುದು ಕಷ್ಟ ಇಲ್ಲ ಅಂತ, ನಗನಗುತ್ತಾ ಬಾಣಗಳನ್ನು ಬಿಡ್ತಾ ಇದ್ದಾನೆ, ಎಲ್ಲ ಲೀಲೆಯಿಂದ ಮಾಡ್ತಾನವನು ಅಂತ. ಅಂಥ ಮಕರಾಕ್ಷ ಬಿಟ್ಟ ಬಾಣಗಳನ್ನೆಲ್ಲ ತಾನು ತನ್ನ ಒಂದು ಬಾಣದಿಂದ ತಡೆದು ಆ ಮಕರಾಕ್ಷ ಗಗನಕ್ಕೆ ಹಾರಿ ತನ್ನ ಶೂಲವನ್ನ ಎಸಿತಾನಂತೆ. ಆ ಶೂಲವನ್ನ ಎಸೆದ್ರೆ ಆ ಶೂಲವನ್ನೂ ಕೂಡ ಸಂಹಾರ ಮಾಡಿ ರಾಮಚಂದ್ರ ಬಾಣಗಳಿಂದ ಅವನ ಶಿರಚ್ಛೇದ, ಆ ತಲೆ ಬಹಳ ಸುಂದರವಾದ ತಲೆ ಇತ್ತು, ಕಿರೀಟ ಇತ್ತು, ಕುಂಡಲಗಳೆಲ್ಲ ಇತ್ತಂತೆ. ಆ ಬಿಟ್ಟ ಬಾಣ ಅದು ಹೆಂಗಿತ್ತು ಹಾಗೆ ತಂದು ಭೂಮಿ ಮೇಲೆ ಇಟ್ಟಿದೆ ಅಂತ. ಅಂದ್ರೆ ಅಷ್ಟು ಚಂದ ಟಾರ್ಗೆಟ್ ಮಾಡಿ ಬಿಟ್ಟಿದ್ದಾನೆ, ಅದು ಪ್ರಿಸೈಸ್ಲಿ ಹಾಗೆ ಬಂದು ಭೂಮಿ ಮೇಲೆ ಕೂತಿದೆ. ಅಷ್ಟು ಲೀಲಾಜಾಲವಾಗಿ ಆ ಮಕರಾಕ್ಷನನ್ನ ರಾಮಚಂದ್ರ ತಾನು ಸಂಹಾರ ಮಾಡ್ತಾ ಇದ್ದಾನೆ. ಇಷ್ಟಾದಾಗ ರಾವಣನಿಗೆ ದಿಕ್ಕೇ ಇಲ್ಲ ಅಂತ ಆಯ್ತು. ಏನ್ ಮಾಡೋದು, ನಾನೇ ಯುದ್ಧಕ್ಕೆ ಹೊರಡಬೇಕು ಅಂತ ತಾನು ಸಂಕಲ್ಪ ಮಾಡಿ, ತೇವಾ ನರಾಸ್ತತ್ರ ನರಾಶಿನಾಥಂ ನರಾಶಿರಾಶಿ ಪ್ರಕರೈಃ ಪರೀತಂ ಸಬಾಣ ಬಾಣಾಸನ ಮುಲ್ಬಣಸ್ಯ ಆಯಾಂತಮಾಲೋಕ್ಯ ವಿದುದ್ರುವುಸ್ತೆ. ಆ ರಾವಣ ಬರ್ತಾ ಇದ್ದಾನಂತೆ. ರಾವಣ ಬರ್ತಾ ಇದ್ರೆ ಅವನನ್ನ ನೋಡಿ ಎಲ್ಲರೂ ಹೆದರ್ತಾ ಇದ್ದಾರಂತೆ. ಯಾಕೆ? ನರಾಶಿನಾಥಂ, ಎಲ್ಲ ಮನುಷ್ಯರನ್ನೇ ತಿನ್ನುವ ಸ್ವಭಾವದ ರಾಕ್ಷಸ ಇವನು. ಅಷ್ಟೇ ಅಲ್ಲ, ಅವನ ಸುತ್ತಲೂ ಅನೇಕ ಲಕ್ಷಗಟ್ಲೆ ಮನುಷ್ಯರನ್ನೇ ತಿನ್ನುವ ರಾಕ್ಷಸರು ಸುತ್ತುವರೆದಿದ್ದಾರಂತೆ. ಅಂಥ ರಾಕ್ಷಸರಿಂದ ಸುತ್ತುವರಿಯಲ್ಪಟ್ಟ ರಾವಣ ತಾನು ರಥದ ಮೇಲೆ ಕೂತ್ಕೊಂಡು ಬಾಣಾಸನ ಉಲ್ಬಣಾಸ್ಯಂ, ಆ ಬಾಣಗಳನ್ನ ಬಿಲ್ಲುಗಳನ್ನೆಲ್ಲ ಹಿಡಿದು ಬಹಳಷ್ಟು ಕ್ರುದ್ಧನಾಗಿ ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ತಾನು ಬರ್ತಾ ಇದ್ದಾನೆ. ಈ ಬರ್ತಾ ಇದ್ದದನ್ನ ನೋಡಿ ಎಲ್ಲ ಕಪಿಗಳು ಹೆದರಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವನ ಕೋಪಗಳು, ಅವನ ಅಹಂಕಾರ, ಮದವನ್ನ ನೋಡಿ, ಅವನ ಕೆಂಪಾದ 20 ಕಣ್ಣುಗಳನ್ನ ನೋಡಿ ಕಪಿಗಳೆಲ್ಲ ಹೆದರಿ ಅಲ್ಲಿಂದ ಪಲಾಯನ ಓಡ್ತಾ ಇದ್ದಾರಂತೆ. ಓಡ್ತಾ ಇರಬೇಕಾದ್ರೆ ಆ ರಾವಣನ 10 ತಲೆಗಳು 10 ದಿಕ್ಕುಗಳನ್ನ ನೋಡ್ತಾ ಇದೆ ಅಂತೆ. ಅಂಥ ಕರಾಳ ಮುಖದ ರಾವಣ ಈಗ ಯುದ್ಧಕ್ಕಿಳಿತಾ ಇದ್ದಾನೆ. ಯುದ್ಧಕ್ಕಿಳಿದು ಎಲ್ಲ ರಾಕ್ಷಸರನ್ನೆಲ್ಲ ಸಾಯಿಸ್ತಾ ಇದ್ದಾನಂತೆ. ಅವನ ಸುತ್ತಲೂ 10,000 ಕೋಟಿ ಸಂಖ್ಯೆಯ ರಾಕ್ಷಸರು ಬಂದು ಸುತ್ತಲೂ ನಿಂತ್ಕೊಂಡಿದ್ದಾರೆ ಅವನನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಾಗಾಗಿ ಆ ರಾಕ್ಷಸರೆಲ್ಲ ಈ ಕಪಿ ಸೈನ್ಯವನ್ನೆಲ್ಲ ನಾಶ ಮಾಡ್ತಾ ಇದ್ದಾರಂತೆ. ಗಜೋ ಗವಾಕ್ಷೋ ಗವಯೋ ವೃಷಶ್ಚ ಸಗಂಧಮಾದ ಸಹ ಕಥನೇನ. ಗಜ, ಗವಾಕ್ಷ, ಗವಯ, ವೃಷ, ಗಂಧಮಾದನ, ಕಥನ, ಇವರಿಷ್ಟರು ಕೂಡ ಈ ರಾವಣನ ಮೇಲೆ ಎರಗಿದರೆ ಅವರೆಲ್ಲರನ್ನು ಕೂಡ ಒಟ್ಟಿಗೆ ರಾವಣ ಸೋಲಿಸ್ತಾ ಇದ್ದಾನಂತೆ. 6 ಬಾಣಗಳನ್ನು ಬಿಟ್ಟು ಅವರೆಲ್ಲ ಅಲ್ಲಲ್ಲೇ ಕೂತ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾನಂತೆ. ಇಷ್ಟಾಗಿ ಮೈಂದ, ವಿವಿಧ, ಜಾಂಬವಂತ ಇವರು 3 ಜನ ಈ ರಾವಣನನ್ನ ಪ್ರಹಾರ ಮಾಡ್ಲಿಕ್ಕೆ ನೋಡಿದರೆ ಅವರನ್ನೂ ಕೂಡ 3 ಬಾಣಗಳನ್ನು ಹೊಡೆದು ಅವರನ್ನ ಸುಮ್ಮನೆ ಕೂಡುವಂತೆ ಮಾಡ್ತಾ ಇದ್ದಾನೆ. ಅಂಗದ ಬರ್ತಾನೆ, ಅಂಗದನನ್ನೂ ಸೋಲಿಸಿ ಬಿಡ್ತಾನಂತೆ. ಇಷ್ಟಾಗಿ ಭುಜಂಗಾಭಮಥೋನ್ನಮಯ್ಯ ತಂ ರಾವಣಂ ತಾಡಿತವಾನ್ ಹನುಮಾನ್ ಸರ್ವಾನನೇಭ್ಯೋಸ್ಯ ಜಗಾಲ ರಕ್ತಂ ಧಾತುದ್ರವೋದ್ರೇರಿವ ಕಂದರೇಭ್ಯ. ಇಷ್ಟಾದಾಗ ಎಲ್ಲರೂ ಸೋಲ್ತಾ ಇದ್ದಾರೆ ಅನ್ನಬೇಕಾದ್ರೆ ಹನುಮಂತ ಬರ್ತಾನೆ. ಹನುಮಂತ ಬಂದು ಅಲ್ಲಿ ನಿಲ್ತಾನೆ. ಹನುಮಂತ ಬಂದು ರಾವಣನ ಮುಂದೆ ನಿಂತಾಗ ಸ್ವಲ್ಪ ರಾವಣನಿಗೆ ಹೆದರಿಕೆ ಆಯ್ತಂತೆ. ಕೊನೆಗೆ ಜೋರಾಗಿ ಒಂದು ಮುಷ್ಟಿಯನ್ನ ಮಾಡಿ ಜೋರಾಗಿ ಆ ಹನುಮಂತ ಅವನಿಗೆ ತಂ ರಾವಣಂ ತಾಡಿತವಾನ್ ಹನುಮಾನ್ ಜೋರಾಗಿ ಒಂದು ಮುಷ್ಟಿ ಪ್ರಹಾರ ಮಾಡಿ
ಅವನನ್ನ ಹೊಡಿತಾನಂತೆ. ಹೊಡೆದ್ರೆ ಸರ್ವಾನನೇಭ್ಯೋಸ್ಯ ಜಗಾಲ ರಕ್ತಂ, ಆ ಎಲ್ಲ 10 ಮುಖದಿಂದ ತಾನು ರಕ್ತ ಕಾರಿ ಮೂರ್ಛಿತನಾಗಿ ಕೆಳಗಡೆ ಬೀಳ್ತಾ ಇದ್ದಾನಂತೆ. ಕೆಳಗಡೆ ಬಿದ್ದು ಸ್ವಲ್ಪ ತಾಯ್ತು ಹೇಳ್ತಾನಂತವನು, ಏನು ಹನುಮಂತ ಹಿಂಗ್ ಹೊಡಿತಿಯಲ್ಲ ನೀನು ಅಂತ ಹೇಳಿ ಅವನಿಗೆ ಬೈದು, ನ ಪೌರುಷೇ ಸ್ಯಾತ್ ಪುರುಷೋ ಭವಾದೃಕ್, ನಿನ್ನಂಥ ಪೌರುಷ ಉಳ್ಳಂತಹ ಪುರುಷ ಇಡೀ ಜಗತ್ತಿನಲ್ಲಿ ಇಲ್ಲಪ್ಪ. ಸ್ವಲ್ಪ ಬೈದು ಸ್ವಲ್ಪ ಹೊಗಳಿ ಎಲ್ಲ ಮಾತಾಡಿಸ್ತಾ ಇದ್ದಾನೆ ಹನುಮಂತನನ್ನ. ಇಷ್ಟಾಗಿ ಹನುಮಂತ ಹೇಳ್ತಾನಂತೆ, ಇಲ್ಲಪ್ಪ ಲೀಲಾಪ್ರಹಾರೋ ಯಮರೇನ ರಾಶ, ನರಭಕ್ಷಿಸುವ ರಾಕ್ಷಸನೇ, ಇದು ಕೇವಲ ಒಂದು ಲೀಲಾಪ್ರಹಾರ ಅಷ್ಟೇ, ನಿಧಾನಕ್ಕೆ ಹೊಡೆದಿನಪ್ಪ ನಿನಗೆ. ಜೋರಾಗಿ ಹೊಡೆದ್ರೆ ಸತ್ತು ಹೋದ್ರೆ ಮತ್ತೆ ನೀನು ಸಾಯಿಸ್ಲಿಕ್ಕೆ ಅಂತ ರಾಮಚಂದ್ರ ಅಲ್ಲಿಂದ ಬಂದಿದ್ದಾನೆ, ನೀವೊಂದು ಮುಷ್ಟಿಯಲ್ಲಿ ಹೊಡೆದು ಸಾಯಿಸ್ಬಿಟ್ರೆ ನಿನ್ನ ಹೆಂಗೆ, ಅದಕ್ಕಾಗಿ ಬರೀ ಲೀಲಾಪ್ರಹಾರ, ಲೀಲೆಯಿಂದ ಸ್ವಲ್ಪ ಮೆತ್ತಗೆ ಹೊಡೆದಿನಿ ನಾನು ಅಂತ ಹೇಳ್ತಾನಂತೆ. ಅವಾಗ ಅವನು ಹೇಳ್ತಾನಂತೆ, ಅಲ್ಲ ನೀ ಹೊಡೆದಿಲ್ಲ, ನಂದು ಒಂದ್ಸತಿ ಏಟು ಹೊಡಿತೀನಿ ನಾನು ನೋಡ್ತೀಯಾ ಅಂತ ಕೇಳ್ತಾನಂತೆ. ಹೊಡಿ ಅಂತ ಹೇಳ್ತಾನೆ ಹನುಮಂತ. ಸಂತಾಡಯಾಮಾಸ ಸಮೀರ ಸೂನುಂ ಸರ್ವೋಜಸ ಸರ್ವಮಯೀ ದಶಾಸ್ಯ, ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯವನ್ನ ಹಾಕಿ ಜೋರಾಗಿ ಹನುಮಂತನಿಗೆ ಸಂತಾಡಯಾಮಾಸ ಜೋರಾಗಿ ರಾವಣ ಹೊಡಿತಾ ಇದ್ದಾನಂತೆ. ಹೊಡೆದಾಗ ಏನಾಗಬೇಕಾಗಿಲ್ಲ ಹನುಮಂತನಿಗೆ, ಆದ್ರೂ ಸ್ವಲ್ಪ ಈಗ ನಾವು ಕಪಾಳಕ್ಕೆ ಹೊಡೆದ್ರೆ ಸ್ವಲ್ಪ ಈ ಕಡೆ ಮುಖ ತಿರುಗ್ತದಲ್ಲ, ಆ ರೀತಿ ಹನುಮಂತ ಈ ಕಡೆ ಮುಖ ತಿರುಗಿಸಿ ವಾಪಸ್ ಹೀಗೆ ತಿರುಗ್ತಾನಂತೆ. ಅಲ್ಲಿ ರಾವಣನೇ ಇಲ್ಲ, ಓಡೋಗ್ತಾ ಇದ್ದಾನ. ಅಂದ್ರೆ ಈಗ ನಂದಾಯ್ತು, ನೆಕ್ಸ್ಟ್ ಈ ಒಂದು ಬಾರಿ ನಾ ಹೊಡಿತೀನಿ ಒಂದ್ ಸರ್ತಿ ಅಂತಂದ್ರೆ ಬಹಳ ಕಷ್ಟ ಅಂತ ಹೇಳಿ ಎದ್ದು ಓಡೋಗ್ತಾ ಇದ್ದಾನಂತೆ. ಮಾಯಾ ಹಿ ಚೋರೇತಿ ಮುಹುರ್ಬ್ರುವಾಣೆ, ಹನುಮಂತ ಹೇಳ್ತಾನೆ, ನಿಂತ್ರು ನಂದಿದೆ ಈಗ ನೆಕ್ಸ್ಟ್ ಅಂತ ಹೇಳಿದ್ರೆ ಹನುಮಂತ ರಾವಣ ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನಂತೆ. ಓಡಿ ಹೋಗಿ ತಾನು ಅಲ್ಲಿ ಬಂದಂತಹ ನೀಲ ಅಗ್ನಿ ಅವತಾರ ನೀಲ, ಅವನು ಬರ್ತಾನಂತೆ. ಬಹಳಷ್ಟು ಹಿಂಸೆ ಮಾಡಿಬಿಡ್ತಾನಂತೆ. ನೀಲ ಬಂದವನೇ ಆ ರಾವಣನ ಮೇಲೆ ಕಾಲಿಟ್ಟು ತನ್ನ ಆ ರಾವಣನ ರಥದ ಧ್ವಜವನ್ನ ಹಿಡ್ಕೊಂಡು ಅದನ್ನು ಮುರಿದು ಹಾಕ್ತಾನಂತೆ. ಆ ಬಿಲ್ಲು ರಥ ಕುದುರೆಗಳ ಮೇಲೆಲ್ಲ ಓಡಾಡ್ತಾ ಇದ್ದಾನಂತೆ. ಇವನು ಸುಮ್ಮನೆ ಕೂತ್ರೆ ಇವನ್ ತಲೆ ಮೇಲೆಲ್ಲ ಓಡಾಡ್ತಾ ಇದ್ದಾನೆ. ಇವನಿಗೆ ಬಹಳಷ್ಟು ಹಿಂಸೆ ಆಯ್ತು, ತಡಿಲಿಕ್ಕೆ ಆಗಿಲ್ಲ. ಇಷ್ಟಾದಾಗ ಅಲ್ಲಿದ್ದ ಕಪಿಗಳೆಲ್ಲ ನೋಡಿ ನಗ್ತಾ ಇದ್ದಾರಂತೆ. ಅಷ್ಟು ಹೆದರಿಕೆ ಇತ್ತು ಯುದ್ಧ ಸಂದರ್ಭದಲ್ಲಿ. ಆದ್ರೂ ಈ ನೀಲ ಮಾಡಿದ್ದು ನೋಡಿ, ಯಾಕೆಂದ್ರೆ ಇಷ್ಟೆಲ್ಲ ಸಂಹಾರ ಮಾಡಿದ ರಾವಣನನ್ನ ಉರುಳಾಡೋ ಹಾಗೆ ಮಾಡಿಬಿಟ್ಟನಲ್ಲ ನೀಲ. ಯಾಕೆಂದ್ರೆ ಆ ಮೈ ಮೇಲೆಲ್ಲ ಓಡಾಡ್ತಾ ಇದ್ದಾನೆ, ತಲೆಯೆಲ್ಲ ತುಳಿತಾ ಇದ್ದಾನೆ. ಯಾಕೆಂದ್ರೆ ಕಪಿಗಳಿಗೆ 2 ಕೈಯಲ್ಲಿಯೂ ಗಟ್ಟಿ, ಕಾಲುಗಳಲ್ಲಿಯೂ ಗಟ್ಟಿ ಗ್ರಿಪ್ ಇರ್ತದೆ. ಹಾಗಾಗಿ ಎಲ್ಲ ಕಡೆ ಓಡಾಡೋದು ನೋಡಿ ರಾವಣನಿಗೆ ಸಿಟ್ಟು ಬರ್ತದಂತೆ. ಸಿಟ್ಟು ಬಂದು ಆ ನೀಲನ ಮೇಲೆ ತಾನು ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ. ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಅವನಿಗೆ ಏನಾಗ್ಲಿಲ್ಲ ಅಂತ, ಕೆಳಗೆ ಬಿದ್ದ ಅಷ್ಟೇ. ಯಾಕೆ ನೀಲ ಅಂದ್ರೆ ಅಗ್ನಿನೇ, ಅದು ಅಗ್ನಿಯ ಅವತಾರನಾದ ನೀಲನಿಗೆ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಅವನು ಕೆಳಗಷ್ಟೇ ಬಿದ್ದ ಅಂತೆ, ಅವನಿಗೇನಾಗ್ಲಿಲ್ಲ ಅಂತ. ಇಷ್ಟಾಗಿ ತಾನು ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋದಾಗ ಮುಂದೆ ಹೋಗ್ತಾ ಇದ್ದ ಹಾಗೇನೆ ಅವನ ಮುಂದೆ ಲಕ್ಷ್ಮಣ ಬಂದು ನಿಲ್ತಾನಂತೆ. ಆ ರಾವಣ ಮತ್ತು ಲಕ್ಷ್ಮಣರ ಮಧ್ಯದಲ್ಲಿ ಬಹಳಷ್ಟು ಯುದ್ಧ ನಡೀತದೆ. ಆ ರಾವಣ 7 ಬಾಣಗಳನ್ನ ಲಕ್ಷ್ಮಣನ ಮೇಲೆ ಬಿಡ್ತಾ ಇದ್ದಾನೆ. ಅವನು ಲಕ್ಷ್ಮಣ ಆ 7 ಬಾಣಗಳನ್ನ ತುಂಡರಿಸಿ ತಾನು ಸ್ವಯಂಭುವಾದತ್ತ ಮಮೋಘ ಮುಗ್ರಂ ಸರಾವಣೋ ಬಾಣವರಂ ಮುಮೋಚ. ಇಷ್ಟಾದಾಗ ರಾವಣ ತಾನೇನ್ ಮಾಡ್ತಾನೆ, ಲಕ್ಷ್ಮಣನನ್ನ ಸೋಲಿಸಲೇಬೇಕು ಅಂತ ಹೇಳಿ ಬ್ರಹ್ಮನಿಂದ ಕೊಡಲ್ಪಟ್ಟ ಬಾಣ, ಬ್ರಹ್ಮಾಸ್ತ್ರ ಅಲ್ಲ, ಬ್ರಹ್ಮದೇವರು ಕೊಟ್ಟ ಒಂದು ಬಾಣ, ಆ ಬಾಣವನ್ನ ಲಕ್ಷ್ಮಣನ ಮೇಲೆ ಬಿಡ್ತಾ ಇದ್ದಾನಂತೆ. ಆ ಬಾಣ ಲಕ್ಷ್ಮಣನ ತಲೆಗೆ ತಾಕಿ ಅವನು ಮೂರ್ಛಿತನಾಗಿ ತಾನು ಕೆಳಗೆ ಬೀಳ್ತಾ ಇದ್ದಾನೆ. ಯಾವಾಗ ಲಕ್ಷ್ಮಣ ಕೆಳಗೆ ಬಿದ್ದ ಅಲ್ಲ, ರಾವಣ ಇದೇ ಸಿಕ್ಕಿದ ಚಾನ್ಸ್, ಇವನನ್ನ ಎಳ್ಕೊಂಡು ಹೋಗ್ಬಿಡ್ತೇನೆ ನಾನು ಅಂತ ಹೇಳಿ ಆ ಲಕ್ಷ್ಮಣನನ್ನ ಎಳ್ಕೊಂಡು, ಅವನ ಉಪಾಯ ಏನು ಅಂತಂದ್ರೆ ಲಂಕೆಗೆ ಕರ್ಕೊಂಡು ಹೋಗ್ಬಿಡೋಣ, ಇವತ್ತಿಗೆ ಯುದ್ಧ ಒಂದ್ ಸರ್ತಿ ತಣ್ಣಗಾಗ್ತದೆ, ಲಕ್ಷ್ಮಣ ನನ್ನ ಹತ್ರ ಇದ್ದಾನೆ ಅಂತ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿ ಆ ಲಕ್ಷ್ಮಣನನ್ನ ಎತ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಎತ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ ಕೂಡ್ಲೇನೆ ಆ ಲಕ್ಷ್ಮಣ ತನ್ನ ಮೂಲ ರೂಪವಾದ ಶೇಷನನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ. ಅವನಿಗೆ ಪೂರ್ತಿ ಮೂರ್ಛೆ ಆಗಿದೆ. ಮೂರ್ಛೆ ಆ ಅಸ್ತ್ರದ ಪ್ರಭಾವದಿಂದ ಮೂರ್ಛೆ ಬಂದ್ರೂ ಬಹಳಷ್ಟು ನೋವಾಗ್ತಾ ಇರ್ತದೆ. ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ರೆ ರಾವಣ ಅವನನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಎಳ್ಕೊಂಡು ಹೋದ್ರು ತಾನು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊತ್ತಿಗೆ ಸರಿಯಾಗಿ ಅವನಿಗೆ ಮೂಲ ರೂಪದ ಸ್ಮರಣೆ ಬರ್ತದೆ. ಮೂಲ ರೂಪದ ಸ್ಮರಣೆ ಬಂದಾಗ ಅವನು ಭಾರವಾಗ್ಲಿಕ್ಕೆ ಪ್ರಾರಂಭ ಆಗ್ತಾನಂತೆ. ಏನು ಮೂಲ ರೂಪದ ಸ್ಮರಣೆ ಅಂತಂದ್ರೆ, ಈಗ ಲಕ್ಷ್ಮಣ ಹೇಗೂ ಶೇಷನ ಅವತಾರ, ಯಾವತ್ತು ಮೂಲ ರೂಪ ಇವ್ರದೇ ಅನ್ನೋದು ಗೊತ್ತಿರುವುದಿಲ್ಲಂತೆ. ಈಗ ಅಗ್ನಿ ನೀಲನಾಗಿ ಹುಟ್ಟಿದ, ಅಶ್ವಿನಿ ದೇವತೆಗಳು ಮೈಂದ ವಿವಿಧರಾಗಿ ಹುಟ್ಟಿದ್ರು. ಅದೇ ರೀತಿ ಶೇಷ ಆದಿಶೇಷ ಲಕ್ಷ್ಮಣನಾಗಿ ಹುಟ್ಟಿದ್ದು. ಇವರಿಗೆ ದೇವತೆಗಳಿಗೆ ಒಂದು ಸಮಸ್ಯೆ ಏನು ಅಂತಂದ್ರೆ, ಅವರು ಹುಟ್ಟಿದ ಮೇಲೆ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಅವರಿಗೆ ತಾವು ದೇವತೆಗಳು ಅಂತ ಗೊತ್ತಿರುವುದಿಲ್ಲ. ಅಂದ್ರೆ ಲಕ್ಷ್ಮಣನಿಗೆ ತಾನು ಶೇಷನ ಅವತಾರ ಅಂತ ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಗೊತ್ತಾಗ್ತದೆ. ಅದೇ ಈ ಸಂದರ್ಭ. ಇಂತಹ ಸಂದರ್ಭದಲ್ಲಿ ಸ್ಮರಣೆ ಬರ್ತದಂತ ಅವರಿಗೆ. ಸ್ಮರಣೆ ಬಂದಾಗ ಅವರಲ್ಲಿ ಶಕ್ತಿ ಜಾಸ್ತಿ ಆಗ್ತದೆ. ನಾವು ಒಂದು ತಿಳ್ಕೊಳ್ಬೇಕು, ಆ ದೇವತೆಗಳೇ ಅವತಾರ ಮಾಡಿ ಬಂದಾಗ ದೇವತೆಗಳ ಮೂಲ ರೂಪದಲ್ಲಿ
ಸೂರ್ಯ ಸುಗ್ರೀವನಾಗಿ ಬರ್ತಾನೆ. ಸೂರ್ಯನಿಗೆ ಏನು ಶಕ್ತಿ ಸಾಮರ್ಥ್ಯ ಇದೆಯಲ್ಲ ಅಷ್ಟೇ ಶಕ್ತಿ ಸಾಮರ್ಥ್ಯ ಸುಗ್ರೀವನಿಗೆ ಇರಬೇಕು ಅಂತಿಲ್ಲ. ಅವನೊಂದು 80% ಬಂದಿರ್ತದೆ, ಇನ್ನೊಂದು 20% ಅದು ಮೂಲ ರೂಪದಲ್ಲೇ ಇರ್ತದೆ. ಈ ಅವತಾರ ರೂಪದಲ್ಲಿ ಮೂಲ ರೂಪದ 80%ದಷ್ಟೇ ಶಕ್ತಿ ಇರ್ತದೆ ಅವರಿಗೆ. ಆದರೆ ಯಾವಾಗ ಇಂಥ ಸಂದರ್ಭಗಳು ಬರ್ತದೋ, ಮೂಲ ರೂಪದ ಸ್ಮರಣೆ ಬರ್ತದೋ, ಅವರಿಗೆ ಸ್ಮರಣೆ ಬಂದಾಗ ಅವರಿಗೆ ಪೂರ್ಣ ಶಕ್ತಿ ಅಂತ ಅನ್ನೋದು ಬರ್ತದೆ. ಇದು ಬೇಕಾದಷ್ಟು ಕಡೆ ಬಲರಾಮ ಯುದ್ಧ ಮಾಡಬೇಕಾದ್ರೆ ಅಲ್ಲಿಯೂ ಶೇಷನನ್ನ ಸ್ಮರಣೆ ಮಾಡಿದ್ದಿದೆ. ಅರ್ಜುನ ತಾನು ಸೋಲೋ ಪರಿಸ್ಥಿತಿ ಬಂದಾಗ ತಾನು ಇಂದ್ರ ಅಂತ ಸ್ಮರಣೆ ಮಾಡಿಕೊಂಡು ಅವನ ಶಕ್ತಿ ಸಾಮರ್ಥ್ಯ ಹೆಚ್ಚಾಗಿದ್ದಿದೆ. ಅದೇ ರೀತಿ ಈ ಲಕ್ಷ್ಮಣ ತಾನು ಶೇಷನನ್ನ ಸ್ಮರಣೆ ಮಾಡಿಕೊಂಡು ತನ್ನ ಸಾಮರ್ಥ್ಯ ಒಮ್ಮೆಲೆ ಜಾಸ್ತಿ ಆಯ್ತು ಅವನಿಗೆ ಅಂತ. ಈ ರೀತಿ ಇದು ಎಲ್ಲ ದೇವತೆಗಳಲ್ಲಿ ಅಲ್ಲಿ ಅಂತ. ಸಾಕ್ಷಾತ್ ನಾರಾಯಣ ರಾಮಚಂದ್ರನಾಗಿ ಬಂದ, ಅವನಿಗೆ 80% ಈ ನಿಯಮ ಅನ್ವಯ ಆಗುದಿಲ್ಲಂತೆ. ಅವನು ಅವತಾರದಲ್ಲಿಯೂ ಅಷ್ಟೇ ಶಕ್ತಿ, ಮೂಲ ರೂಪದಲ್ಲಿಯೂ ಅಷ್ಟೇ ಶಕ್ತಿ. ಮೂಲ ರೂಪದಲ್ಲಿ ಅನಂತ ಗುಣ ಪರಿಪೂರ್ಣನಾಗಿ ಯಾವ ರೀತಿ ಇರ್ತಾನೋ, ಅವನು ಅವತಾರವಾಗಿ ಬಂದಾಗಲೂ ಕೂಡ ದೇವರು ಅಷ್ಟೇ ಗುಣಗಳಿಂದ ಪೂರ್ಣನಾಗಿರ್ತಾನೆ. ಲಕ್ಷ್ಮೀದೇವಿಗೂ ಕೂಡ ಯಾವ ಶಕ್ತಿ ಸಾಮರ್ಥ್ಯವೂ ಕಡಿಮೆ ಆಗುವುದಿಲ್ಲ. ಇವರಿಬ್ಬರನ್ನ ಬಿಟ್ರೆ ವಾಯುದೇವರಂತೆ. ವಾಯುದೇವರು ಮೂಲ ರೂಪದಲ್ಲಿ ಯಾವ ರೀತಿ ಇರ್ತಾರೋ ಅವತಾರ ರೂಪದಲ್ಲಿ ಅಷ್ಟೇ ಶಕ್ತಿ ಸಾಮರ್ಥ್ಯ ಅವರಿಗಿರ್ತದೆ. ಹಾಗಾದ್ರೆ ವಾಯುವಿಗೂ ಹನುಮಂತನಿಗೆ ಸದಾ ಜ್ಞಾನ ಇದೆ, ನಾನು ವಾಯುದೇವರು ಅನ್ನೋ ಜ್ಞಾನ ಹನುಮಂತನಿಗೆ ಸದಾ ಇದೆ ಅಂತೆ. ಆದ್ರೆ ನಂತರ ಬರುವ ಲಕ್ಷ್ಮಣನಿಂದ ಹಿಡಿದು ಅವರಿಗೆ ಅವರು ಶೇಷದೇವರು, ಅವರು ರುದ್ರನ ಅವತಾರ, ಅವರು ಸೂರ್ಯನ ಅವತಾರ ಅನ್ನೋ ಜ್ಞಾನ ಇರುವುದಿಲ್ಲ. ಆದ್ರೆ ಕೆಲವು ಸಂದರ್ಭದಲ್ಲಿ ಯಾವಾಗ ಜ್ಞಾನ ಬರ್ತದಲ್ಲ ಅವಾಗ ಅವರಲ್ಲಿ ಬಲ ಹೆಚ್ಚಾಗ್ತದೆ. ಹೀಗಾಗಿ ಆ ಶೇಷನ ಸ್ಮರಣೆ ಬಂತು ಲಕ್ಷ್ಮಣನಿಗೆ, ಒಮ್ಮೆಲೆ ಬಲ ಹೆಚ್ಚಾಯ್ತು. ಬಲ ಹೆಚ್ಚಾದಾಗ ಆ ರಾವಣನಿಗೆ ಇವನ ಲಕ್ಷ್ಮಣನನ್ನ ಎಳಿಲಿಕ್ಕೆ ಆಗ್ಲಿಲ್ಲ. ಎಳಿತಾ ಇದ್ದಾನೆ, ಭಾರ ಜಾಸ್ತಿ ಆಗ್ತಾ ಇದೆ, ನಿಂತು ಬಿಟ್ಟಿದ್ದಾನ ಅವನು. ಏನಪ್ಪ ಇನ್ನು ಸಿಕ್ಕಾಕೊಂಡ ಎಲ್ಲಾದ್ರು ಅಂತ ನೋಡಿದರೆ ಇಲ್ಲ, ಅವನನ್ನ ಎಳಿಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಆ ಕಾಲನ್ನು ಹಿಡ್ಕೊಂಡಿದ್ದಾನೆ, ಕಾಲು ಹಿಡ್ಕೊಳ್ಲಿಕ್ಕೂ ಆಗ್ಲಿಲ್ಲ, ಬಿಟ್ಟು ಬಿಟ್ಟ ಅಂತ ರಾವಣ. ಅಲ್ಲ, ರಾವಣ ಇಡೀ ದೇವತೆಗಳನ್ನೇ ಗೆದ್ದವನು, ಅವನಿಗೆ ಈ ಶೇಷನನ್ನ ಎಳೆಯೋದು ಏನ್ ಅಂಥ ದೊಡ್ಡ ಸಮಸ್ಯೆ ಆಯ್ತೇನು ಕೇಳಿದ್ರೆ ಹೌದಂತೆ. ಶೇಷನನ್ನ ಎತ್ತಲಿಕ್ಕೆ ರಾವಣನಿಂದ ಸಾಧ್ಯ ಆಗ್ಲಿಲ್ಲ. ಯಾಕೆ ಶೇಷನನ್ನ ಎತ್ತಲಿಕ್ಕೆ ಆಗ್ಲಿಲ್ಲ? ಈಗ ಶೇಷ ಅಂದ್ರೆ ಅಷ್ಟು ಭಾರ ಇದ್ನೇನು ಕೇಳಿದ್ರೆ ಹೌದಂತೆ. ಶೇಷನ ಭಾರ ಎಷ್ಟಪ್ಪ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಆಮೆ ಇದೆ, ಅದಕ್ಕೆ ವಿಷ್ಣು ಕೂರ್ಮ ಅಂತ ಹೆಸರು. ಆ ವಿಷ್ಣು ಕೂರ್ಮದ ಬಾಲ ಅಂದ್ರೆ ಸಣ್ಣದಿರ್ತದೆ, ಆ ಬಾಲದ ಮೇಲೆ ವಾಯುಕೂರ್ಮ ಅಂತ ಇನ್ನೊಂದು ಆಮೆ ಇದೆ ಅಂತ. ಅಂದ್ರೆ ಇಷ್ಟು ದೊಡ್ಡ ಆಮೆ, ಅದರ ಬಾಲದ ಮೇಲೆ ಒಂದು ಸಣ್ಣ ಆಮೆ ಕೂತಿದೆ. ಆ ವಾಯುಕೂರ್ಮ ಇದೆ ಅಲ್ಲ, ಆ ವಾಯುಕೂರ್ಮದ ಬಾಲದಲ್ಲಿ ಒಂದು ಸರ್ಪ ಇದೆ ಅಂತೆ, ಅದೇ ಆದಿಶೇಷ. ಅಂದ್ರೆ ದೊಡ್ಡ ಆಮೆ, ಅದರ ಬಾಲದಲ್ಲಿ ಒಂದು ಸಣ್ಣ ಆಮೆ, ಆ ಸಣ್ಣ ಆಮೆಯ ಬಾಲದಲ್ಲಿ ಆದಿಶೇಷ ಕೂತಿದ್ದಾನೆ. ವಿಷ್ಣು, ವಾಯು, ಆಮೇಲೆ ಶೇಷ. ಆ ಶೇಷನಿಗೆ 1000 ಹೆಡೆಗಳಂತೆ, ಸಹಸ್ರ ವಕ್ತ್ರಂ ದ್ವಿಸಹಸ್ರ ಜಿಹ್ವಂ. ಅಂಥ ಶೇಷ ಅವನಿಗೆ 1000 ಹೆಡೆಯಲ್ಲಿ ಒಂದು ಹೆಡೆಯ ಮೇಲೆ ಇಡೀ ಭೂಭಾಗವನ್ನ ಧರಾಖಿಲೇಯಂ ನನು ಸರ್ಷಪಾಯತಿ, ಇಡೀ ಭೂಭಾಗ ಅದು ಕೇವಲ ಸಾಸಿವೆ ಕಾಳಷ್ಟಿದೆ. 1000 ಹೆಡೆಯ ಶೇಷ, ಆ 1000 ಹೆಡೆಯ ಶೇಷನ ಒಂದು ಹೆಡೆಯ ಮೇಲೆ ಇಡೀ ಭೂಭಾಗ, ಭೂಮಿ ಅಂತಂದ್ರೆ ನಮಗೆ ಬಹುಶಃ ಈ ಭೂಮಿ ಅಂತ ಅರ್ತ್ ಅಂತ ಅಷ್ಟೇ ಅಲ್ಲ, ಇಡೀ ಯೂನಿವರ್ಸ್ ಅಂತೆ. ಯಾವೆಲ್ಲ ಗ್ರಹಗಳಿವೆ, ಯಾವೆಲ್ಲ ನಕ್ಷತ್ರಗಳಿವೆ, ಯಾವೆಲ್ಲ ಗ್ಯಾಲಕ್ಸಿ ಇದೆ, ಮಿಲ್ಕಿವೆ, ಎಲ್ಲ ಸೇರಿದಾಗ ಏನು ಇಡೀ ಯೂನಿವರ್ಸ್ ಅಂತೀವಲ್ಲ, ಇಡೀ ಯೂನಿವರ್ಸು ನಮ್ಮ ಪುರಾಣ ಪ್ರಕಾರ ಇರುವಂಥದ್ದು ಶೇಷನ ಹೆಡೆಯ ಒಂದು ತಲೆಯ ಮೇಲೆ, ಅದು ಸಾಸಿವೆ ಕಾಳು ಪ್ರಮಾಣದಲ್ಲಿ. ಅಂಥ ದೊಡ್ಡ ಕಾಯ ಶೇಷನದ್ದು. ಇಂಥವನನ್ನ ಎಳಿಲಿಕ್ಕೆ ಸಾಧ್ಯನಾ? ಅಂಥ ಶೇಷನನ್ನ ಎಳಿಲಿಕ್ಕಾದ್ರೂ ಸಾಧ್ಯ ಇದೆಯಾ? ಆ ಶೇಷ ಅಷ್ಟು ದೊಡ್ಡವನು. ಅವನನ್ನು ಬಾಲದಲ್ಲಿ ಹೊತ್ತ ವಾಯುಕೂರ್ಮ ಎಷ್ಟು ದೊಡ್ಡದಿರ್ಬೇಕು, ಆ ವಾಯುಕೂರ್ಮವನ್ನ ಬಾಲದಲ್ಲಿ ಹೊತ್ತ ವಿಷ್ಣು ಕೂರ್ಮ ಇನ್ನೆಷ್ಟು ದೊಡ್ಡದಿರ್ಬೇಕು. ಹಾಗಾದ್ರೆ ಈ ಶೇಷನನ್ನ ರಾವಣ ಯಾಕೆ ಎಳಿಲಿಕ್ಕಾಗಿಲ್ಲ ಅಂತಂದ್ರೆ, ಇಡೀ ಭೂಭಾಗವನ್ನ ಕೇವಲ ಸಾಸಿವೆ ಕಾಳಂತೆ ಮಾಡಿ ತನ್ನ ಒಂದು ಹೆಡೆಯ ಮೇಲೆ ಹೊತ್ತ ಶೇಷನನ್ನ ಅದೇ ಭೂಮಿ ಮೇಲೆ ನಿಂತ್ಕೊಂಡು ಈ ರಾವಣ ಎಳಿಲಿಕ್ಕಾಗ್ತದ? ಬಿಟ್ಟ ಅಂತ. ಇನ್ನೇನ್ ಮಾಡುದು ಅನ್ನೋಷ್ಟೊತ್ತಿಗೆ ರಾವಣ ಬಂದ. ಹಿಂದಿನ ಒಂದು ಏಟು ಬಾಕಿ ಇತ್ತಲ್ಲ, ಜೋರಾಗಿ ಅವನನ್ನ ಒಂದು ಮುಷ್ಟಿ ಏಟಿಂದ ಹೊಡಿತಾ ಇದ್ದಾನೆ. ಮತ್ತೆ ರಕ್ತ ಕಾರ್ತಾ ಇದ್ದಾನೆ ಇವನು. ಕಾರಿ ಅಲ್ಲಿಂದ ಓಡಿ ಹೋಗ್ತಾನಂತೆ ರಾವಣ. ಓಡಿ ಹೋದಾಗ ಈ ಹನುಮಂತ ಆ ಲಕ್ಷ್ಮಣನನ್ನ ತಾನು ಎರಡೂ ಕೈಗಳಿಂದ ಎತ್ಕೊಂಡು ಬರ್ತಾ ಇದ್ದಾನೆ. ಅಲ್ಲ, ರಾವಣನಿಗಾಗ್ಲಿಲ್ಲ, ಇವನು ಹನುಮಂತನಿಗೆ ಆಯ್ತೇನು ಅಂದ್ರೆ ಹೌದು, ಆಗ್ತದೆ. ಮತ್ತೆ ಯಾಕೆ? ಅಲ್ಲಿ ಮೂಲ ರೂಪದಲ್ಲಿಯೂ ವಾಯುಕೂರ್ಮನಾಗಿ ಶೇಷನನ್ನ ಹಿಡ್ಕೊಂಡಿದ್ದಲ್ಲ, ಅದು ಎಲ್ಲಿ ಒಂದು ಬಾಲದಲ್ಲಿ ಹಿಡ್ಕೊಂಡಿದ್ದಾನ ಅವನನ್ನ. ಹಾಗಾಗಿ ಅವನನ್ನ ಅನಾಯಾಸವಾಗಿ ಲಕ್ಷ್ಮಣನನ್ನ, ಶೇಷನಾದ್ರೂ ಅವನಲ್ಲಿ ಪೂರ್ಣ ಸನ್ನಿಧಾನ ಇದ್ರೂ ಈ ಮೂಲ ವಾಯುವಾದಂತಹ ಹನುಮಂತ ಅವನನ್ನ ಅನಾಯಾಸವಾಗಿ ಎತ್ಕೊಂಡು ರಾಮನ ಹತ್ರ ಬರ್ತಾ ಇದ್ದಾನೆ. ರಾಮನ ಹತ್ರ ಬಂದಾಗ ಆ ಕರುಣಾಮೂರ್ತಿಯಾದಂತಹ ರಾಮಚಂದ್ರ ತನ್ನ ಎರಡೂ ಕೈಗಳಿಂದ ಆ ಲಕ್ಷ್ಮಣನ ತಲೆಯನ್ನ ಸವರುತ್ತಾ ಇದ್ದಾನೆ. ತಲೆಯನ್ನ ಸವರಿದಾಗ ಆ
ರಾಮಚಂದ್ರನ ಕೈಯ ಪ್ರಭಾವದಿಂದ ಅವನ ಅಸ್ತ್ರದ ಮದ ಆ ಮತ್ತು ಏನಿತ್ತು ಅದು ಇಳಿತಾ ಹೋಯ್ತಂತೆ. ಹೀಗಾಗಿ ಮತ್ತೆ ಆ ಲಕ್ಷ್ಮಣ ಚೇತರಿಸ್ಕೊಂಡ. ಈ ರೀತಿ ಆ ಬ್ರಹ್ಮದೇವರ ಬಾಣ ಇಷ್ಟೆಲ್ಲ ಎಫೆಕ್ಟ್ ಮಾಡಿತ್ತು ಅವನಿಗೆ. ಹಾಗಾಗಿ ಅವನಿಗೆ ಮೂಲ ರೂಪದ ಪ್ರಜ್ಞೆ ಬಂದು ಅದು ಅಷ್ಟೇ ಆ ಕಾಲಕ್ಕಷ್ಟೇ ಇರ್ತದಂತೆ ಮೂಲ ರೂಪದ ಪ್ರಜ್ಞೆ, ಆಮೇಲೆ ಮತ್ತೆ ಮರೆತು ಹೋಗ್ತದೆ ಅವರಿಗೆ. ಈ ಯಶೋದೆಗೆ ಕೃಷ್ಣ ಬಾಯಲ್ಲಿ ಇಡೀ ಜಗತ್ತು ತೋರಿಸಿದ, ಅವಳಿಗೆ ಗೊತ್ತಾಗ್ಬಿಡ್ತು ಇದು ಸಾಧಾರಣ ಬಾಲಕ ಅಲ್ಲ, ಇದು ಇದು ದೇವರೇ ಇದು ಅಂತ ಹೇಳಿ. ಆದರೆ ದೇವರ ಲೀಲೆ ಅಂತಂದ್ರೆ ಅಷ್ಟನ್ನ ತೋರಿಸಿ ಅವಳಿಗೆ ಮನಸ್ಬಿಡ್ತಾನಿಲ್ಲ. ಅಂದ್ರೆ ಇಲ್ಲ ಇಲ್ಲ ನನಗೇನೋ ಭ್ರಮೆ ಇರಬೇಕು ಇದೆಲ್ಲ ನೋಡಿದ್ದು ನಾನು ಅಂತ ಅನಿಸೋ ರೀತಿಯಲ್ಲಿ ಮಾಡಿಬಿಡ್ತಾನ ಅವನು. ಮತ್ತೆ ಇದು ನನ್ನ ಮಗು ಅಂತ ಹೇಳಿ ಮುದ್ದಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ರೀತಿ ಇವರಿಗೆ ನೆನಪು ಬರ್ತದೆ, ಆಮೇಲೆ ಮತ್ತೆ ನೆನಪು ಹೋಗ್ತದೆ. ಅವರ ಸಾಮರ್ಥ್ಯ ಅಷ್ಟೇ 80% ಆಗಿಬಿಡ್ತದೆ ಮತ್ತೆ ಅಂತ. ಇಷ್ಟು ಇದೆಲ್ಲ ತಾತ್ಪರ್ಯ ನಿರ್ಣಯ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಅವನು ಶೇಷನ ಸ್ಮರಣೆ ಬಂದ್ರೆ ಅವನು ಯಾಕೆ ಎತ್ತಲಿಕ್ಕಾಗಲ್ಲ, ಇದಕ್ಕೆಲ್ಲ ನಮಗೆ ಬಹುಶಃ ಬೇರೆ ಗ್ರಂಥಗಳನ್ನು ನೋಡಿದರೆ ಉತ್ತರ ಸಿಗುವುದಿಲ್ಲ. ಶೇಷನ ಸಾಮರ್ಥ್ಯ ಏನು ಇದನ್ನೆಲ್ಲ ಆನಂದ ತೀರ್ಥ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ರೀತಿ ಪ್ರಜ್ಞೆ ಮರಳಿದಂತಹ ಆ ಲಕ್ಷ್ಮಣನನ್ನ ಸಾಂತ್ವನಗೊಳಿಸಿ ಅಲ್ಲಿಂದ ತಾವು ಮುಂದೆ ಹೋಗ್ತಾ ಇದ್ದಾರೆ. ರಾವಣ ಓಡಿ ಹೋಗಿ ಆಗಿದೆ ಅಂತೆ. ಹೋಗಿ ಇನ್ನು ಮತ್ತೆ ಬರ್ತಾ ಇದ್ದಾನೆ. ಬಂದು ರಾಮಚಂದ್ರನೊಟ್ಟಿಗೆ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ರಾಮನೊಟ್ಟಿಗೆ ರಾವಣ ಯುದ್ಧ ಮಾಡ್ತಾನೆ. ರಾಮರ ಮಧ್ಯದಲ್ಲಿ ಘೋರ ಯುದ್ಧ ನಡೀತದೆ. ಅವನು ರಥದ ಮೇಲೆ ಕೂತಾಗ ರಾಮಚಂದ್ರ ಬರೀ ಭೂಮಿ ಮೇಲೆ ನಿಲ್ಲಬೇಕಲ್ಲ ಅಂತ ಹೇಳಿ ಹನುಮಂತನಿಗೆ ಬೇಸರ ಆಗ್ತದಂತೆ. ಹನುಮಂತ ಶತ್ರವು ರಥಸ್ಥೆ ಸತಿನಾಥ ಭೂಮೋ ನತಿಷ್ಠ ಶೀಘ್ರಂ ಮೈತಿಷ್ಠ ಹೀತಿ, ನೀನು ಭೂಮಿ ಮೇಲೆ ನಿಲ್ಬೇಡಪ್ಪ ಸ್ವಾಮಿ, ನನ್ನ ಮೇಲೆ ನಿಂತ್ಕೋ ಅಂತ ಹೇಳಿ ಆ ಹನುಮಂತ ರಾಮಚಂದ್ರನನ್ನ ತನ್ನ ಮೇಲೆ ಕೂಡಿಸ್ಕೊಳ್ತಾನಂತೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ವರದೋ ವಾಯುವಾಹನ ಅಂತ ಹೇಳ್ತೇವೆ. ವಾಯುವಾಹನ ಅಂತಂದ್ರೆ ಈ ರೀತಿ ವಾಯುವಾಹನನಾಗಿ ಸಂಚರಿಸಿದವ ಅಂತ. ಅದಕ್ಕೆ ರಾಮಚಂದ್ರ ಓಂ ಆಯ್ತಪ್ಪ ನಾನು ಕೂಡ್ತೇನೆ ಅಂತ ಹೇಳಿ ಆ ಹನುಮಂತನ ಹೆಗಲೇರಿ ತಾನು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಹಳಷ್ಟು ಪ್ರಹಾರಗಳಾಗ್ತದೆ. ಇಷ್ಟಾದಾಗ ರಾಮಚಂದ್ರ ನಗನಗುತ್ತಾನೆ ಅವನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾನೆ. ಅವನು ಬಿಟ್ಟ ಬಾಣಗಳಿಗೆ ಪ್ರತಿಯಾಗಿ ಬಾಣವನ್ನ ಬಿಟ್ಟು ಕೊನೆಗೆ ರಾವಣನ ಧನುಸ್ಸನ್ನ, ರಥವನ್ನ, ಛತ್ರಗಳನ್ನೆಲ್ಲ ತುಂಡರಿಸ್ತಾ ಇದ್ದಾನೆ. ರಾವಣನ ದೇಹಕ್ಕೆ ಬಾಣವನ್ನ ಬಿಟ್ಟು ಅವನನ್ನ ವಿವಶನನ್ನಾಗಿ ಮಾಡ್ತಾ ಇದ್ದಾನೆ. ಇನ್ನು ಸಾಯಿಸ್ಲಿಲ್ಲ, ಇನ್ನು ಸ್ವಲ್ಪ ಟೈಮ್ ಇದೆ ನಿನಗೆ ಅಂತ ಹೇಳಿ ಅವನು ಸ್ವಲ್ಪ ಮೂರ್ಛಿತನನ್ನಾಗಿ ಮಾಡಿ ಕೊನೆಗೆ ಅನುಜ್ಞಯಾಮೇ ಪುರಮಜ್ಞಯಾಹಿ ಶರಾಹತೋ ನನ್ಮಧುನಾಹಿ ರಾಜನ್. ರಾಮಚಂದ್ರ ಹೇಳ್ತಾನಂತೆ, ರಾವಣ ಏನು ಕೆಳಗೆ ಬಿದ್ದುಬಿಟ್ಟಿಯಲ್ಲ ನೀನು, ರಥ ಹೋಯ್ತು, ಛತ್ರ ಹೋಯ್ತು, ಸಾರಥಿ ಇಲ್ಲ, ಏನೂ ಇಲ್ಲ, ನಿನ್ನ ಕೈಯಲ್ಲಿ ಹೊಡಿಲಿಕ್ಕೆ ಯಾವ ಆಯುಧನೂ ಇಲ್ಲ, ಒಂದು ಬಾಣ ಬೇರೆ ಚುಚ್ಕೊಂಡ್ಬಿಟ್ಟಿದೆ. ನೀನು ನಿರಾಯುಧ, ನಿನ್ನ ಏನ್ ಮಾಡಿದ್ರು ಉಪಯೋಗ ಇಲ್ಲ. ನೀನೊಂದು ಕೆಲಸ ಮಾಡು, ನಿನಗೆ ಇವತ್ತು ಒಂದು ಚಾನ್ಸ್ ಕೊಡ್ತೇನೆ ನಾನು. ಹೋಗು, ಮನೆಗೆ ಹೋಗಿ ಏನೆಲ್ಲ ವಿಷಯ ಭೋಗಗಳನ್ನ ಅನುಭವಿಸ್ಬೇಕಲ್ಲ ಅದನ್ನು ಯಥೇಚ್ಛವಾಗಿ ಅನುಭವಿಸು. ನಿನ್ನ ಎಲ್ಲ ಸಂಬಂಧಿಕರು, ಬಂಧು ಬಾಂಧವರು ಅಂತ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಒಂದ್ಸರ್ತಿ ಭೇಟಿಯಾಗಿ ಇದು ಕೊನೆಯ ಭೇಟಿ ಅಂತ ಅವರಿಗೆ ತಿಳಿಸಿ ನಾಳೆ ಬಾ, ನಿನ್ನನ್ನು ನಾಳೆ ನೋಡ್ಕೊಳ್ತೀನಿ ಅಂತ ಹೇಳಿ ರಾಮಚಂದ್ರ ಅವನನ್ನು ಹೇಳಿ ಅವತ್ತು ಆ ರಾವಣನನ್ನು ಬಿಟ್ಟು ಕಳಿಸ್ತಾನಂತೆ. ಅಂದ್ರೆ ಅವತ್ತೇ ಸಂಹಾರ ಮಾಡ್ಬೋದಿತ್ತು ರಾಮಚಂದ್ರ, ಆದ್ರೆ ಮಾಡಲಿಲ್ಲ. ಇನ್ನೂ ಕೆಲವೊಬ್ಬರು ರಾಕ್ಷಸರು ಉಳ್ಕೊಂಡಿದ್ದಾರೆ, ಅವ್ರದೆಲ್ಲ ಸಂಹಾರ ಆಗ್ಬೇಕು. ಅದಕ್ಕಾಗಿ ಹೋಗು, ನಾಳೆ ಅವ್ರನ್ನೂ ಎಲ್ಲ ಕರ್ಕೊಂಡು ಬಾ, ನಾಳೆ ನೋಡೋಣ ಯುದ್ಧ ಅಂತ ಹೇಳಿ ರಾಮಚಂದ್ರ ಹೇಳ್ತಾನಂತೆ. ಹೇಳಿದಾಗ ಬಹಳಷ್ಟು ಅವಮಾನ ಆಗ್ತದೆ. ಆ ಅವಮಾನ ತಡಿಲಾರದೆ ರಾವಣ ಅಲ್ಲಿಂದ ಹೊರಡ್ತಾನೆ. ಸದ್ಯಕ್ಕೆ ಪ್ರಾಣ ಆದ್ರೂ ಉಳ್ಕೊಂಡಿದೆ, ಇವತ್ತು ಹೋಗಿ ನಾಳೆ ನೋಡ್ಕೊಳ್ಳೋಣ ಇದನ್ನ ಅಂತ ಹೇಳಿ ಅಲ್ಲಿಂದ ರಾವಣ ಹೊರಟಿದ್ದಾನೆ. ಅವತ್ತಿನ ದಿನ ಯುದ್ಧ ವಿರಾಮ ಆಗಿದೆ. ರಾಮಚಂದ್ರ ಅಲ್ಲಿ ಬಿದ್ದಂತಹ ಎಷ್ಟೋ ಕಪಿಗಳು ಪಾಪ ಬಾಣ ಚುಚ್ಚಿದೆ, ಏನೆಲ್ಲ ಆಗಿಬಿಟ್ಟಿದೆ, ಬಹಳಷ್ಟು ಗಾಯಗೊಂಡಿದ್ದಾವೆ. ಎಲ್ಲ ಕಪಿಗಳಲ್ಲಿದ್ದ ಆ ಬಾಣವನ್ನ ತಾನು ಕಿತ್ತಿ ಅದಕ್ಕೆ ಏನೇನು ಹಚ್ಚಬೇಕೋ ಗಿಡ ಮೂಲಿಕೆಗಳನ್ನೆಲ್ಲ ಹಚ್ಚಿ ಅವುಗಳನ್ನ ಸಾಂತ್ವನಗೊಳಿಸ್ತಾ ಇದ್ದಾನಂತೆ. ಈ ರೀತಿ ರಾಮಚಂದ್ರನೇ ನಿಂತು ಅಲ್ಲಿ ಎಲ್ಲ ಕಪಿಗಳನ್ನ ನೋಡ್ಕೊಳ್ತಾ ಇದ್ದಾನೆ. ಅಲ್ಲಿ ಸರಿಯಾಗಿದ್ದವರೆಲ್ಲ ಆಯಾ ಕಪಿಗಳಿಗೆ ಶುಶ್ರೂಷೆ ಮಾಡಿ ಅವುಗಳನ್ನ ಮತ್ತೆ ಸನ್ನದ್ಧರನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ದಿನದ ಈ ಯುದ್ಧ ಮುಗಿತದೆ. ಮರುದಿನ ಯುದ್ಧಕ್ಕೆ ಇನ್ನು ಅವರೆಲ್ಲ ಬೇಕಾದ ಸೈನ್ಯ ಸಿದ್ಧತೆಯನ್ನ ರಾವಣ ಮಾಡ್ಕೊಳ್ತಾನೆ. ರಾವಣ ಮರುದಿನಕ್ಕೆ ಇದು ನಮ್ಮ ಕೈಲಾಗುವಂಥದ್ದಲ್ಲ, ಕುಂಭಕರ್ಣನನ್ನ ಎದುರಿಸ್ಬೇಕು ಅಂತ ಸಂಕಲ್ಪ ಮಾಡಿ ತಾನು ಕುಂಭಕರ್ಣನನ್ನ ಎದುರಿಸ್ಲಿಕ್ಕೆ ಅಂತ ಹೇಳಿ ಎಲ್ಲ ರಾಕ್ಷಸರನ್ನ ಕಳಿಸ್ತಾನೆ. ಕುಂಭಕರ್ಣನನ್ನ ಯಾವ ರೀತಿ ಎದುರಿಸ್ತಾನೆ, ಕುಂಭಕರ್ಣ ಎದ್ದ ಮೇಲೆ ಅವನು ಎಷ್ಟು ಜನ ಕಪಿಗಳನ್ನ ಸಾಯಿಸ್ತಾನೆ, ಯಾರೆಲ್ಲ ರಾಕ್ಷಸರನ್ನು ಸಾಯಿಸ್ತಾನೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣವಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.